ಶ್ರೀ ಅವಿನಾಶ್ ಕೊಡಂಕೆರೆಯವರು ದಯವಿಟ್ಟು ವೇದಿಕೆಗೆ ಆಗಮಿಸಿ ಇವತ್ತಿನ ಪ್ರವಚನ ನಡೆಸಿಕೊಡಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಸದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯತ್ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಸಚ್ಚಿದಾನಂದರೂಪಾಯ ವಿಶ್ವೋತ್ಪತ್ಯಾದಿಹೇತವೇ ತಾಪತ್ರಯ ವಿನಾಶಾಯ ಶ್ರೀಕೃಷ್ಣಾಯ ವಯಂ ನುಮಃ. ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಃ ಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ. ಪ್ರಿಯ ಅಧ್ಯಾತ್ಮ ಬಂಧುಗಳೇ, ಶ್ರೀಮದ್ ಭಾಗವತ ಮಾನವನ ಜೀವನದ ಪರಮಾರ್ಥ ಸಾಧನೆ. ಯಾಕಾಗಿ ಭಗವಂತ ನಮ್ಮೆಲ್ಲರನ್ನು ಸೃಷ್ಟಿಸಿದ್ದಾನೆ, ಈ ಬದುಕಿನ ಗತಿಯ ಗಮ್ಯ ಯಾವುದು, ಈ ಎಲ್ಲ ವಿಚಾರಗಳನ್ನು ನಾವು ಮತ್ತೆ ಮತ್ತೆ ಮನನ ಮಾಡಲಿಕ್ಕೋಸ್ಕರ ತಾನೇ ಶ್ರೀಮದ್ ಭಾಗವತದಲ್ಲಿ ಪ್ರವೇಶಿಸಿ ಯುಗ ಯುಗಗಳಿಂದಲೂ ಕೂಡ ಮಾನವನಿಗೆ ತನ್ನ ಕರ್ತವ್ಯವನ್ನು ಬೋಧಿಸ್ತಾ ಇರುವಂತಹ ಈ ಗ್ರಂಥರಾಶಿಯಲ್ಲಿ ಪರೀಕ್ಷಿತ ಮಹಾರಾಜನಿಗೆ ಬಂದಂತಹ ಪ್ರಶ್ನೆಯನ್ನು, ಆ ಪ್ರಶ್ನೆಗೆ ಉತ್ತರವನ್ನು ಶ್ರೀ ಶುಕ ಮಹರ್ಷಿಗಳು 7 ದಿವಸಗಳ ಕಾಲ ಹೇಳಿದ್ದನ್ನು ನಾವು ಮತ್ತೆ ಮನನ ಮಾಡ್ತಾ ಇದ್ದೇವೆ. ಪರೀಕ್ಷಿತ ಮಹಾರಾಜ ಹೇಳ್ತಾನೆ, ಶ್ರೀ ಕೃಷ್ಣ ಕಥೆಯನ್ನು ನಾನು ಕೇಳಬೇಕು. ಯಾವ ಮಹಾನುಭಾವ ನಾನು ನನ್ನ ತಾಯಿ ಉತ್ತರೆಯ ಗರ್ಭದಲ್ಲಿರುವಾಗ ನನಗೆ ರಕ್ಷಣೆಯನ್ನು ಕೊಟ್ಟು ಈ ಲೋಕವನ್ನು ನಾನು ನೋಡುವಂತೆ ಮಾಡಿದನೋ ಅಂತಹ ಮಹಾನುಭಾವನ ದಿವ್ಯ ಲೀಲೆಗಳನ್ನು ತಾವು ಹೇಳಿರಿ ಶುಕ ಮಹಾಮುನಿಗಳೇ. ಹಾಗೆ ಈ ಎಲ್ಲ ಲೀಲೆಗಳನ್ನು ಕೇಳುತ್ತಾ ಉಪವಾಸಾದಿ ವ್ರತಗಳನ್ನು ಹಿಡಿದು 4-5 ದಿನಗಳು ಕಳೆದರೂ ಕೂಡ ಯಾವುದೇ ರೀತಿಯಾದಂಥ ಆಯಾಸ ನನಗೆ ಕಾಣ್ತಾ ಇಲ್ಲ. ಶ್ರೀಮದ್ ಭಾಗವತದ ಈ ಬೋಧೆಯನ್ನು ಕೇಳುತ್ತಾ ಕೇಳುತ್ತಾ ನನ್ನೆಲ್ಲ ಆಯಾಸಗಳು ಪರಿಹಾರ ಆಗಿದೆ. ನಾನು ಉತ್ಸುಕನಾಗಿದ್ದೇನೆ ಪರಮಾತ್ಮನ ದಿವ್ಯ ಲೀಲೆಗಳನ್ನು, ಆ ಕಥೆಗಳನ್ನು ಶ್ರವಣ ಮಾಡಲಿಕ್ಕೆ ಅಂತ ಕೇಳಿಕೊಳ್ತಾನೆ. ಶುಕ ಮಹಾಮುನಿಗಳು ಕಥೆಯನ್ನು ಮುಂದುವರಿಸ್ತಾರೆ. ಪರಮಾತ್ಮ ಭೂಭಾರ ಹರಣದ ಕಾರ್ಯಕ್ಕೋಸ್ಕರ ಮತ್ತೆ ಮತ್ತೆ ಭೂಮಿಯಲ್ಲಿ ಅವತರಿಸ್ತಾನೆ. ಜೊತೆಗೆ ಮಾನವ ಜನಾಂಗದ ತುರಿಯ ಜ್ಞಾನ ಸಂಪಾದನೆಗೋಸ್ಕರ ಕೂಡ ಮತ್ತೆ ಎಚ್ಚರಿಸಿ ತಾನು ಜ್ಞಾನರೂಪಿಯಾಗಿ, ತಾನು ವೈರಾಗ್ಯದ ಮೂರ್ತಿಯಾಗಿ, ತಾನು ಭಕ್ತಿಯ ಪ್ರಪತ್ತಿಯ ಕಾಣಿಕೆಯಾಗಿ ನಮ್ಮೆಲ್ಲೆದುರೂ ಕಾಣಿಸಿಕೊಳ್ತಾನೆ. ಅಂತಹ ಭಗವಂತ ಈ ಭೂಮಿಯಲ್ಲಿ ಅವತರಿಸುವಂತಹ ಒಂದು ಅದ್ಭುತವಾದ ಪುಣ್ಯ ಗಳಿಗೆ ಈ ಕ್ಷಣದಲ್ಲಿ ಮಥುರೆಯಲ್ಲಿ ಸಂಭವಿಸ್ತಾ ಇದೆ. ಬೇಕಾದಂತಹ ಎಲ್ಲ ಸಿದ್ಧತೆಗಳು ಕೂಡ ಆಗಿದೆ. ಈಗಾಗಲೇ ದೇವಾದಿ ದೇವತೆಗಳು ತಾವು ವಹಿಸಬೇಕಾದ ಪಾತ್ರವನ್ನು ವಹಿಸಲಿಕ್ಕೋಸ್ಕರ ಮಥುರೆಯಲ್ಲಿ, ನಂದ ಗೋಕುಲದಲ್ಲಿ
ಬೃಂದಾವನದಲ್ಲಿ ಎಲ್ಲೆಲ್ಲಿ ಇರಬೇಕೋ ಅಲ್ಲಲ್ಲಿ ಬಂದು ತಾವು ಸಿದ್ಧರಿದ್ದಾರೆ. ಪರಮಾತ್ಮ ಭೂಮಿಗೆ ಬರುವುದೊಂದೇ ಬಾಕಿ. ಹಿನ್ನೆಲೆಯಾಗಿ ಕಂಸನ ಮೂಲಕ ಕಾಲನೇಮಿ ಎಂಬ ರಾಕ್ಷಸ ಅವನು ಕಂಸನ ರೂಪದಲ್ಲಿ ಬಂದಿರ್ತಾನೆ. ವಸುದೇವ ದೇವಕಿಯರಿಗೆ 6 ಮಕ್ಕಳು ಜನಿಸ್ತಾರೆ. ಎಲ್ಲ ಮಕ್ಕಳನ್ನು ಕೂಡ ಕಂಸನು ವಧೆ ಮಾಡ್ತಾನೆ. 7ನೆಯ ಮಗುವಿನ ಗರ್ಭವು ಸ್ರಾವವಾಗಿ ಸೆಳೆಯಲ್ಪಟ್ಟು ರೋಹಿಣಿಯ ಗರ್ಭದಲ್ಲಿ ಆ ಮಗು ಬೆಳೀತದೆ. ಹಾಗೂ 8ನೆಯ ಗರ್ಭದಿಂದ ಕಂಸನಿಗೆ ಮರಣ ಅನ್ನುವಂತಹ ಮಾತನ್ನು ನಂಬಿದಂತಹ ಕಂಸ ಆ ಒಂದು ಕ್ಷಣಕ್ಕೋಸ್ಕರ ಅವನು ಕಾಯ್ತಾ ಇದ್ದಾನೆ, ಯಾವಾಗ ಈ ಮಗು ಹುಟ್ಟುತ್ತದೆ ಅಂತೇಳಿ. ಈ ಕ್ಷಣದಲ್ಲಿ ಪರಮಾತ್ಮನು ತನ್ನ ಸಂಕಲ್ಪವನ್ನು ಮಾಡಿಯಾಗಿದೆ. ವಸುದೇವನ ಶರೀರದ ಒಳಗೆ ಒಂದು ದಿವ್ಯವಾದಂತಹ ಪ್ರಭೆ ಅದು ಪ್ರವೇಶಿಸ್ತದೆ. ಆ ಪ್ರಭೆಯಿಂದ ವಸುದೇವ ಬೆಳಗುತ್ತಾ ಇರ್ತಾನೆ. ಆ ಪ್ರಭೆ ತನ್ನಿಂದ ತಾನೇ ದೇವಕಿಯ ಕಡೆಗೆ ಹರಿಯುತ್ತದೆ. ಕಾರಾಗೃಹದಲ್ಲಿ ಈ ಬೆಳಕನ್ನು ನೋಡಿದಂತಹ ಕಂಸ ಅವನು ಚಂಚಲ ಮನಸ್ಕನಾಗ್ತಾನೆ. ಅವನಿಗೆ ಕಾಣುತ್ತದೆ ಏನೋ ಒಂದು ಸಂಭವಿಸ್ತಾ ಇದೆ ಇಲ್ಲೀಗ. ಈ ದೇವಕಿಯನ್ನು ಈಗಲೇ ಕೊಂದು ಬಿಡಲೆ, ಎಲ್ಲ ನನ್ನ ಚಿಂತೆಗೆ, ಎಲ್ಲ ನನ್ನ ಕಾತರತೆಗೆ ಒಂದು ಮುಕ್ತಾಯವನ್ನು ಹಾಡ್ತೇನೆ ನಾನೀಗ, ಇವಳನ್ನು ಕೊಂದು ಬಿಡ್ತೇನೆ. ಮತ್ತೊಮ್ಮೆ ಅವನಿಗೆ ಕಾಣುತ್ತದೆ, ಅವನ ಮನಸ್ಸಿನ ಒಳಗಡೆ ಈ ಚಾಂಚಲ್ಯ ಮುಂದುವರಿಯುತ್ತದೆ. ಇಲ್ಲ 8ನೆಯ ಗರ್ಭದಲ್ಲಿ ನನಗೆ ಮರಣ, ಹಾಗಾಗಿ ಕಾಯುವ ಅಲ್ಲಿಯವರೆಗೆ. ಹೀಗೆ ಇತ್ಯಾದಿಯಾಗಿ ಕಂಸ ಕುಂತಾಗ, ನಿಂತಾಗ, ನಡೆದಾಡಿದಾಗ, ಊಟ ಮಾಡಿದಾಗ, ತಿರುಗಾಟದಲ್ಲಿ ಅವನಿಗೆ ಒಂದೇ ಯೋಚನೆ, ಶ್ರೀಹರಿಯು ಬಂದಂತೆ, ಮತ್ತೆ ಮತ್ತೆ ಅವನನ್ನು ಕಂಡಂತೆ, ಸದಾ ಇದೇ ಚಿಂತೆಯಲ್ಲಿ ಅವನು ಮುಳುಗಿರ್ತಾನೆ. ಈ ಸಂದರ್ಭದಲ್ಲಿ ಬ್ರಹ್ಮರುದ್ರಾದಿ ದೇವತೆಗಳು ಸೆರೆಮನೆಗೆ ಬರ್ತಾರೆ. ಬಂದು ಪರಮಾತ್ಮನನ್ನು ಸ್ತುತಿಸ್ತಾರೆ. ನಾರದರು ಬರ್ತಾರೆ, ಪರಮಾತ್ಮನ ಸ್ತುತಿಯನ್ನು ಮಾಡ್ತಾರೆ. ಇಡೀ ವಾತಾವರಣವು ಪರಮಾತ್ಮನ ಆಗಮನಕ್ಕೆ ತನ್ನ ಸಿದ್ಧತೆಯನ್ನು ಸಾರುತ್ತದೆ. ದಿಕ್ಕುಗಳು ಸ್ವಚ್ಛವಾಗ್ತವೆ, ಆಕಾಶವು ಪ್ರಸನ್ನವಾಗಿರ್ತದೆ, ತಾರೆಗಳು ರಾತ್ರಿಯ ಹೊತ್ತು ಜಗಿಸ್ತಾ ಇರ್ತವೆ, ಮಂಗಳಮಯವಾದಂತಹ ವಾತಾವರಣ ಸೃಷ್ಟಿಯಾಗ್ತದೆ. ಪ್ರಕೃತಿಯು ತನ್ನಿಂದ ತಾನೇ ಪರಮಾತ್ಮನಿಗೆ ತಾನೇ ಕೈ ಮುಗಿದು ನಿಂತಂತೆ ದಿವ್ಯವಾದ ಅನುಭೂತಿಯನ್ನು ಹೊಂದುತ್ತದೆ. ಬ್ರಾಹ್ಮಣರು ಮಾಡುವಂತಹ ಯಾಗ ಯಜ್ಞಗಳಲ್ಲಿ ಬೆಳಗುತ್ತಾ ಇದ್ದಂತಹ ಅಗ್ನಿದೇವ ತಾನು ಸೌಮ್ಯನಾಗಿ ಬೆಳಗುತ್ತಾನೆ. ಈ ಮಂಗಲಮಯವಾದಂತಹ ಸಮಯದಲ್ಲಿ ಕಲಿಯುಗಕ್ಕಿಂತ ಒಂದು ಸುಮಾರು 70 ವರ್ಷಗಳ ಪೂರ್ವದಲ್ಲಿ ಸಿಂಹಮಾಸದಲ್ಲಿ ಕೃಷ್ಣ ಪಕ್ಷದ ಅಷ್ಟಮಿ ರೋಹಿಣಿ ಜಯಂತಿ ಯೋಗದಲ್ಲಿ ಪರಮಾತ್ಮ ಆವಿರ್ಭವಿಸ್ತಾನೆ. ದೇವ ದುಂದುಭಿಗಳು ಮೊಳಗುತ್ತವೆ, ದೇವತೆಗಳು ಪುಷ್ಪ ವೃಷ್ಟಿಯನ್ನು ಗೈಯುತ್ತಾರೆ. ಪರಮಾತ್ಮ ಈ ಭೂಮಿಯಲ್ಲಿ ಕಾಣಿಸಿಕೊಳ್ತಾನೆ. ಹೊರಗೆ ಗಾಢವಾದಂತಹ ಕತ್ತಲೆ ಕವಿದಿರ್ತದೆ. ಸೆರೆಮನೆಯ ಒಳಗೆ ದಿವ್ಯವಾದ ಪ್ರಭೆ ಬೆಳಗುತ್ತದೆ. ಅದ್ಭುತವಾದಂತಹ ರೂಪಿನ ಬಾಲಕ ಕಾಣಿಸಿಕೊಳ್ತಾನೆ. ಶ್ರೀಮದ್ ಭಾಗವತ ಹೇಳ್ತದೆ ಆ ಬಾಲಕ ಹೇಗೆ ಕಂಡ ಅಂತ ಹೇಳಿ. ತಮದ್ಭುತಂ ಬಾಲಕಂ ಅಂಬುಜೇಕ್ಷಣಂ ಚತುರ್ಭುಜಂ ಶಂಖಗದಾಜಾಯುಧಂ ಶ್ರೀವತ್ಸಲಕ್ಷ್ಮಂ
ಗಲ ಶೋಭಿ ಕೌಸ್ತುಭಂ ಪೀತಾಂಬರಂ ಸಾಂದ್ರ ಪಯೋದ ಸೌಭಗಂ ಮಹಾರ್ಹ ವೈಢೂರ್ಯ ಕಿರೀಟಕುಂಡಲ ತ್ವಿಷಾ ಪರಿಷ್ವಕ್ತ ಸಹಸ್ರಕುಂತಲಂ ಉದ್ದಾಮ ಕಾಂಚಂಗದ ಕಂಕಣಾದಿಭಿಃ ವಿರೋಚಮಾನಂ ವಸುದೇವ ಐಕ್ಷತ ಅಂಥೇಳಿ. ಹೇಗಿದ್ದ ಪರಮಾತ್ಮ ಅಂತ ಕೇಳಿದರೆ ತಮದ್ಭುತಂ ಬಾಲಕಂ, ಈ ಅದ್ಭುತವಾದಂತಹ ರೂಪವನ್ನು ಹೊಂದಿದಂತಹ ಬಾಲಕ ಅಂಬುಜೇಕ್ಷಣ, ತಾವರೆಯ ಎಸಳಿನಂತೆ ಅವನ ಕಣ್ಣುಗಳಿತ್ತು. ಶ್ರೀವತ್ಸಲಕ್ಷ್ಮಂ, ಶ್ರೀವತ್ಸದ ಗುರುತಿತ್ತು. ಕೌಸ್ತುಭ ಮಣಿ ಕಂಠದಲ್ಲಿ ಶೋಭಿಸ್ತಾ ಇತ್ತು. ಪೀತಾಂಬರದಿಂದ ಕೂಡಿದಂತಹ ಸಾಂದ್ರ ಪಯೋದ ಸೌಭಗಂ, ಮೋಡದ ಬಣ್ಣದಂತೆ ನೀಲವಾದಂತಹ ಬಣ್ಣವನ್ನು ಹೊಂದಿ ವೈಢೂರ್ಯ ವಜ್ರಗಳಿಂದ ಶೋಭಿಸ್ತಾ ಇದ್ದಂತಹ ಕಿರೀಟದಿಂದ ಕುಂಡಲದಿಂದ ಕೂಡಿದಂತಹ ದೇವರು ಗುಂಗುರಾದಂತಹ ತನ್ನ ಸಹಸ್ರ ಕುಂತಲಗಳಿಂದ ತಲೆಗೂದಲಿನಿಂದ ಶೋಭಿಸ್ತಾ ಇದ್ದ. ಕೈಗಳಲ್ಲಿ ಕಂಕಣಗಳು, ಒಡ್ಯಾಣ, ಒಡವೆಗಳಿಂದ ವಿರಾಜಿಸ್ತಾ ಇರುವಂತಹ ಈ ಬಾಲಕನನ್ನು ವಸುದೇವನು ಕಾಣ್ತಾನೆ ಅಂಥೇಳಿ. ವಸುದೇವ ಸ್ತುತಿ ಮಾಡಲಿಕ್ಕೆ ಶುರು ಮಾಡ್ತಾನೆ. ಸಾಕ್ಷಾತ್ ಪರಮಾತ್ಮನನ್ನು ಪುತ್ರನಾಗಿ ಪಡೆದಂತಹ ಪುಣ್ಯಶಾಲಿ ವಸುದೇವ ಶ್ರೀದೇವರ ಸ್ತೋತ್ರವನ್ನು ಮಾಡ್ತಾ ಇರ್ತಾನೆ. ಈ ಸಂದರ್ಭದಲ್ಲಿ ದೇವಕಿಗೆ ಕೂಡ ಪ್ರಸವದ ಆಯಾಸ ಕಾಣೋದಿಲ್ಲ. ಶ್ರೀ ಪರಮಾತ್ಮನಿಗೆ ಜನ್ಮವನ್ನು ನೀಡಿದಂತಹ ತಾಯಿ ಒಂದು ನಮನೆಯ ಆಧ್ಯಾತ್ಮಿಕವಾದಂತಹ ಆನಂದದಲ್ಲಿ ಮುಳುಗಿ ಹೋಗಿರ್ತಾಳೆ. ದೇವಕಿಯು ಕೂಡ ಪರಮಾತ್ಮನ ಸ್ತುತಿಯಲ್ಲಿ ನಿರತಳಾಗ್ತಾಳೆ. ಬಹಳ ಅದ್ಭುತವಾದಂಥ ಒಂದು ಸ್ತುತಿಯನ್ನು ಮಾಡ್ತಾಳೆ. ಸತ್ವಂ ಸಾಕ್ಷಾತ್ ವಿಷ್ಣು ಅಧ್ಯಾತ್ಮದೀಪ ಅಂತ ಬಹಳ ಸುಂದರವಾದಂಥ ಒಂದು ಪದ ಬಳಕೆ ಮಾಡ್ತಾಳೆ. ಅಧ್ಯಾತ್ಮದೀಪ ಅಂತ, ವಿಷ್ಣು ಅಧ್ಯಾತ್ಮದೀಪ ಅಂತ. ಈ ರೀತಿಯಾಗಿ ಸ್ತುತಿಯನ್ನು ಮಾಡ್ತಾ ಇರಬೇಕಾಗಿದ್ದರೆ ಆಕೆಯ ತಾಯ್ತನದ ಚಿಂತನೆ ಹೊರಟೋಗಿರೋದಿಲ್ಲ. ಹುಟ್ಟಿದವ ಪರಮಾತ್ಮ ಸ್ಪಷ್ಟವಾಗಿ ತಿಳಿದಿದೆ. ಆದರೂ ಅವಳು ಕೇಳ್ತಾಳೆ, ನನಗೆ ಹೆದರಿಕೆ ಆಗ್ತದೆ ಪರಮಾತ್ಮ, ಯಾಕೆಂದರೆ ಕಂಬಿಕೆ ಇಲ್ಲೇನೋ ಬರ್ತಾನೆ, 6 ಮಕ್ಕಳನ್ನು ಕೊಂದು ಹಾಕಿದ್ದಾನೆ, ನಿನ್ನನ್ನು ಹೇಗೆ ನಾನು ರಕ್ಷಿಸಿಕೊಳ್ಳಲಿ ಅಂತ ಕೇಳ್ತಾಳೆ. ನಿನ್ನ ಈ ದಿವ್ಯವಾದ ರೂಪ, ಶಂಖ ಚಕ್ರಗಳಿಂದ ಕೂಡಿದಂತಹ ಈ ದಿವ್ಯ ರೂಪವನ್ನು ಎಲ್ಲರೂ ಕಂಡರೆ ತೊಂದರೆಯಾದೀತು, ಇದನ್ನು ಉಪಸಂಹರಿಸು, ನೀನು ನನಗೆ ಬಾಲಕನಾಗಿ ಕಾಣು ಅಂತ ಕೇಳಿಕೊಳ್ತಾಳೆ. ಹಾಗೆ ದೇವರು ತನ್ನ ರೂಪವನ್ನು ಉಪಸಂಹರಿಸಿಕೊಳ್ತಾ ಹೇಳ್ತಾನೆ, ವಸುದೇವ ದೇವಕಿಯರೇ, ನೀವು ಒಂದು ಹಿಂದಿನ ಜನ್ಮದಲ್ಲಿ ಪೃಷ್ಣಿ ಮತ್ತು ಸುತಪ ಎಂಬ ದಂಪತಿಗಳಾಗಿದ್ರಿ. ನಿಮಗೆ ಭಗವಂತನಾದ ನಾನು ಪುತ್ರನಾಗಿ ಹುಟ್ಟಿದ್ದೆ, ಹಾಗಾಗಿ ನನಗೆ ಪೃಷ್ಣಿಗರ್ಭ ಅಂತ ಹೆಸರು ಬಂತು. ಮುಂದಿನ ಜನ್ಮದಲ್ಲಿ ಕಶ್ಯಪ ಮತ್ತು ಅದಿತಿಯರ ಮಗನಾಗಿ ಉಪೇಂದ್ರನಾಗಿ ವಾಮನನಾಗಿ ನಾನು ಹುಟ್ಟಿದ್ದೆ, ಅದು ಕೂಡ ನೀವೇ ಆಗಿದ್ರಿ. ಈ ಜನ್ಮದಲ್ಲಿ ನೀವು ವಸುದೇವ ದೇವಕಿಯರಾಗಿ ನನ್ನ ತಂದೆ ತಾಯಿಯರಾಗಿದ್ದೀರಿ ಅಂತ ಹೇಳ್ತಾ ವಸುದೇವನಿಗೆ ಪರಮಾತ್ಮ ಹೇಳ್ತಾನಂತೆ, ನಿನಗೇನಾದರೂ ಕಂಸನ ಹೆದರಿಕೆ, ನನಗೇನು ಹೆದರಿಕೆ ಇಲ್ಲ, ನಿನಗೇನಾದರೂ ಹೆದರಿಕೆ ಇದ್ದರೆ ನೀನು ನನ್ನನ್ನು ನಂದಗೋಕುಲಕ್ಕೆ ಒಯ್ಯು. ಅಲ್ಲಿ ಯಶೋದೆ ಈಗಾಗಲೇ ಒಂದು ಮಗುವನ್ನು ಪ್ರಸವಿಸಿರ್ತಾಳೆ. ನನ್ನನ್ನು ಅಲ್ಲಿಗೆ ತಲುಪಿಸಿ ಆ ಮಗುವನ್ನು ನೀವು ತೆಗೆದುಕೊಂಡು ಬನ್ನಿ. ಬಾಗಿಲು ತನ್ನಿಂದ ತಾನೇ ತೆರೆಯುತ್ತದೆ, ಯಮುನೆ ಹಾದಿ ಕೊಡ್ತಾಳೆ, ನೀವು ಹೋಗಿ ಮಗುವನ್ನು ಇಲ್ಲಿಗೆ ಎತ್ತಿಕೊಂಡು ಬನ್ನಿ ಅಂತ ಪರಮಾತ್ಮ ಹೇಳ್ತಾನೆ. ತಾನು ಸಾಧಾರಣವಾದ ಶಿಶುವಾಗಿ ಬದಲಾಗ್ತಾನೆ ಅಂತೇಳಿ. ಈ ಸಂದರ್ಭಕ್ಕೆ ಹೊರಗಡೆ ಮೋಡಗಳು ಕವಿತವೆ, ಧಾರಾಕಾರವಾಗಿ ಮಳೆ ಸುರಿಯುತ್ತದೆ.
ಜನಸಂಚಾರ ಇಲ್ಲದೆ ಬೀದಿಗಳೆಲ್ಲ ನಿರ್ಜನವಾಗ್ತದೆ ರಾತ್ರಿಯ ಹೊತ್ತು. ಅಲ್ಲಿದ್ದ ಕಾವಲುಗಾರರೆಲ್ಲ ನಿಶ್ಚೇಷ್ಟಿತರಾಗ್ತಾರೆ. ಎಲ್ಲ ಸೆರೆಮನೆಯ ಬಾಗಿಲುಗಳು ತೆರೆದುಕೊಳ್ತವೆ. ವಸುದೇವ ಈ ಬಾಲಕನನ್ನು, ಈ ಪುಟ್ಟ ಶಿಶುವನ್ನು ಹೊತ್ತುಕೊಂಡು ನಂದಗೋಕುಲಕ್ಕೆ ತೆರಳುತ್ತಾ ಇರ್ತಾನೆ. ಹೊರಗಡೆ ಬಹಳ ದೊಡ್ಡದಾದ ವೃಷ್ಟಿ. ಆದಿಶೇಷ ತನ್ನ 1000 ಹೆಡೆಗಳಿಂದ ದೇವರಿಗೆ ಛತ್ರಿಯ ರೂಪದಲ್ಲಿ ಮಳೆಯ ಒಂದು ಹನಿಯೂ ಕೂಡ ಬೀಳದಂತೆ ತಡೀತಾನೆ. ತುಂಬಿ ಹರಿತಾ ಇದ್ದಂತಹ ಯಮುನೆ ತನ್ನ ಹರಿವನ್ನು ಸ್ತಬ್ಧಗೊಳಿಸಿ ಪರಮಾತ್ಮ ಬರುವಾಗ ಉದ್ದಕ್ಕೆ ದಾರಿಯನ್ನು ನೀಡ್ತಾಳೆ. ವಸುದೇವ ನೇರವಾಗಿ ಯಮುನೆಯನ್ನು ದಾಟಿಕೊಂಡು ನಂದ ಗೋಕುಲಕ್ಕೆ ಹೋಗ್ತಾನೆ. ಅಲ್ಲೆಲ್ಲರೂ ಕೂಡ ನಿದ್ರಾವಶರಾಗಿರ್ತಾರೆ. ಯಶೋದೆಯು ಪ್ರಸವಿಸಿದ್ದಂತಹ ಹೆಣ್ಣು ಮಗುವನ್ನು, ಆಕೆ ಯೋಗಮಾಯೆ, ಅವಳನ್ನು ತನ್ನ ಕೈಗೆ ತೆಗೆದುಕೊಂಡು ಈ ಬಾಲಕನನ್ನು ಅಲ್ಲಿಟ್ಟು ವಸುದೇವ ಮತ್ತೆ ಹೇಗೆ ಬಂದನೋ ಹಾಗೆ ಹಿಂತಿರುಗಿ ಮಥುರೆಗೆ ಬರ್ತಾನೆ. ಪುನಃ ಕಾರಾಗೃಹದ ಬಾಗಿಲು ಮುಚ್ಚುತ್ತದೆ. ಮತ್ತು ಅವನ ಕೈಕೋಳಾದಿಗಳು ಮತ್ತೆ ಸೇರಿಕೊಳ್ತವೆ. ಇಲ್ಲಿ ಪುಟ್ಟ ಮಗು ಹುಟ್ಟಿದ್ದಾಳೆ, ಹೆಣ್ಣು ಮಗು ಹುಟ್ಟಿದ್ದಾಳೆ ಅಂತ ವಾರ್ತೆ ಕಂಸನಿಗೆ ಹೋಗ್ತದೆ. ಕಂಸ ವಿಭ್ರಾಂತನಾಗ್ತಾನೆ. ಗಂಡು ಮಗು ಹುಟ್ಟುತ್ತದೆ, ತನ್ನ ಸಂಹಾರಕ ಹುಟ್ಟುತ್ತಾನೆ ಅಂತ ಅವನು ಕಾದುಕೊಂಡಿದ್ದರೆ ಇಲ್ಲಿ ಒಂದು ಹೆಣ್ಣು ಮಗು ಹುಟ್ಟಿದೆ, ಎಲ್ಲೋ ಏನೋ ತಪ್ಪಾಗಿದೆ ಅನ್ನುವಂಥ ಒಂದು ಸಂಶಯ ಕಂಸನ ಮನಸ್ಸಿನಲ್ಲಿ ಬರ್ತದೆ. ಕಂಸ ಬರ್ತಾನೆ, ಕತ್ತಿಯನ್ನು ಹಿರಿದುಕೊಂಡೇ ಬರ್ತಾನಂತೆ. ಇದೇ ನಾನು ಸಂಕಲ್ಪಿಸಿದ್ದ ಗಳಿಗೆ ಬಂತು, ಇಲ್ಲಿಗೆ ದೇವಕಿಯ ಅಷ್ಟಮವಾದ ಗರ್ಭವನ್ನು ನಾಶಪಡಿಸ್ತೇನೆ ಅಂತ ನಿಶ್ಚಯಿಸಿಕೊಂಡು ಬರ್ತಾನೆ. ಬರುವಾಗ ಇಲ್ಲಿ ಹೆಣ್ಣು ಮಗು ಇದೆ. ದೇವಕಿ ಬೇಡಿಕೊಳ್ತಾಳೆ, ಅಣ್ಣ ಬಿಟ್ಟು ಬಿಡು, ನಿನ್ನ ಸೊಸೆ ಬಂದಿದ್ದಾಳೆ, ದೇವತೆಗಳವರ ನಿನಗೆ ಅಶರೀರವಾಣಿ ಏನು, ಗಂಡು ಮಗುವಿನಿಂದ ನಿನ್ನ ಸಾವು, ಆದರೆ ಈಕೆ ಪುಟ್ಟ ಹೆಣ್ಣು ಮಗು, ಬಿಟ್ಟು ಬಿಡು ಅಂತ ಒಂದು ಸಲ ಅವನಿಗೆ ಅನಿಸ್ತದೆ. ಆದರೆ ಮತ್ತೆ ಚಿಂತೆ ಮಾಡ್ತಾನೆ, ದೇವತೆಗಳ ಮಾಯೆಯನ್ನು ನಂಬಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಆ ಹೆಣ್ಣು ಮಗುವನ್ನು ಸೆಳೆದುಕೊಂಡು ಬಂಡೆಗೆ ಅಪ್ಪಳಿಸ್ತಾನೆ. ಆದರೆ ಆ ಹೆಣ್ಣು ಮಗು ಆಕಾಶಕ್ಕೆ ನೆಗೆದು ಅಲ್ಲಿ ನಿಂತು ಅಷ್ಟಭುಜೇಶ್ವರಿಯಾಗಿ ಆಕೆ ಹೇಳ್ತಾಳೆ, ಕಂಸ, ನಿನ್ನ ಶತ್ರು, ನಿನ್ನನ್ನು ಕೊಲ್ಲುವವ ಬೇರೊಂದು ಕಡೆ ಬೆಳೀತಾ ಇದ್ದಾನೆ, ಹೆಚ್ಚು ಅಹಂಕಾರವನ್ನು ಪಡಬೇಡ, ಮದವನ್ನು ತೋರಿಸಬೇಡ ಅಂತ ಹೇಳ್ತಾ ಆಕೆ ಅಂತರ್ಧಾನಳಾಗ್ತಾಳೆ. ಈಗ ಇವನಿಗೆ ಒಂದು ಗಲಿಬಿಲಿ ಉಂಟಾಗ್ತದೆ. ಒಂದು ಬಂದಂತಹ ಗಂಡಾಂತರ ತಪ್ಪಿತು ಅಂತ ಬಹುಶಃ ಅವನಿಗೆ ಅನಿಸಿರಬೇಕು. ಒಂದು ನಿಟ್ಟುಸಿರು ಬಿಡ್ತಾನೆ. ಆಯಿತು, ಅಶರೀರವಾಣಿ ಏನು ಹೇಳಿತು, 8ನೇ ಗರ್ಭ. 8ನೆಯ ಗರ್ಭದಲ್ಲಿ ಏನೂ ಆಗಲಿಲ್ಲ. ಆಗ ಅವನು ದೇವಕಿಗೆ ಹೇಳ್ತಾನೆ, ನೀನು ಚಿಂತೆ ಮಾಡಬೇಡ, ನಿನ್ನನ್ನು ಸೆರೆಮನೆಯಿಂದ ಬಿಡಿಸ್ತೇನೆ. ನನಗೆ ಗೊತ್ತಿರಲಿಲ್ಲ, ನಾವು ಮನುಷ್ಯರು ಮಾತ್ರ ಸುಳ್ಳು ಹೇಳೋದು ಅಂತ ನಾನು ಭಾವಿಸ್ತಾ ಇದ್ದೆ. ಈಗ ನೋಡಿದರೆ ದೇವತೆಗಳು ಕೂಡ ಸುಳ್ಳು ಹೇಳಲಿಕ್ಕೆ ಕಲ್ತಿದ್ದಾರೆ. ಇಲ್ಲಿ 8ನೆಯ ಗರ್ಭದಲ್ಲಿ ನನ್ನ ಸಂಹಾರಕ ಬರ್ತಾನೆ ಅಂತ ಹೇಳಿದರೆ ಒಂದು ಹೆಣ್ಣು ಮಗು ಬಂದಿದೆ, ಹಾಗಾಗಿ ನೀವು ಮುಕ್ತರಾದಿರಿ ಅಂತ ಸೆರೆಮನೆಯಲ್ಲಿ ಅವರ ಕೈಕೋಳಗಳನ್ನೆಲ್ಲ ಬಿಡಿಸ್ತಾನೆ. ಅವರನ್ನು ಸಂತೈಸ್ತಾನೆ. ಕಂಸ ಸ್ವಲ್ಪ ಸಾತ್ವಿಕನಾಗಿ ವರ್ತಿಸ್ತಾನೆ. ಆ ನಂತರ ತನ್ನ ಅರಮನೆಗೆ ಹೊರಟು ಹೋಗ್ತಾನೆ. ಹೊರಟು ಹೋದಾಗ ಅಲ್ಲಿ ತನ್ನ ರಾಜಸಭೆಯನ್ನು ಕರೀತಾನೆ. ಅವನ ಮಂತ್ರಿಗಳು, ಅವನ ಸಲಹೆಗಾರರು ಎಲ್ಲ ಇರ್ತಾರೆ. ಇವನು ಸಲಹೆಯನ್ನು ಕೇಳ್ತಾನೆ, ನೋಡಿ ಹೀಗೆ ಸಂಭವಿಸಿದೆ, ನಾವು ಏನು ಮಾಡೋಣ ಅಂತ. ಅವರು ಸಹಜವಾಗಿ ಕಂಸನ ಅನುಚರರು, ಅವನ ಮಂತ್ರಿಗಳು, ಅವರಿಗೆ ಅದಕ್ಕಿಂತ ಹೆಚ್ಚಿನ ದುರ್ಬುದ್ಧಿಗಳಿರ್ತವೆ. ಅವರು ಏನು ಹೇಳ್ತಾರೆ ಅಂದರೆ, ಕಂಸ, ಅಷ್ಟು ಸುಲಭವಾಗಿ ನೀನು ಮೋಸ ಹೋಗಬೇಡ, ದೇವತೆಗಳು ಹಾಗೆಲ್ಲ ನೀನು ತಿಳಿದಂತೆ ಅಮಾಯಕರೇನಲ್ಲ,
ಒಂದು ಕೆಲಸ ಮಾಡೋಣ, ಈಗ ನಿನಗೆ ನಾಶವನ್ನು ತಂದುಕೊಡುವಂತಹ ಒಂದು ಮಗು ಬೇರೆ ಕಡೆ ಬೆಳೀತಾ ಇದೆ ಅನ್ನುವಂಥದ್ದು ಗೊತ್ತಾಗಿದೆ. ಹಾಗಾಗಿ ಎಲ್ಲೆಲ್ಲಿ ಪುಟ್ಟ ಮಕ್ಕಳು ಹುಟ್ಟಿದ್ದಾರೆ ಆ ಎಲ್ಲ ಪುಟ್ಟ ಮಕ್ಕಳನ್ನು ಕೂಡ ಕೊಂದು ಹಾಕೋಣ. ಆಗ ಎಲ್ಲಿಯೂ ಕೂಡ ನಿನ್ನ ಶತ್ರು ಬೆಳೀಲಿಕ್ಕಿಲ್ಲ. ಅದಕ್ಕೆ ಬೇಕಾದಂತಹ ಎಲ್ಲ ಸೇವಕರು ನಮ್ಮಲ್ಲಿದ್ದಾರೆ. ಹಾಗಾಗಿ ಗೂಢಚಾರರನ್ನೆಲ್ಲ ಬಿಟ್ಟು ಈ ರಾಕ್ಷಸರನ್ನೆಲ್ಲ ಕಳಿಸಿಬಿಡೋಣ ಅಂತ ಸಲಹೆಯನ್ನು ಕೊಡ್ತಾರೆ. ಒಂದು ಮಾತನ್ನು ಅವರು ಹೇಳ್ತಾರೆ, ಇದು ಎಲ್ಲ ಕಾಲಕ್ಕೂ ಸಲ್ಲುವಂತಹ ಮಾತು ಅಂತ. ಏನು ಹೇಳ್ತಾರೆ? ಅಧರ್ಮಿಗಳು ಏನು ಚಿಂತನೆಯನ್ನು ಮಾಡ್ತಾರೆ ಅಂತ ಹೇಳಿ. ಮೂಲೈಹಿ ವಿಷ್ಣು ದೇವಾನಾಂ ಯತ್ರ ಧರ್ಮ ಸನಾತನಃ ತಸ್ಯಂಚ ಬ್ರಹ್ಮ ಗೋ ವಿಪ್ರಾಸ್ತಪೋ ಯಜ್ಞಾಃ ಸ ದಕ್ಷಿಣಾಃ ಅಂತ. ನಾವು ಎಲ್ಲಿಗೆ ಗುರಿ ಇಡಬೇಕು ಅಂತ ಕೇಳಿದರೆ, ಮೂಲಂ ಹಿ ವಿಷ್ಣುರು ದೇವಾನಾಂ, ವಿಷ್ಣು ಮತ್ತು ದೇವತೆಗಳ ಬಲ ಯಾವುದು ಅಂತ ಕೇಳಿದರೆ ಸನಾತನವಾದಂತಹ ಒಂದು ಧರ್ಮ, ಅದು ವೇದಗಳು, ಗೋವು, ವಿಪ್ರರು, ತಪ ಮತ್ತು ಯಜ್ಞ, ದಕ್ಷಿಣೆಯಿಂದ ಕೂಡಿದ ಯಜ್ಞ. ಈ 5 ನಾವು ನಾಶಪಡಿಸಿದರೆ ದೇವತೆಗಳ ಬಲ ಕುಂದುತ್ತದೆ. ಹಾಗಾಗಿ ಎಲ್ಲ ರಾಕ್ಷಸರು ಮಾಡ್ತಾ ಇದ್ದದ್ದು ಇದನ್ನೇ ಮೊದಲನೇದಾಗಿ. ಹಾಗಾಗಿ ಮೊದಲು ಇದನ್ನು ಮಾಡೋಣ, ಇದನ್ನೆಲ್ಲ ನಾಶಪಡಿಸಿ ಎಲ್ಲೆಲ್ಲಿ ಯಾಗ ಯಜ್ಞ ಮಾಡ್ತಾರೆ ಎಲ್ಲ ನಾಶಪಡಿಸೋಣ, ವೇದಗಳನ್ನು ನಾಶಪಡಿಸೋಣ, ಗೋವುಗಳನ್ನು ನಾಶಪಡಿಸೋಣ, ವಿಪ್ರರನ್ನು ನಾಶಪಡಿಸೋಣ ಇತ್ಯಾದಿ ಸಲಹೆಗಳನ್ನು ಕೊಡ್ತಾರೆ. ಅದಕ್ಕೆ ಉದ್ಯುಕ್ತರಾಗ್ತಾರೆ. ಕಂಸ ಒಪ್ಪುತ್ತಾನೆ. ಈ ಕಡೆ ನಂದಗೋಕುಲದಲ್ಲಿ ರೋಹಿಣಿಗೆ ಬಲರಾಮ ಹುಟ್ಟಿರ್ತಾನೆ. ಹಾಗೆಯೇ ಯಶೋದೆಗೆ ಪುತ್ರ ಸಂತಾನವಾಗಿದೆ ಅಂತ ಎಲ್ಲರಿಗೂ ತಿಳಿಯುತ್ತದೆ. ಎಲ್ಲರೂ ಬಹಳ ಸಂತೋಷಗೊಳ್ಳುತ್ತಾರೆ. ಭಗವಂತನ ಜನ್ಮೋತ್ಸವವನ್ನು ಬಹಳ ವಿಜೃಂಭಣೆಯಿಂದ ಮಾಡ್ತಾರೆ. ಇಡೀ ನಂದ ಗೋಕುಲ ತಳಿರು ತೋರಣಗಳಿಂದ ಅಲಂಕೃತವಾಗ್ತದೆ. ಎಲ್ಲ ಮನೆಯನ್ನು ಕೂಡ ಸ್ವಚ್ಛಗೊಳಿಸಿ ಮನೆ ಎದುರು ರಂಗೋಲಿಗಳನ್ನು ಹಾಕಿ ತೋರಣಗಳಿಂದ ಅಲಂಕರಿಸ್ತಾರೆ. ಗೋವುಗಳನ್ನು ಎಲ್ಲ ತೊಳೆದು ಅಲಂಕಾರಗಳನ್ನು ಮಾಡ್ತಾರೆ. ಎಲ್ಲ ಜನ ಸಂತೋಷದಿಂದ ಸಿಹಿಗಳನ್ನು ಹಂಚುತ್ತಾರೆ. ಇಡೀ ನಂದಗೋಕುಲ ಈ ಕೃಷ್ಣನ ಜನ್ಮೋತ್ಸವದಲ್ಲಿ ಸಂಭ್ರಮಿಸ್ತದೆ. ವ್ರಜಭೂಮಿಯು ಸಂಪತ್ ಸಮೃದ್ಧವಾಯಿತು ಈ ಒಂದು ಮಗುವಿನ ಜನನದಿಂದ ಅಂತ ಭಾಗವತ ಹೇಳ್ತದೆ. ಹೀಗೆ ಸ್ವಲ್ಪ ದಿನ ಕಳೀಲಿಕ್ಕೆ ನಂದಗೋಪನು ಮಥುರೆಗೆ ಬರ್ತಾನೆ. ಕಂಸನಿಗೆ ಕಪ್ಪವನ್ನು ಕೊಡಬೇಕಲ್ಲ, ಅದು ನಿಯಮ. ಹಾಗಾಗಿ ಕಪ್ಪವನ್ನು ಕೊಡಲಿಕ್ಕೋಸ್ಕರ ಮಥುರೆಗೆ ಬಂದಾಗ ವಸುದೇವನನ್ನು ಭೇಟಿಯಾಗ್ತಾನೆ. ವಸುದೇವ ದೇವಕಿಯರು ಅವನನ್ನು ಅತ್ಯಂತ ಪ್ರೀತಿಯಿಂದ ಆದರಿಸಿ ಸತ್ಕರಿಸಿ ಆಲಂಗಿಸಿಕೊಂಡು ಕೆಲವು ಸೂಕ್ಷ್ಮಗಳನ್ನು ಅವನಿಗೆ ಬಿತ್ತರಿಸ್ತಾರೆ. ಅವರೆಲ್ಲರ ಕಥೆಗಳನ್ನು ಕೇಳಿ ಹುಟ್ಟಿದ ಮಗುವಿನ ಆರೋಗ್ಯವನ್ನು ಎಲ್ಲ ತಿಳಿದುಕೊಂಡು ಅನಂತರ ಕುಶಲೋಪರಿ ಮಾತನ್ನು ಆಡುತ್ತಾರೆ. ಸ್ವಲ್ಪ ದಿವಸ ಕಳೆಯುವಾಗ ಪೂತನಿ ಅಂತ ಒಬ್ಬಳು ರಾಕ್ಷಸಿ ಕಂಸನ ಆದೇಶಾನುಸಾರ ಎಲ್ಲೆಲ್ಲಿ ಪುಟ್ಟ ಮಕ್ಕಳಿದ್ದಾರೆ ಅವರನ್ನು ನಾಶಪಡಿಸಲಿಕ್ಕೋಸ್ಕರ ಊರೂರು ತಿರುಗಾಡುತ್ತಾ ನಂದಗೋಕುಲಕ್ಕೆ ಬರ್ತಾಳೆ. ಅಲ್ಲಿ ಬರಬೇಕಾಗಿದ್ದರೆ ವಿಕಾರ ರೂಪಿನ ರಾಕ್ಷಸಿ ಅತ್ಯಂತ ಸುಂದರವಾದ ತರುಣಿಯಾಗಿ ಬದಲಾಗ್ತಾಳೆ. ಅವಳು ತನ್ನ ಸ್ತನಕ್ಕೆ ವಿಷವನ್ನು ಮೆತ್ತಿಕೊಂಡಿರ್ತಾಳೆ. ಎಲ್ಲೆಲ್ಲಿ ಪುಟ್ಟ ಮಕ್ಕಳು ಕಾಣ್ತಾರೆ ಅವರನ್ನು ಎತ್ತಿಕೊಳ್ಳುವಂಥದ್ದು, ಅವರಿಗೆ ವಿಷಸ್ತನ್ಯಪಾನವನ್ನು ಮಾಡಿಸುವಂಥದ್ದು, ಅವರನ್ನು ಕೊಂದು ಬಿಡುವಂಥದ್ದು, ಇದು ಈ ದುಷ್ಟ ಹೆಂಗಸಿನ ಕಾಯಕವಾಗಿರ್ತದೆ. ಹಾಗೆ ಬರುವವಳು ನಂದಗೋಪನ ಮನೆಗೂ ಬರ್ತಾಳೆ. ನಂದಗೋಪನ ಮನೆಯಲ್ಲಿ ತಾನು ಕೂಡ ಅವರ ಜೊತೆಗೆ ಸೇರಿಕೊಳ್ತಾಳೆ. ಅಲ್ಲಿಯ ಎಲ್ಲ ಗೋಪಿಕೆಯರು ಯಾರೆಲ್ಲ ಇರ್ತಾರೆ ಅವರಂತೆ ತನ್ನ ವೇಷವನ್ನು ಮಾಡಿಕೊಂಡು ವೇಷವನ್ನು ಮರೆಸಿಕೊಂಡು ಅವರ ಜೊತೆಗೆ
ಸ್ನೇಹಾಚಾರವನ್ನು ಸಂಪಾದಿಸಿ ಸಮಯ ಸಂದರ್ಭ ಬಂದಾಗ ಶ್ರೀಕೃಷ್ಣನನ್ನು ಎತ್ತಿಕೊಳ್ತಾಳೆ. ಪುಟ್ಟ ಮಗು ಕಿಲಕಿಲನೆ ಅವಳ ಮುಖವನ್ನು ನೋಡಿ ನಗುತ್ತದೆ. ಇವಳಿಗೆ ಸಂತೋಷ ಆಗ್ತದೆ. ನಗು ನಗು ಅಂತ ಮನಸ್ಸಿನಲ್ಲಿ ಅಂದುಕೊಳ್ತಾಳೆ. ಆನಂತರ ಯಶೋದೆ ಅಲ್ಲಿ ಇಲ್ಲದ ಸಂದರ್ಭವನ್ನು ನೋಡಿಕೊಂಡು ಆ ಮಗುವಿಗೆ ತನ್ನ ವಿಷಸ್ತನ್ಯಪಾನವನ್ನು ಮಾಡಿಸ್ತಾಳೆ. ಪರಮಾತ್ಮ ಬಾಲರೂಪಿಯಾಗಿದ್ದರೂ ಕೂಡ ಪರಮಾತ್ಮನಿಗೆ ಗೊತ್ತಿದೆ, ಅವನು ಸ್ತನ್ಯಪಾನವನ್ನು ಮಾಡ್ತಾನೆ. ಮಾಡ್ತಾ 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 ಅವಳ ಪ್ರಾಣವನ್ನು ಕೂಡ ಸೆಳೀತಾನೆ. ಬಿಡು ಬಿಡು ನನ್ನನ್ನು ಬಿಡು ಅಂತ ಪೂತನಿ ಬೊಬ್ಬೆ ಹೊಡಿತಾಳಂತೆ. ಆದರೆ ಬಾಲಕ ಬಿಡೋದಿಲ್ಲ. ಹಾಲಿನ ಜೊತೆಗೆ ಇಡೀ ಅವಳ ಪ್ರಾಣವೂ ಕೂಡ ಎಳೆದು ಹೊರಗೆ ಬರ್ತದೆ. ರಾಕ್ಷಸಿ ತನ್ನ ನಿಜ ರೂಪವನ್ನು ತಾಳ್ತಾಳೆ. ವಿಕಾರವಾದಂತಹ ಬಹಳ ದೊಡ್ಡ ಸ್ವರೂಪದ ರಾಕ್ಷಸಿ ನೆಗೆದು ಬಿದ್ದು ಸಾಯ್ತಾಳೆ. ಹೇಳ್ತಾರೆ, ಆದರೂ ಅವಳಿಗೆ ಒಂದು ಭಾಗ್ಯ ಅದು ಅಂತ. ಯಾಕೆಂದರೆ ಭಗವಂತನಿಗೆ ಸ್ತನ್ಯಪಾನ ಮಾಡಿಸಿದ್ಲಲ್ಲ ಅವಳು, ಆ ಭಾಗ್ಯ ಅವಳಿಗೆ ಸಿಕ್ಕಿತು ಅಂಥೇಳಿ. ಆದರೆ ವಿಷಸ್ತನ್ಯಪಾನ ಮಾಡಿಸಿದ್ರಿಂದ ಕೃಷ್ಣನಿಗೇನೂ ಆಗಲಿಲ್ಲ. ಈ ಪೂತನಿ ಸತ್ತು ಬೀಳ್ತಾಳೆ. ಅಲ್ಲಿ ಸೇರಿದವರಿಗೆಲ್ಲ ಗಾಬರಿಯಾಗ್ತದೆ. ಏನಾಯಿತು 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 ಅಂತ. ನಂದ ಗೋಕುಲದ ಎಲ್ಲ ಜನ ಅಲ್ಲಿ ಸೇರ್ತಾರೆ. ಕೊನೆಗೆ ಅವಳ ವಿಶಾಲವಾದಂತಹ ದೇಹವನ್ನು ಮರವನ್ನು ಕತ್ತರಿಸಿದಂತೆ ಕತ್ತರಿಸ್ತಾರಂತೆ. ಕತ್ತರಿಸಿ ತುಂಡು ತುಂಡು ಮಾಡಿ ಅದನ್ನು ಬೆಂಕಿಯಲ್ಲಿ ಹಾಕ್ತಾರೆ. ಆಗ ಅಗರು ಚಂದನದ ಪರಿಮಳ ಅಲ್ಲಿಂದ ಬರ್ತದಂತೆ. ಎಲ್ಲರಿಗೆ ಆಶ್ಚರ್ಯ ಆಗ್ತದೆ, ಯಾಕೆ ಹೀಗೆ ಆಯಿತು, ಈ ರಾಕ್ಷಸಿಯ ದೇಹ ಈ ರೀತಿ ಅಂತೇಳಿ. ಆದರೆ ಪರಮಾತ್ಮನಿಗೆ ಸ್ತನ್ಯಪಾನ ಮಾಡಿಸಿದ್ರಿಂದ ಅವಳ ಪಾಪಗಳೆಲ್ಲ ನಿರಸನವಾಗಿ ಅವಳು ಅಮೃತಮಯವಾದಂಥ ಶರೀರವನ್ನು ಪಡೆದಲು. ಅದಕ್ಕೋಸ್ಕರ ಈ ರೀತಿಯಾದಂತಹ ಪರಿಮಳ ಅಲ್ಲಿಂದ ಹೊರಟಿತು ಅಂತ ಗ್ರಂಥ ಹೇಳ್ತದೆ. ಈ ರೀತಿಯಾಗಿ ಒಂದು 3 ತಿಂಗಳು ಕಳೆಯುತ್ತದೆ. ಬಾಲಕ ಮಲಗಿದಲ್ಲೇ ಕೈಕಾಲು ಆಡಿಸ್ತಾ ಇರ್ತಾನೆ ಕೃಷ್ಣ. ಒಂದು ಬಾರಿ ಅವನನ್ನು ಒಂದು ಕಡೆಯಲ್ಲಿ ಮಲಗಿಸಿ ತಾಯಿ ಯಶೋದೆ ಎಲ್ಲೋ ಹೋಗಿರ್ತಾಳೆ. ಅವರ ಸಮೀಪದಲ್ಲಿ, ಮಗುವಿನ ಸಮೀಪದಲ್ಲಿ ಒಂದು ಗಾಡಿ, ಶಕಟ, ಅದರಲ್ಲಿ ಕೆಲವೆಲ್ಲ ಸಾಮಗ್ರಿಗಳನ್ನು ಇಟ್ಟಿರ್ತಾರೆ. ಆ ಗಾಡಿ ಅಲ್ಲಿ ನಿಂತುಕೊಂಡಿರ್ತದೆ. ಕೆಲವು ಕಥೆಗಳ ಪ್ರಕಾರ ಗಾಡಿಯು ಚಲಿಸ್ತಾ ಬಂತು ಅಂತ ಇದೆ. ಆದರೆ ಶ್ರೀಮದ್ ಭಾಗವತ ಹಾಗೇನು ಹೇಳೋದಿಲ್ಲ. ಬಾಲಕನ ಸಮೀಪದಲ್ಲಿ ಆ ಗಾಡಿ ಇರ್ತದೆ. ಪರಮಾತ್ಮ ಆಟ ಆಡ್ತಾ ಆಡ್ತಾ ಆ ಗಾಡಿಯ ಚಕ್ರಕ್ಕೆ ಒಂದು ತುಳಿತಾನೆ ಅಂತ. ತುಳಿದಾಗುವಾಗ ಈ ಗಾಡಿ ಪುಡಿ ಪುಡಿಯಾಗಿ ಬಿದ್ದು ಬೀಳ್ತದೆ. ದೊಡ್ಡದಾದ ಸದ್ದಾಗ್ತದೆ. ಎಲ್ಲರೂ ಕೂಡ ಓಡಿಕೊಂಡು ಬಂದು ನೋಡಬೇಕಾಗಿದ್ದರೆ ಶಕಟಾಸುರನೆಂಬ ರಾಕ್ಷಸ ಸತ್ತು ಬಿದ್ದಿರ್ತಾನೆ. ಹೀಗಾಗಿ 3ನೆಯ ತಿಂಗಳಲ್ಲಿ ಕೃಷ್ಣ ಪರಮಾತ್ಮ ರಾಕ್ಷಸರ ವಧೆಗೆ ಉದ್ಯುಕ್ತನಾಗ್ತಾನೆ ಅಂತ. ಈಗ ಇವರಿಗೆ ಸಂಸ್ಕಾರಗಳಾಗಬೇಕು, ಜಾತಕರ್ಮಾದಿ. ಅವರ ಕುಲಪುರೋಹಿತರು ಗರ್ಗರು ಬಂದು ನಾಮಕರಣ ಸಂಸ್ಕಾರಗಳನ್ನು ಮಾಡ್ತಾರೆ. ಶ್ರೀಕೃಷ್ಣ ಅವನು ಆಕರ್ಷಣೆಯನ್ನು ಮಾಡುವುದರಿಂದ ಅವನಿಗೆ ಕೃಷ್ಣ ಅಂಥೇಳಿ, ಹಾಗೆಯೇ ಬಲರಾಮನಿಗೆ ಅವನು ಬಲಭದ್ರ, ಅವನು ಬಲ ಇರೋದರಿಂದ ಬಲರಾಮ ಅಂಥೇಳಿ ನಾಮಕರಣವನ್ನು ಮಾಡ್ತಾರೆ. ಬಾಲಕರಿಬ್ಬರೂ ಕೂಡ ಜೊತೆಯಾಗಿ ಸ್ವಲ್ಪ ಸ್ವಲ್ಪ ಬೆಳೀತಾರೆ. ಸಣ್ಣ ಪುಟ್ಟ ತುಂಟಾಟಗಳು ಆರಂಭ ಆಗ್ತದೆ. ಈ ಬಾಲಕರು ಮೊದಲು ತಮಗೆ ಎಷ್ಟು ಕೊಡ್ತದೋ ಅಷ್ಟು ಅಂಬೆಗಾಲಿ ಇಟ್ಟುಕೊಂಡು ಹೋಗುವಂಥದ್ದು, ಮನೆಯಲ್ಲಿದ್ದ ವಸ್ತುಗಳನ್ನೆಲ್ಲ ಎಳೆದು ಹಾಕುವಂಥದ್ದು, ಮೆಲ್ಲ ಎಲ್ಲ ಗೋಪಾಲಕರು ದನ ಕರುಗಳ ಜೊತೆಗೆ ಇರುವವರು. ಅಲ್ಲಿ ಹೋಗಿ ಪುಟ್ಟ ಕರುಗಳ ಬಾಲಗಳನ್ನು ಮೆಲ್ಲ ಸಿಕ್ಕಿದಷ್ಟು ಎಳೆಯುವಂಥದ್ದು. ಈ ರೀತಿಯಾಗಿ ನಾನಾ ವಿಧದ ಚೇಷ್ಟೆಗಳನ್ನೆಲ್ಲ ಮಾಡ್ತಾ ಇರ್ತಾರೆ. ಸಮಯ ಕಳೆದಂತೆ ಪಕ್ಕದ ಮನೆಗೆ ಹೋಗುವಂಥದ್ದು, ಅಲ್ಲಿ ಬೆಣ್ಣೆಯನ್ನು ಕದಿಯುವಂಥದ್ದು, ಹಾಲನ್ನು ಕುಡಿಯುವಂಥದ್ದು, ಮೊಸರನ್ನು ತಿನ್ನುವಂಥದ್ದು, ಗಡಿಗೆಗಳನ್ನು ಒಡೆಯುವಂಥದ್ದು ಇತ್ಯಾದಿ ಎಲ್ಲ ಮಾಡ್ತಾ ಇರಬೇಕಾಗಿದ್ದರೆ ಗೋಪಿಕೆಯರು ಬಂದು
ಯಶೋದೆಗೆ ದೂರನ್ನು ಕೊಡ್ತಾರೆ. ಅಮ್ಮ, ನಿನ್ನ ಮಗ ಹಾಗೆ ಮಾಡಿದ, ಮಡಿಕೆಗೆ ಕಲ್ಲು ಹೊಡೆದ, ಅದರಿಂದ ಹೊರಗೆ ಹಾಲು ಸುರಿಯುವಾಗ ತಾನು ಕುಡಿದ, ಕೋತಿಗಳಿಗೆ ಬೆಣ್ಣೆ ತಿನ್ನಿಸಿದ, ಪಕ್ಕದ ಹುಡುಗರಿಗೆ ತಿನ್ನಿಸಿದ, ಚೇಷ್ಟೆ ವಿಪರೀತ ಆಯಿತು, ಏನು ಚೇಷ್ಟೆ ಮಾಡ್ತಾನಮ್ಮ ನಿನ್ನ ಮಗ ಅಂತ ಬಹಳ ಪ್ರೇಮಾದರಗಳಿಂದ ವಾತ್ಸಲ್ಯದಿಂದ ದೂರನ್ನು ಕೊಡ್ತಾಯಿದ್ರು. ಹೀಗೆ ಸಮಯವು ಹೋಗ್ತಾ ಇತ್ತು. ಹೋಗ್ತಾ ಇರಬೇಕಾಗಿದ್ದರೆ ಒಂದು ಬಾರಿ ಗೋಪಿಕೆಯರ ದೂರು ಕಂಡಾಬಟ್ಟೆ ಆಗ್ತದೆ. ಹಾಗಾಗಿ ಯಶೋದೆ ತಾಯಿ ಏನು ಮಾಡ್ತಾಳೆ ಅಂತ ಕೇಳಿದರೆ, ನಿನಗೆ ಕಲಿಸ್ತೇನೆ ಬುದ್ಧಿ ಅಂತ ಅಲ್ಲೊಂದು ಒರಳು ಕಲ್ಲು ಇರ್ತದೆ. ಈ ಒರಳು ಕಲ್ಲಿಗೆ ಶ್ರೀಕೃಷ್ಣ ಪರಮಾತ್ಮನನ್ನು ಕಟ್ಟಿ ಹಾಕ್ತಾಳೆ. ಕಟ್ಟಿ ಹಾಕಬೇಕಾಗಿದ್ದರೆ ಎಷ್ಟು ಕಟ್ಟಿ ಹಾಕಿದರೂ ಹಗ್ಗ 2 ಇಂಚು ಕಡಿಮೆ ಆಗುವಂಥದ್ದು, 2 ಅಂಗುಲ ಕಡಿಮೆ ಆಗುವಂಥದ್ದು. ಮತ್ತು ಒಂದಿಷ್ಟು ಹಗ್ಗ ತರ್ತಾಳೆ, ಮತ್ತೆ ಪುನಃ ಜೋಡಿಸಿ ಕಟ್ತಾಳೆ, ಮತ್ತೆ 2 ಅಂಗುಲ ಹಗ್ಗ ಕಡಿಮೆ ಆಗುವಂಥದ್ದು. ಬಾರಿ ಬಾರಿಗೆ ಈ ರೀತಿ ಮಾಡುವಾಗ ಕೃಷ್ಣ ನಗುತ್ತಾನಂತೆ ಮತ್ತು ತಾನೇ ಹೋಗಿ ಬಂಧನಕ್ಕೆ ಒಳಗಾಗ್ತಾನಂತೆ. ಹೀಗೆ ಕಟ್ಟಿ ಹಾಕಿ ಅವಳು ಹೋಗ್ತಾಳೆ. ಕೃಷ್ಣ ಸ್ವಲ್ಪ ಹೊತ್ತು ಆ ಕಡೆ ನೋಡ್ತಾನೆ, ಈ ಕಡೆ ನೋಡ್ತಾನೆ. ಏನು ತಂಟೆ ಮಾಡುವ ಹಾಗಿಲ್ಲ, ಕಟ್ಟಿ ಹಾಕಿದ್ದಾಳೆ ಅಮ್ಮ, ಏನು ಮಾಡೋಣ ಅಂತ ಆಲೋಚನೆ ಮಾಡ್ತಾ ಮೆಲ್ಲಕ್ಕೆ ಒರಳನ್ನು ಚಲಿಸುವಂತೆ ಮಾಡ್ತಾನೆ. ಸ್ವಲ್ಪ ಒರಳು ಚಲಿಸ್ತದೆ, ಖುಷಿಯಾಗ್ತದೆ ಇವನಿಗೆ. ಮತ್ತೆ ಸ್ವಲ್ಪ ಎಳ್ಕೊಳ್ತಾನೆ. ಹೀಗೆ ಎಳೆದುಕೊಂಡು ಇವನು ಮುಂದಕ್ಕೆ ಹೋಗ್ತಾನೆ. ಮುಂದಕ್ಕೆ ಹೋಗ್ತಾ ಸ್ವಲ್ಪ ದೂರದಲ್ಲಿ 2 ಮರಗಳು ಅವರ ಅಂಗಳದಲ್ಲಿ ನಿಂತುಕೊಂಡಿರ್ತದೆ. ಅತ್ತಿಯ ಮರಗಳು ಅಂತ, ಅರ್ಜುನ ವೃಕ್ಷ ಅಂತ ಅದಕ್ಕೆ ಕರೀತಾರೆ. ಈ ಅತ್ತಿಯ ಮರಗಳು 2 ಮರಗಳು ಹತ್ತಿರ ಇರ್ತವೆ. ಆ ಮರದ ನಡುವಿಗೆ ಒಂದು ಸ್ವಲ್ಪ ಜಾಗ ಇರುತ್ತದೆ. ಕೃಷ್ಣ ಈ ಒರಳು ಕಲ್ಲನ್ನು ಮೆಲ್ಲಕ್ಕೆ ಎಳೆದುಕೊಂಡು ಆ ಮರಗಳ ಮಧ್ಯಭಾಗದಿಂದ ಪ್ರವೇಶ ಮಾಡ್ತಾನೆ. ಪ್ರವೇಶ ಮಾಡಬೇಕಾಗಿದ್ದರೆ ಅದು ಸಿಕ್ಕಾಕೊಳ್ತದೆ. ಇವನು ಮತ್ತಷ್ಟು ಎಳಿತಾನೆ, ಮತ್ತಷ್ಟು ಬಲಪ್ರಯೋಗ ಮಾಡ್ತಾನೆ, ಮತ್ತಷ್ಟು ಬಲದಿಂದ ಎಳಿತಾನೆ. 2 ಮರಗಳು ಕೂಡ ಬುಡ ಸಮೇತ ಮಗುಚಿ ಬೀಳ್ತವಂತೆ. ಆ ಬುಡ ಸಹಿತ ಬಿದ್ದ ಮರಗಳಿಂದ 2 ಗಂಧರ್ವರು ಎದ್ದು ನಿಂತು ನಮಸ್ಕರಿಸಿ ಸ್ತುತಿ ಮಾಡ್ತಾ ಹೊರಟೋಗ್ತಾನೆ. ಈ ಶಬ್ದವನ್ನು ಕೇಳಿದಂಥ ಗೋಕುಲದ ಎಲ್ಲರಿಗೂ ಕೂಡ ಗಾಬರಿ ಆಗ್ತದೆ. ಅಯ್ಯೋ, ಮರ ಬಿದ್ದಿದೆ, ಮಗು ಕೃಷ್ಣ ಇಲ್ಲಿ ಎಲ್ಲೋ ಇದ್ದ ಅಂತ ಗಾಬರಿಯಿಂದ ಬೊಬ್ಬೆ ಹೊಡಿತಾ ಬರಬೇಕಾಗಿದ್ದರೆ ಕೃಷ್ಣ ಅಲ್ಲಿ ನಿಂತು ಕಿಲ ನಗುತ್ತಾ ಇದ್ದಾನಂತೆ. ಈ ಗಂಧರ್ವರು ನಲಕೂಬರ ಮತ್ತು ಮಣಿಗ್ರೀವ ಅನ್ನುವಂಥವರು. ಇವರು ಒಂದು ಬಾರಿ, ಇವರು ಕುಬೇರನ ಪುತ್ರರು. ಇವರು ಮದ್ಯಪಾನವನ್ನು ಮಾಡಿ ಸ್ತ್ರೀ ಸಂಘವನ್ನು ಮಾಡುತ್ತಾ ನಾರದರು ಬರುವಾಗ ನಗ್ನರೂಪಿಯಾಗಿ ತಿರುಗಾಡ್ತಾ ಇದ್ದರಂತೆ. ಒಂದು ಹಿಂದಿನ ಕಥೆ ಅದಕ್ಕೆ. ಅದನ್ನು ನೋಡಿದಂತಹ ನಾರದರಿಗೆ ಸಿಟ್ಟು ಬಂದು, ನೀವು ಮರಗಳಾಗಿ ಹೋಗಿ, ವೃಕ್ಷಗಳಾಗಿ ಹೋಗಿ, ಚಲನೆ ಇಲ್ಲದೆ ಹೋಗಿ ಅಂತ ಶಾಪವನ್ನು ನೀಡ್ತಾರೆ. ಅದರ ಪರಿಣಾಮವಾಗಿ ಅವರು ವೃಕ್ಷಗಳಾಗಿದ್ದರು. ಈಗ ಕೃಷ್ಣನ ಅನುಗ್ರಹದಿಂದಾಗಿ ಶಾಪ ವಿಮೋಚನೆ ಆಗ್ತದೆ. ಮುಂದಕ್ಕೆ ಕೃಷ್ಣ ಭಗವಂತ ಈ ರೀತಿ ತುಂಟಾಟವನ್ನು ಮಾಡ್ತಾ ಇರಬೇಕಾಗಿದ್ದರೆ ಈ ನಂದಗೋಪ ಮತ್ತು ಇತರ ಗೋಕುಲದ ನಾಯಕರು ಒಂದು ಚಿಂತನೆಯನ್ನು ಮಾಡ್ತಾರೆ. ಪಕ್ಕದಲ್ಲಿ ಬೃಂದಾವನ ಇದೆ, ಬೃಂದಾವನದಲ್ಲಿ ಸಮೃದ್ಧಿ ಇದೆ, ಸ್ವಲ್ಪ ಸಮಯ ಅಲ್ಲಿ ಹೋಗಿ ಇರೋಣ ಅಂತ ಹೇಳಿ ತಮ್ಮ ಎಲ್ಲ ಸಪರಿವಾರದೊಂದಿಗೆ ಅವರು ಬೃಂದಾವನದತ್ತ ತೆರಳುತ್ತಾರೆ. ಜೊತೆಗೆ ಕೃಷ್ಣ ಬಲರಾಮರು ಎಲ್ಲ ಗೋಪಾಲ ಬಾಲರು ಕೂಡ ಕೃಷ್ಣನ ಜೊತೆಗೆ ಬೃಂದಾವನಕ್ಕೆ ಹೋಗ್ತಾರೆ. ಇಲ್ಲಿ ಯಮುನಾ ನದಿ ಹತ್ತಿರದಲ್ಲಿ ಹರಿತಾ ಇರ್ತದೆ. ಅಲ್ಲಿ ಮರಳಿನ ದಿಬ್ಬದಲ್ಲಿ ಕೃಷ್ಣ ಕೂತು ಕೊಳಲನ್ನು ನುಡಿಸುವುದನ್ನು ಆರಂಭಿಸ್ತಾನೆ ಅಂಥೇಳಿ. ಈ ಸಂದರ್ಭದಲ್ಲಿ ಇವರಿಗೆ ಸಾಮಾನ್ಯ ಬಾಲ್ಯವು ಕಳೆದು ಇನ್ನು ಪೌಗಂಡಾವಸ್ಥೆ ಬರುತ್ತದೆ. ಪೌಗಂಡಾವಸ್ಥೆ ಅಂದರೆ 5 ರಿಂದ 10.
5ರವರೆಗೆ ಬಾಲ್ಯ, ಆನಂತರ ಪೌಗಂಡ, 10ರಿಂದ ನಂತರ ಕಿಶೋರ, 15ರಿಂದ ನಂತರ ತಾರುಣ್ಯ, ಯುವಕರಾಗ್ತಾರೆ. ಹಾಗಾಗಿ ಸಾಮಾನ್ಯ ಒಂದು 5 ವರ್ಷ ಪ್ರಾಯದ ಅಂದಾಜಿನ ಬಾಲಕರು, ಇವರಿಗೊಂದು ಅರ್ಹತೆ ಬರ್ತದೆ, ತಾವು ಕೂಡ ದನಗಳ ಜೊತೆಗೆ ಗೋಪಾಲಕರಾಗಿ ಹೋಗಬಹುದು ಅಂತ. ಕೃಷ್ಣ ಬಲರಾಮರು ಉಳಿದ ಹುಡುಗರ ಜೊತೆಗೆ ತಾವು ಕೂಡ ಗೋಪಾಲರಾಗಿ ಹೋಗ್ತಾರೆ. ಆ ಸಂದರ್ಭದಲ್ಲಿ ರಾಕ್ಷಸರಿಗೆ ಇದರ ಅರಿವಾಗ್ತದೆ, ಇವರು ಬೃಂದಾವನಕ್ಕೆ ಬಂದಿದ್ದಾರೆ ಅಂಥೇಳಿ. ಒಬ್ಬ ವತ್ಸಾಸುರ ಅನ್ನುವ ಒಬ್ಬ ರಾಕ್ಷಸ ಕರುವಿನ ರೂಪದಲ್ಲಿ ಬಂದು ಕೃಷ್ಣ ರಾಮರಿಗೆ ತೊಂದರೆಯನ್ನು ಕೊಡಲಿಕ್ಕೆ ಬರ್ತಾನೆ. ಆ ಕರುವಿನ ಬಾಲವನ್ನು ಹಿಡಿದು ಅವನನ್ನು ನಾಶಪಡಿಸ್ತಾನೆ ಕೃಷ್ಣ. ಹಾಗೆ ದಿನಗಳು ಹೋಗ್ತಾ ಇರಬೇಕಾಗಿದ್ದರೆ ಒಂದು ಸಲ ಅಲ್ಲೊಂದು ದೊಡ್ಡ ಕೊಕ್ಕರೆ ಕಾಣಿಸಿಕೊಳ್ತದಂತೆ. ಆ ಕೊಕ್ಕರೆ ಬೃಹತ್ತಾದ ಶರೀರವನ್ನು ಹೊಂದಿತ್ತು, ಉದ್ದವಾದ ಕೊಕ್ಕುಗಳನ್ನು ಹೊಂದಿತ್ತು. ಅದು ಬಕಾಸುರನೆಂಬ ಒಬ್ಬ ರಾಕ್ಷಸ. ಕೃಷ್ಣನನ್ನು ವಧೆ ಮಾಡಲಿಕ್ಕೆ ಸುಮಾರು ಜನ ರಾಕ್ಷಸರು ಬರ್ತಾ ಇರ್ತಾರೆ. ರಾಕ್ಷಸರಿಗೆ ಇದೇ ಕೆಲಸ. ಅಲ್ಲಿ ಕೃಷ್ಣನನ್ನು ಬೇರೆ ಬೇರೆ ರೀತಿಯಲ್ಲಿ ಹೇಗೆ ವಧೆ ಮಾಡಬಹುದು ಅಂತ ಅವ್ರು ಕಾಯ್ತಾ ಇರ್ತಾರೆ. ಈ ಬಕಾಸುರನು ಕೂಡ ಇವನನ್ನು ವಧೆ ಮಾಡಲಿಕ್ಕೆ, ಈ ಬಕ ನಮಗೆ ಗೊತ್ತಿದೆ, ಬಕಧ್ಯಾನ ಅಂತ. ಅದು ಬಕಧ್ಯಾನ ಯಾವಾಗಲೂ ಅದು ಮೀನನ್ನು ಹಿಡೀಲಿಕ್ಕೆ ಕಾಯ್ತಾ ಇರೋದು, ಕಣ್ಣು ಮುಚ್ಚಿಕೊಂಡು ಧ್ಯಾನ ಮಾಡ್ತಾ ಇದ್ದ ಹಾಗೆ ಒಂದು ಕಾಲಲ್ಲಿ ನಿಂತ್ಕೊಂಡಿರ್ತದೆ ಅಂತ. ಹಾಗೆ ಇಲ್ಲಿ ಬಕ ಕಾಯ್ತಾ ಇದ್ದ ಕೃಷ್ಣನನ್ನು ವಧೆ ಮಾಡಲಿಕ್ಕೆ. ಕೃಷ್ಣ ಪರಮಾತ್ಮ ಅವನ 2 ಕೊಕ್ಕಿನ 2 ಭಾಗಗಳನ್ನು ಹಿಡಿದು ಬಗೆದು ಬಕಾಸುರನ ವಧೆಯನ್ನು ಮಾಡ್ತಾನೆ ಅಂಥೇಳಿ. ಸ್ವಲ್ಪ ಸಮಯ ಕಳೆಯುವಾಗ ಇವು ಗೋಪಾಲಕರೆಲ್ಲ ಆಟ ಆಡ್ತಾ ಇರ್ತಾರೆ. ಅಲ್ಲಿ ಒಂದು ಕಡೆಯಲ್ಲಿ ಒಬ್ಬ ಗೋಪಾಲ ಬಾಲ ಬಂದು ಹೇಳ್ತಾನೆ, ಅಲ್ಲಿ ಒಂದು ಬಹಳ ದೊಡ್ಡದಾದ ಗುಹೆ ಇದೆ ಕೃಷ್ಣ, ನಾವು ಅಲ್ಲಿ ಹೋಗಿ ಆಟ ಆಡೋಣ. ಬಹಳ ವಿಚಿತ್ರವಾಗಿ ಕಾಣ್ತಾ ಇರುವಂಥ ಗುಹೆ, ಅದಕ್ಕೆ ಹಾವಿನ ಬಾಯಿಯ ಹಾಗೆ ಅದು ಕಾಣ್ತದೆ, ಆದರೆ ವಿಶಾಲ ಜಾಗ ಇದೆ, ನಾವು ಹೋಗೋಣ ಅಲ್ಲಿಗೆ ಅಂತೇಳಿ. ಹಾಗೆ ಬಾಲಕರು ಆ ಗುಹೆಯೊಳಗೆ ಹೋಗ್ತಾರೆ. ಕೃಷ್ಣ ಹೊರಗಡೆ ಇರ್ತಾನೆ. ಅವನು ಒಬ್ಬ ರಾಕ್ಷಸ. ಈ ರಾಕ್ಷಸ ಕಾಯ್ತಾ ಇರ್ತಾನೆ ಕೃಷ್ಣ ಬರಬೇಕು ಅಂತ. ಕೃಷ್ಣ ಹೊರಗಡೆ ಇರ್ತಾನೆ, ಕೃಷ್ಣ ಹೋಗೋದಿಲ್ಲ. ಆದರೆ ಅಗಾಸುರ ಬಾಯಿಯನ್ನು ಮುಚ್ಚೋದಿಲ್ಲ. ಕೊನೆಗೆ ಸಂದರ್ಭ ಬಂದಾಗ ಕೃಷ್ಣ ಇವನ ವಧೆಗೆ ಕಾಲ ಹತ್ತಿರ ಆಗಿದೆ ಅಂತ ಹೇಳಿಕೊಂಡು ತಾನು ಕೂಡ ಪ್ರವೇಶಿಸ್ತಾನೆ. ಆಗ ಗೋಪಾಲರ ಸಮೇತವಾಗಿ ಆ ಅಘಾಸುರ ತನ್ನ ಬಾಯಿಯನ್ನು ಮುಚ್ಚಿಕೊಂಡಾಗ ಕೃಷ್ಣ ಒಳಗಡೆಯಿಂದ ಬೆಂಕಿಯನ್ನು ಉಂಟು ಮಾಡಿ ಅವನನ್ನು ಸಂಹರಿಸ್ತಾನೆ. ಕೊನೆಗೆ ಇಡೀ ದೇಹ ಕರಟಿ ಹೋಗ್ತದೆ, ಆದರೆ ಆ ಬಾಯಿ ಮಾತ್ರ ದೊಡ್ಡ ಗುಹೆ ಹಾಗೆ ಅಲ್ಲಿ ತೆರೆದುಕೊಂಡು ಇರ್ತದೆ ಅಂತ ಶ್ರೀಮದ್ ಭಾಗವತವು ವರ್ಣಿಸ್ತದೆ. ಹೀಗೆ ಇರಬೇಕಾಗಿದ್ದರೆ ಒಂದು ಸಲ ಬ್ರಹ್ಮದೇವರಿಗೆ ಬಹಳ ಉದಾಸೀನ ಆಗ್ತದಂತೆ. ಪರಮಾತ್ಮ ಹೊರಟು ಹೋಗಿದ್ದಾನೆ. ಪರಮಾತ್ಮ ಇಲ್ಲಿ ಬಂದು ಬೃಂದಾವನದಲ್ಲಿ ಬಾಲ ಲೀಲೆಗಳನ್ನು ಮಾಡ್ತಾ ಇದ್ದಾನೆ. ಹಾಗಾಗಿ ತಾನು ಅಲ್ಲಿ ಒಂದು ಸಲ ಹೋಗೋಣ, ಕೃಷ್ಣನನ್ನು ಸ್ವಲ್ಪ ಒಂದು ನೋಡೋಣ, ಅವನ ಬಾಲಲೀಲೆಗಳು ಏನಿದೆ ಅಂತ ನೋಡೋಣ ಅಂತ ಹೇಳ್ತಾ ಅಲ್ಲಿಗೆ ಬಂದಾಗುವಾಗ ಕೃಷ್ಣನ ಜೊತೆಗಿದ್ದಂತಹ ಎಲ್ಲ ಗೋಪಾಲರು, ದನಗಳು ಎಲ್ಲರೂ ಇದ್ದ ಹಾಗೆ ಅವರನ್ನು ಬ್ರಹ್ಮದೇವರು ಮಾಯ ಮಾಡಿಬಿಡ್ತಾರಂತೆ. ಎಲ್ಲಿ ಕೂಡ ಕಾಣೋದಿಲ್ಲ ಕೃಷ್ಣನಿಗೆ, ಎಲ್ಲರೂ ಮಾಯವಾಗಿರ್ತಾರೆ. ಆಗ ಕೃಷ್ಣದೇವರು ಇದಕ್ಕೆ ಒಂದು ಯೋಜನೆಯನ್ನು ಮಾಡ್ತಾರೆ. ಅವರಿಗೆ ವಿಷಯ ಗೊತ್ತಿದೆ, ಹಾಗಾಗಿ ಇದಕ್ಕೆ ಒಂದು ಕಲಿಸೋಣ ಅಂತ ಹೇಳ್ತಾ ಕೃತಕವಾಗಿ ಅದೇ ಬಾಲಕರನ್ನು, ಅದೇ ಗೋವುಗಳನ್ನು ಮತ್ತು ಗೋವುಗಳ ಕರುಗಳನ್ನು ಮತ್ತು ಎಲ್ಲವನ್ನು ಕೂಡ ಸೃಷ್ಟಿ ಮಾಡಿಬಿಡ್ತಾರಂತೆ. 1 ವರ್ಷಗಳ ಕಾಲ ಹೀಗೆ ಹೋಗ್ತದಂತೆ. ಆ ಬ್ರಹ್ಮನ 1 ವರ್ಷ, ಅದಕ್ಕೆ ತ್ರುಟಿ ಅಂತ ಹೆಸರು, ತ್ರುಟಿ ಅಂತ. ಆ ಕಾಲದಲ್ಲಿ ಯಾರಿಗೂ ಗೊತ್ತೇ ಆಗಲಿಲ್ಲಂತೆ. ಇವರು ಮನೆಗೆ ಹೋಗೋದು ಮಾಮೂಲಿ, ಹಾಗೆ ತಂದೆ ತಾಯಿಯರ ಜೊತೆಗೆ ಇರೋದು, ಮತ್ತೆ ಬರೋದು, ಇದಾಗ್ತಾನೇ ಇತ್ತು. ಆದರೆ ಅವರು ಯಾರೂ ನಿಜವಾದ ಗೋಪಾಲಕರೂ ಅಲ್ಲ, ನಿಜವಾದ ದನಕರುಗಳೂ ಅಲ್ಲ. ಆ ದನಗಳು ಹಾಲನ್ನು ಕೂಡ ಕೊಡ್ತಾಯಿದ್ದು. ಹಾಗಾಗಿ ಕೃಷ್ಣ ಪರಮಾತ್ಮ ಪ್ರತ್ಯೇಕವಾದಂಥ ಒಂದು ಸೃಷ್ಟಿಯನ್ನೇ ಮಾಡಿದ ಮತ್ತು ಎಲ್ಲ ಕಡೆಯೂ ತಾನಾಗಿ ಇದ್ದ ಅಂತೆ. ಹಾಗಾಗಿ ಸರ್ವಂ ವಿಷ್ಣುಮಯಂ ಜಗತ್ ಅಂತ ಭಾಗವತ ಹೇಳ್ತದೆ. ಕೊನೆಗೆ ತಾನು ಸೋತೆ ಅಂತ ಬ್ರಹ್ಮದೇವರಿಗೆ ಗೊತ್ತಾಗ್ತದೆ. ಬ್ರಹ್ಮದೇವರು ಒಂದು ಸ್ತುತಿಯನ್ನು ಮಾಡ್ತಾರೆ, ಸುಂದರವಾದ ಸ್ತುತಿ. ಶ್ರೀಕೃಷ್ಣ ವೃಷ್ಣಿಕುಲ ಪುಷ್ಕರ ಜೋಷದಾಯಿನ್ ಅಂತ ಬಹಳ ಸುಂದರವಾದಂಥ ಪದಗಳನ್ನು ಬಳಸ್ತಾನೆ. ಶ್ರೀಕೃಷ್ಣ
ವೃಷ್ಣಿಕುಲ ಪುಷ್ಕರ ಜೋಷದಾಯಿನ್ ಕ್ಷ್ಮಾ ನಿರ್ಜರ ದ್ವಿಜ ಪಶೂಧದಿ ವೃದ್ಧಿಕಾರಿನ್ ಉದ್ಧರ್ಮ ಶಾರ್ವರಹ ರಕ್ಷಿತಿ ರಾಕ್ಷಸದೃಗಾ ಕಲ್ಪಮಾರ್ಕಮರ್ಹನ್ ಭಗವನ್ ನಮಸ್ತೆ ಅಂಥೇಳಿ ಸುಂದರವಾಗಿದೆ. ಶ್ರೀಕೃಷ್ಣ ವೃಷ್ಣಿಕುಲ ಪುಷ್ಕರ ಜೋಷದಾಯಿನ್ ಅಂಥೇಳಿ ಚಂದ್ರ ಅಂತ. ಪುಷ್ಕರ ತಾವರೆಗೆ ಜೋಷವನ್ನು ಕೊಡುವಂಥದ್ದು ತಾವರೆ, ಹಾಗಾಗಿ ತಾವರೆಗೆ ಚಂದ್ರ, ಹಾಗಾಗಿ ಕೃಷ್ಣ ವೃಷ್ಣಿಕುಲ ಚಂದ್ರ ಅಂಥೇಳಿ ಹೀಗೆ ವರ್ಣಿಸ್ತಾ ಇರ್ತಾರೆ. ಹಾಗೆ ಇವರಿಗೆಲ್ಲ ಅನುಗ್ರಹಿಸಿ ಮತ್ತು ಎಲ್ಲ ಗೋಪಾಲ ಬಾಲಕರನ್ನು ಹಿಂದಿರುಗಿಸಿ ಬ್ರಹ್ಮದೇವರು ಮಾಯವಾಗ್ತಾರೆ. ಹೀಗೆ ಈ ಪೌಗಂಡಾವಸ್ಥೆಯಲ್ಲಿ ಗೋಪಾಲ ಬಾಲಕರ ಜೊತೆಗೆ ಕೃಷ್ಣ ಕೊಳಲನ್ನು ಊದುತ್ತಾ ನವಿಲುಗರಿಯನ್ನು ಧರಿಸ್ತಾನೆ. ಹಾಗೆಯೇ ಗೋಪಾಲರ ಜೊತೆಗೆ ಗೋವುಗಳನ್ನು ಮೇಯಿಸ್ತಾ ಇರ್ತಾನೆ. ಹೀಗೆ ಒಂದು ಸಲ ಇರಬೇಕಾಗಿದ್ದರೆ ಕತ್ತೆಯ ರೂಪದಲ್ಲಿ ಒಬ್ಬ ರಾಕ್ಷಸ ಅಲ್ಲಿ ಕಾಣಿಸ್ಕೊಳ್ತಾನೆ. ಧೇನುಕಾಸುರ ಅಂತ ಅವನ ಹೆಸರು. ಅಲ್ಲೊಂದು ಸಣ್ಣ ಕಥೆಯನ್ನು ಹೇಳ್ತಾರೆ. ಅಲ್ಲಿ ತಾಳೆಯ ಮರದಿಂದ ಬಿದ್ದಂಥ ಹಣ್ಣುಗಳನ್ನು ಈ ಮಕ್ಕಳು ತಿನ್ನಲಿಕ್ಕೆ ಹೋಗುವಾಗ ಅವನು ಬಿಡೋದಿಲ್ಲ, ಅವನು ಕಾಲಲ್ಲಿ ಒದಿತಾನೆ ಅಂಥೇಳಿ. ಆಗ ಎಲ್ಲ ಗೋಪಾಲಕರು ಬಂದು ದೂರು ಕೊಡ್ತಾರೆ ಕೃಷ್ಣನಿಗೆ, ಇದು ತೊಂದರೆ ಕೊಡ್ತಾ ಇದ್ದಾನೆ ಈ ರಾಕ್ಷಸ ನಮಗೆ ಅಂತ. ಅದಕ್ಕೋಸ್ಕರ ಕೃಷ್ಣ ಬಲರಾಮರಲ್ಲಿ ಹೋಗ್ತಾರೆ. ಕೊನೆಗೆ ಬಲರಾಮ ದೇವರು ಅವರಿಗೆ ಎದೆಗೆ ಒದಿತಾನಂತೆ. ತನ್ನ ಹಿಂದಿನ ಕಾಲಿನಲ್ಲಿ ಅದರ ಕಾಲನ್ನು ಹಿಡಿದು ನೆಲಕ್ಕೆ ಬಡಿದು ಎಲ್ಲ ಅವನನ್ನು ನಾಶ ಮಾಡ್ತಾರೆ. ತಾಳೆಯ ಹಣ್ಣುಗಳನ್ನೆಲ್ಲ ಮಕ್ಕಳು ತಿಂತಾರೆ ಅಂತ ಕಥೆ ಹೇಳ್ತದೆ. ಹಾಗಾಗಿ ಇವನ ರೂಪವೂ ಕೂಡ ಕೃಷ್ಣಂದು ಬದಲಾಗ್ತಾ ಹೋಗ್ತದೆ. ಕೊಳಲು ಹಿಡಿದಂತಹ ವನ ಮಾಲೆಯನ್ನು ಧರಿಸಿದಂತಹ ವನಮಾಲಿ, ಕಾಡಿನ ಹೂಗಳ ಮಾಲೆ ಅವನ ಕೊರಳಲ್ಲಿ ಇರ್ತದೆ. ಬೃಂದಾವನದಲ್ಲಿ ಸಂಚಾರ ಮಾಡ್ತಾ ಇರ್ತಾರೆ. ಯಮುನಾ ತೀರದಲ್ಲಿ ಸುತ್ತಾಡ್ತಾರೆ. ಇಡೀ ಬೃಂದಾವನ ಕೃಷ್ಣನ ಲೀಲಾ ಕ್ಷೇತ್ರವಾಗ್ತದೆ. ಇವತ್ತು ಕೂಡ ಅಲ್ಲಿ ಕೃಷ್ಣನ ಲೀಲಾ ಕ್ಷೇತ್ರವನ್ನು, ಮಹಿಮೆಯನ್ನು ನಾವು ಅನುಭವಿಸಲಿಕ್ಕಾಗ್ತದೆ. ಹಾಗಾಗಿ ಭಕ್ತಿ ದೇವಿಯು ಮತ್ತೆ ತಾರುಣ್ಯವನ್ನು ಪಡೆದಂತಹ ಜಾಗ, ಜ್ಞಾನ ವೈರಾಗ್ಯಗಳ ತಾಯಿ, ಯಾವ ಮುಕ್ತಿಯು ಸೇವಕಿಯಾಗಿದ್ದಾಳೋ ಅಂತಹ ಭಕ್ತಿಯನ್ನು ನಾವು ಕಂಡುಕೊಳ್ಳತಕ್ಕಂತಹ ಜಾಗ ಕೃಷ್ಣನ ವಿಹಾರ ಕ್ಷೇತ್ರವಾಗಿ ಸಂಭ್ರಮಿಸ್ತಾ ಇರ್ತದೆ ಅಂತೇಳಿ. ಅಲ್ಲಿ ಯಮುನಾ ನದಿಯ ಒಂದು ಮಡು ಇರ್ತದೆ. ಆ ಮಡು, ಯಮುನಾ ನದಿ ಎಲ್ಲರಿಗೂ ಅಲ್ಲಿ ನೀರಿನ ಮೂಲ, ಆಸರೆ. ಆದರೆ ಅಲ್ಲಿ ನೀರನ್ನು ಕುಡಿದಂತಹ, ಮಡುವಿನ ನೀರನ್ನು ಕುಡಿದಂತಹ ಗೋಪಾಲಕರು, ಗೋವುಗಳು ಗತಪ್ರಾಣರಾಗ್ತಾರೆ. ಕಾರಣ ಏನು ಅಂದರೆ ಆ ಮಡುವು ನೀರು ವಿಷವಾಗಿರ್ತದೆ. ಇದನ್ನು ಎಲ್ಲರೂ ಬಂದು ಕೃಷ್ಣನಿಗೆ ಹೇಳ್ತಾರೆ. ಕೃಷ್ಣ ತಾನು ಎಲ್ಲರನ್ನು ಸೇರಿಸಿಕೊಂಡು ಅಲ್ಲಿಗೆ ಹೋದರೆ ಈಗ ಸಮಸ್ಯೆಯಾಗ್ತದೆ ಅಂತ ಆಲೋಚಿಸಿಕೊಂಡು ತಾನೊಬ್ಬಂಟಿಯಾಗಿ ಯಮುನಾ ನದಿಯ ಮಡುವಿನ ಹತ್ತಿರ ಹೋಗ್ತಾನಂತೆ. ಹೋಗಿ ಅಲ್ಲಿ ಒಂದು ಕದಂಬದ ವೃಕ್ಷ ಇರ್ತದೆ. ಆ ವೃಕ್ಷವನ್ನು ಏರ್ತಾನೆ. ಏರಿ ಆ ಮಡುವಿಗೆ ಧುಮುಕ್ತಾನೆ. ಆ ಮಡುವಿನಲ್ಲಿ ಒಂದು ಸರ್ಪ ಇರ್ತದೆ. ಕಾಳಿಯ ಅನ್ನುವ ಹೆಸರಿನ ಒಂದು ಸರ್ಪ ತನ್ನ ಪತ್ನಿಯರ ಜೊತೆಗೆ ಆ ಮಡುವಿನಲ್ಲಿ ವಾಸ ಮಾಡ್ತಾ ಇರ್ತದೆ. ಅವನ ವಿಷದಿಂದಾಗಿ ಇಡೀ ಮಡು ವಿಷವಾಗಿತ್ತು. ಆದ್ದರಿಂದ ಅದನ್ನು ಸೇವಿಸಿದ ಪ್ರಾಣಿ ಪಕ್ಷಿಗಳೆಲ್ಲ ತಮ್ಮ ಪ್ರಾಣವನ್ನು ಕಳೆಕೊಳ್ತಾ ಇದ್ದರು ಅಂಥೇಳಿ. ಕೃಷ್ಣ ಅದರೊಳಗೆ ಪ್ರವೇಶಿಸಿದ ತಕ್ಷಣ ಈ ನಾಗನಿಗೆ ಬಹಳ ಸಿಟ್ಟು ಬರ್ತದೆ. ಅದು ಹೂತ್ಕರಿಸುತ್ತಾ ಕೃಷ್ಣನನ್ನು ತನ್ನ ಬಂಧನಕ್ಕೆ ಒಳಪಡಿಸ್ತದೆ. ಅವನ ದೇಹವನ್ನು ಸುತ್ತುವರಿಯುತ್ತದೆ. ಕೃಷ್ಣ ನೀರಿನೊಳಗಡೆ ಮುಳುಗುತ್ತಾನೆ. ಇದು ಗೋಪಾಲಕರಿಗೆ ಗೊತ್ತಾಗ್ತದೆ. ಅವರೆಲ್ಲ ಬೊಬ್ಬೆ ಹೊಡಿತಾ ಬರ್ತಾರೆ. ಅಲ್ಲೆಲ್ಲ ಸುತ್ತುವರಿದು ನಿಲ್ತಾರೆ. ಅಯ್ಯೋ, ಕೃಷ್ಣನಿಗೆ ತೊಂದರೆ ಆಯಿತು, ಕೃಷ್ಣನಿಗೆ ತೊಂದರೆ ಆಯಿತು ಅಂತ. ಕೃಷ್ಣ ಇದೆಲ್ಲ ಮಾಡಿದ್ದೊಂದು ಲೀಲೆಯೇ. ತಕ್ಷಣ ಬಿಡಿಸಿಕೊಂಡು ಬಂದು ತಾನು ಈ ಕಾಲಿಯನ ಹೆಡೆಯ ಮೇಲೆ ಅದಕ್ಕೆ ಬಡಿತಾನಂತೆ. ಆಮೇಲೆ ಅದರ ಮೇಲೆ ನರ್ತಿಸ್ತಾನಂತೆ. ಎಷ್ಟು ನರ್ತಿಸ್ತಾನೆ ಅಂತ ಕೇಳಿದರೆ, ಕೊನೆಗೆ ತನ್ನ ಸಮಸ್ತ ಶಕ್ತಿಯನ್ನು ಕಳೆದುಕೊಂಡಂತಹ ಕಾಲಿಯ ಜೀವಚ್ಛವದಂತೆ ಬಿದ್ದುಕೊಳ್ತಾನೆ ಅಂತ.
ಇನ್ನೇನು ಸತ್ತೇ ಹೋಗ್ತಾನೆ ಅಂತ ಅನ್ನಿಸುವಾಗ ನಾಗಪತ್ನಿಯರು ಬರ್ತಾರೆ, ಕೃಷ್ಣನಲ್ಲಿ ಬೇಡಿಕೊಳ್ತಾರೆ, ಪ್ರಭು ಅವನನ್ನು ಕೊಲ್ಲಬೇಡ, ರಕ್ಷಿಸು ಅಂತ ಬೇಡಿಕೊಳ್ತಾರೆ. ಆಗ ಶ್ರೀಕೃಷ್ಣ ದೇವರು ಹೇಳ್ತಾರಂತೆ, ಕಾಳಿಯ, ನೀನು ಗರುಡನ ಭಯದಿಂದ ಇಲ್ಲಿಗೆ ಬಂದಿದೀಯ. ರಮಣಕ ದ್ವೀಪದಿಂದ ಬಂದವ ನೀನು. ಇಲ್ಲಿ ಬಂದು ಇಲ್ಲಿನ ಜೀವಿಗಳಿಗೆಲ್ಲ ನೀನು ತೊಂದರೆಯನ್ನು ಕೊಡ್ತಾ ಇದೆಯಲ್ಲ, ನೀನು ಮತ್ತೆ ಸಮುದ್ರಕ್ಕೆ ತೆರಳಬೇಕು. ಇಲ್ಲಿ ಯಾವ ರೀತಿಯಲ್ಲಿಯೂ ನಿನ್ನ ತೊಂದರೆ ಕಾಣಿಸಿಕೊಳ್ಳಬಾರದು ಅಂತ ಹೇಳುವಾಗ ಈ ಕಾಳಿಯ ಇಲ್ಲಿ ಯಾಕೆ ಬಂದ ಅನ್ನುವಂಥ ಒಂದು ಉಪಕಥೆಯನ್ನು ಅದು ಹೇಳ್ತದೆ. ಹಿಂದೆ ಸೌಭರಿ ಮಹರ್ಷಿಗಳು, ಅವರಿಗೆ ಈ ಮೀನುಗಳ ಜೊತೆಗೆ ಒಂದು ಸ್ನೇಹ. ಆ ಸೌಭರಿ ಮಹರ್ಷಿಗಳು ಅವರ ಜೊತೆಗಿದ್ದಂಥ ಈ ಮೀನುಗಳನ್ನೆಲ್ಲ ಈ ಗರುಡ ಬಂದು ತಿಂದು ಹಾಕ್ತಾ ಇರೋದರಿಂದ ಕೊನೆಗೆ ಅವರೊಂದು ಶಾಪವನ್ನು ಕೊಡ್ತಾರೆ. ಆ ಶಾಪ ಪ್ರಭಾವದಿಂದ ಗರುಡನು ಈ ಮಡುವಿಗೆ ಬರುವ ಹಾಗೆ ಇಲ್ಲ. ಹಾಗಾಗಿ ಗರುಡನಿಂದ ರಕ್ಷಣೆ ಪಡೆಯಲಿಕ್ಕೋಸ್ಕರ ಕಾಳಿಯ ಈ ಮಡುವಿಗೆ ಬಂದು ನಿಂತಿದ್ದಾನೆ. ಹಾಗಾಗಿ ಅವನು ಬೇಡಿಕೊಳ್ತಾನೆ, ನಾನೇನು ಮಾಡಲಿ ದೇವರೇ? ಆಗ ಆರ್ತರನ್ನು ರಕ್ಷಿಸುವಂತಹ ಪರಮಾತ್ಮ ಹೇಳ್ತಾನೆ, ನಿನ್ನ ಶಿರದಲ್ಲಿ ನನ್ನ ಪದದ ಚಿಹ್ನೆ ಇದೆ. ಹಾಗಾಗಿ ಈ ಪದ ಚಿಹ್ನೆಯನ್ನು ನೋಡಿದ ಗರುಡ ನಿನ್ನನ್ನು ಮುಟ್ಟೋದಿಲ್ಲ, ಹೋಗು, ನಿನ್ನ ಜೀವನವನ್ನು ಮಾಡು ಅಂತ ಹೇಳ್ತಾ ಅವನನ್ನು ಸಮುದ್ರಕ್ಕೆ ಮತ್ತೆ ಕಳುಹಿಸ್ತಾನೆ. ಇಡೀ ಕಾಲಿಂದಿಯ ಆ ಮಡು ಅದು ಸ್ವಚ್ಛವಾಗ್ತದೆ. ಮತ್ತು ಯಥಾ ಪ್ರಕಾರ ದನಗಳು, ಕರುಗಳು, ಗೋಪಾಲಕರು ಅಲ್ಲಿ ನೀರಾಟವನ್ನು ಆಡುತ್ತಾ ವಿಹರಿಸ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ಒಬ್ಬ ಗೊಲ್ಲನ ರೂಪದಲ್ಲಿ ರಾಕ್ಷಸನೊಬ್ಬ ಆಗಮಿಸ್ತಾನೆ. ಅವನ ಹೆಸರು ಪ್ರಲಂಬ ಅಂಥೇಳಿ. ಈ ಪ್ರಲಂಬನನ್ನು ಬಲರಾಮ ದೇವರು ಸಂಹರಿಸ್ತಾರೆ. ಮುಂದಕ್ಕೆ ಒಂದು ಕಾಡ್ಗಿಚ್ಚು ಆ ಪ್ರದೇಶದಲ್ಲಿ ಉಂಟಾಗ್ತದೆ. ಆಗ ಎಲ್ಲ ಗೋಪಾಲರನ್ನು ಕೂಡ ಪರಮಾತ್ಮ ಕಾಡ್ಗಿಚ್ಚಿನಿಂದ ರಕ್ಷಣೆ ಕೊಡ್ತಾನೆ. ವೃಂದಾವನದಲ್ಲಿ ಶರತ್ಕಾಲದಲ್ಲಿ ತಾನು ವೇಣುನಾದವನ್ನು ಮಾಡುತ್ತಾ ಇರ್ತಾನೆ. ಗೋಪಿಯರೆಲ್ಲ ಬಂದು ಸುತ್ತುವರಿತಾರೆ. ಈ ಸಂದರ್ಭದಲ್ಲಿ ವೇಣುಗೀತ ಅಂತ ಒಂದು ಪ್ರಸಿದ್ಧವಾದ ಗೀತೆ ಶ್ರೀಮದ್ ಭಾಗವತದಲ್ಲಿ ಪ್ರಸ್ತುತಗೊಳ್ಳುತ್ತದೆ. ಒಂದೊಂದು ಸಂದರ್ಭದಲ್ಲಿ ಗೋಪಿಕೆಯರೆಲ್ಲ ಕೃಷ್ಣನ ಬಹಳ ಹಚ್ಚಿಕೊಂಡಿರ್ತಾರೆ ಅವನನ್ನು. ಪುಟ್ಟ ಕೃಷ್ಣ. ಈ ಗೋಪಿಕೆಯರು ಒಂದು ಬಾರಿ ಸ್ನಾನವನ್ನು ಮಾಡಲಿಕ್ಕೋಸ್ಕರ ನದಿಗೆ ತೆರಳುತ್ತಾರೆ. ತಮ್ಮ ಬಟ್ಟೆಗಳನ್ನೆಲ್ಲ ಬಿಚ್ಚಿ ಬದಿಯಲ್ಲಿಟ್ಟು ತಾವು ಸ್ನಾನವನ್ನು ಮಾಡ್ತಾ ಇರ್ತಾರೆ. ತುಂಟ ಕೃಷ್ಣ ತಾನು ಕೊಳಲನ್ನು ಹಿಡಿದುಕೊಂಡು ಇವರೆಲ್ಲರ ಬಟ್ಟೆಯನ್ನು ಹಿಡಿದುಕೊಂಡು ಕದಂಬ ವೃಕ್ಷವನ್ನೇರಿ ಕುಳಿತುಕೊಳ್ತಾನೆ. ಈ ಗೋಪಿಕೆಯರು ನದಿಯಲ್ಲಿರ್ತಾರೆ, ಸ್ನಾನ ಮಾಡ್ತಾ ಇರ್ತಾರೆ, ಬಟ್ಟೆ ಇರೋದಿಲ್ಲ. ಇವರು ಕೃಷ್ಣನಿಗೆ ದಮ್ಮಯ್ಯ ಹೊಡಿತಾರೆ. ಕೃಷ್ಣ, ದಯವಿಟ್ಟು ನಮ್ಮ ಬಟ್ಟೆಗಳನ್ನು ಕೊಡಪ್ಪ, ನಾವು ಹೊರಗೆ ಬರಬೇಕಲ್ಲ. ಆಗ ಕೃಷ್ಣ ಹೇಳ್ತಾನೆ, ಬನ್ನಿ ಬನ್ನಿ, ಏನು ತೊಂದರೆ ಇಲ್ಲ, ನೀವು ಹೊರಗೆ ಬನ್ನಿ, ಆಮೇಲೆ ಕೊಡ್ತೇನೆ ಅಂತ ಹೇಳ್ತಾನೆ. ಆದರೆ ಅವರು ನಾಚಿಕೊಳ್ತಾರೆ. ಕೊನೆಗೆ ನಾನಾ ವಿಧವಾಗಿ ಕೃಷ್ಣ ಅವರಿಗೆ ಕಾಟಗಳನ್ನು ಕೊಡ್ತಾನೆ. ಎರಡೂ ಕೈಗಳನ್ನೆತ್ತಿ ಕೈ ಮುಗೀರಿ, ಸಂಪೂರ್ಣವಾಗಿ ಶರಣಾಗಿ ಕೊಡ್ತೇನೆ ಅಂತ ಹೇಳ್ತಾನೆ. ಗೋಪಿಕೆಯರು ಭಕ್ತಿಯಿಂದ ಅವನನ್ನು ಎರಡು ಕೈಗಳನ್ನು ಮುಗಿದು ಸ್ತುತಿಸ್ತಾರೆ. ಶ್ರೀಕೃಷ್ಣ ತಾನು ಬಟ್ಟೆಯನ್ನು ಕೊಡ್ತಾನೆ. ವಿವೃಣುತೆ ತನೂಂ ಸ್ವಾನ್ ಅಂತ, ತಾನು ಶರೀರ ಅನ್ನುವ ಪರಿವೇ ಇಲ್ಲದೆ ಭಗವಂತನಿಗೆ ಶರಣಾದವರನ್ನು ಭಗವಂತ ರಕ್ಷಿಸ್ತಾನೆ ಅಂತ ಹೇಳಿ ಈ ರೀತಿಯಾಗಿ ಗೋಪಿ ವಸ್ತ್ರಾಪಹರಣದ ಕತೆ ಭಾಗವತದಲ್ಲಿ ಕಾಣಲಿಕ್ಕೆ ಸಿಗ್ತದೆ. ಒಂದೊಂದು ಬಾರಿ ಇವರು ಸುತ್ತಾಡ್ತಾ ಇರಬೇಕಾಗಿದ್ದರೆ ಅಲ್ಲಿ ಬಾಲಕರಿಗೆಲ್ಲ ಹಸಿವೆ ಆಗ್ತದೆ. ಹಸಿವೆ ಆದಾಗ ಅವರು ಕೃಷ್ಣನಲ್ಲಿ ಬಂದು ಕೇಳಿಕೊಳ್ತಾರೆ, ಕೃಷ್ಣ, ನಮಗೆ ಹಸಿವೆ ಆಗ್ತಾ ಉಂಟು, ತಿನ್ನಲಿಕ್ಕೆ ಏನಾದರೂ ನಮಗೆ ಬೇಕು, ಏನು ಮಾಡೋಣ ಈಗ ಅಂತ. ಆಗ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನಂತೆ, ನೋಡಿ ಅಲ್ಲಿ ಪಕ್ಕಕ್ಕೆ ಹೋಗಿ ಅಲ್ಲಿ ಬ್ರಾಹ್ಮಣರು ಯಜ್ಞ ಯಾಗಾದಿಗಳನ್ನೆಲ್ಲ ಮಾಡ್ತಾ ಇದ್ದಾರೆ. ಅವರಲ್ಲಿ ಹೋಗಿ ಕೇಳಿ, ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ ನಮಗೆಲ್ಲ ನೀವು ತಿನ್ನಲಿಕ್ಕೆ ಏನಾದರೂ ಕೊಡಬೇಕು ಅಂತೇಳಿ. ಬಾಲಕರಿಗೆ ಖುಷಿಯಾಯಿತು. ನೇರವಾಗಿ ಈ ಬ್ರಾಹ್ಮಣರು ಯಜ್ಞ ಯಾಗಾದಿಗಳನ್ನು ಮಾಡ್ತಾ ಇರುವಲ್ಲಿಗೆ
ಈ ಗೋಪಾಲ ಬಾಲರು ಹೋಗಿ ಬ್ರಾಹ್ಮಣರಲ್ಲಿ ಕೇಳಿಕೊಳ್ತಾರೆ, ಸ್ವಾಮಿ ನಮಗೆ ಬಹಳ ಹಸಿವಾಗಿದೆ, ತಿನ್ನಲಿಕ್ಕೆ ಏನಾದರೂ ಕೊಡಿ ಅಂತ. ಆದರೆ ಬ್ರಾಹ್ಮಣರು ಅವರು ಕರ್ಮಠ ಬ್ರಾಹ್ಮಣರು. ಅವ್ರು ಹೇಳ್ತಾರೆ, ಯಜ್ಞ ಯಾಗಾದಿಗಳನ್ನು ನಾವು ಮಾಡ್ತಾ ಇರೋದು ಕಾಣೋದಿಲ್ವ ನಿಮಗೇನು ಈಗ ನಾವು ಕೊಡೋದಿಲ್ಲ, ಈಗ ಹೋಗಿ ನೀವು ಅಂತ ಹೇಳ್ತಾರೆ. ಬಾಲಕರು ಅಲ್ಲಿಂದ ಬರ್ತಾರೆ, ಮತ್ತೆ ಕೃಷ್ಣನಿಗೆ ಹೇಳ್ತಾರೆ, ಏನು ಕೊಡಲಿಲ್ಲ, ನಮಗೆ ಹಸಿವಾಗ್ತಾ ಇದೆ, ಏನಾದರೂ ಮಾಡಬೇಕು ಅಂತ. ಕೃಷ್ಣ ಪರಮಾತ್ಮ ಹೇಳ್ತಾನಂತೆ, ಹಾಗಾದರೆ ಆ ಬ್ರಾಹ್ಮಣರ ಪತ್ನಿಯರು ಮನೆಯಲ್ಲಿದ್ದಾರೆ, ಅಲ್ಲಿ ಹೋಗಿ ಕೇಳಿ ನೀವು ಅಂಥೇಳಿ. ಹಾಗಾಗಿ ಈ ಬಾಲಕರು ಮತ್ತೆ ಬ್ರಾಹ್ಮಣರ ಪತ್ನಿಯರು ಅಲ್ಲಿಗೆ ಹೋಗ್ತಾರೆ. ಬ್ರಾಹ್ಮಣ ಪತ್ನಿಯರಲ್ಲಿ ಹೇಳ್ತಾರೆ, ಕೃಷ್ಣ ಹೇಳ್ತಾ ಇದ್ದಾನೆ ನಮಗೆಲ್ಲ ಆಹಾರ ಕೊಡಬೇಕಂತೆ, ಕೃಷ್ಣನಿಗೂ ಬೇಕು ಅಂತ. ಬ್ರಾಹ್ಮಣ ಪತ್ನಿಯರೆಲ್ಲ ಸಂಭ್ರಮದಿಂದ ತಮ್ಮಲ್ಲಿದ್ದ ಎಲ್ಲ ಆಹಾರಗಳನ್ನು ಕಟ್ಟಿಕೊಂಡು ತಾವೇ ಅದನ್ನು ತೆಗೆದುಕೊಂಡು ಬಂದು ಕೃಷ್ಣನ ಬಳಿಗೆ ಬರ್ತಾರೆ. ಎಲ್ಲರೂ ಕೂಡ ಇವರೆಲ್ಲರಿಗೂ ಬಡಿಸ್ತಾರೆ. ಬ್ರಾಹ್ಮಣರು ಹೇಳ್ತಾ ಇರ್ತಾರಂತೆ, ಇಲ್ಲ ನೀವು ಹೋಗಬಾರದು ಅಂತ ಹೇಳಿದರೆ ಇವರು ಯಾರೂ ಕೇಳೋದೇ ಇಲ್ಲ, ಕೃಷ್ಣ ಹೇಳಿದ್ದಾನೆ, ಮುಗಿಯಿತು, ಹಾಗಾಗಿ ಕೃಷ್ಣನಿಗೆ ಸಮರ್ಪಣೆ ಮಾಡುವುದೇ ಬಹಳ ದೊಡ್ಡದು ಅಂತ ಹೇಳಿ ಅವರು ಕೃಷ್ಣನಿಗೆ ಮತ್ತು ಗೋಪಾಲಕರಿಗೆ ತಮ್ಮ ಆಹಾರವನ್ನು ಸಮರ್ಪಿಸಿದರು ಅಂತ ಹೇಳ್ತಾರೆ. ಈ ಸಂದರ್ಭದಲ್ಲಿ ಪ್ರತಿ ವರ್ಷದಂತೆ ಇಲ್ಲಿ ಇಂದ್ರನ ಯಜ್ಞ ನಡಿಬೇಕು. ಇಂದ್ರಯಜ್ಞ ಅಂತ ಅವರು ಮಾಡ್ತಾ ಇದ್ದದ್ದು. ನಮಗೆ ಮಳೆಯನ್ನು ಸುರಿಸುವವನು ಇಂದ್ರ, ಹಾಗಾಗಿ ಇಂದ್ರನಿಗೆ ಒಂದು ಕೃತಜ್ಞತೆಯನ್ನು ಸಲ್ಲಿಸಬೇಕಾದದ್ದು ನಮ್ಮ ಕರ್ತವ್ಯ ಅಂತ. ಕೃಷ್ಣ ಪರಮಾತ್ಮ ಆ ಕಾಲದಲ್ಲೇ ಒಬ್ಬ ಕ್ರಾಂತಿ ಪುರುಷ, ಹೊಸ ಚಿಂತನೆಗಳನ್ನು ಜನಗಳಲ್ಲಿ ಉಂಟು ಮಾಡಿದವ. ಇವನು ಪ್ರಶ್ನಿಸ್ತಾನೆ, ಇಂದ್ರನಿಗೆ ಯಾಕೆ ಯಜ್ಞ? ನಮ್ಮನ್ನು ರಕ್ಷಣೆ ಮಾಡುವವರು ಯಾರು? ನಮ್ಮನ್ನು ರಕ್ಷಣೆ ಮಾಡುವವರು ಗೋವುಗಳು, ನಮ್ಮನ್ನು ರಕ್ಷಣೆ ಮಾಡುವವರು ಬ್ರಾಹ್ಮಣರು, ನಮ್ಮನ್ನು ರಕ್ಷಣೆ ಮಾಡುವುದು ಗೋವರ್ಧನ ಬೆಟ್ಟ, ಗಿರಿ. ಹಾಗಾಗಿ ನಾವು ಇವರನ್ನೇ ಪೂಜೆ ಮಾಡೋಣ, ಗೋ ಬ್ರಾಹ್ಮಣ ಮತ್ತು ಗೋವರ್ಧನ ಇವರನ್ನೇ ಪೂಜೆ ಮಾಡೋಣ ಅಂತ ಕೃಷ್ಣ ಪರಮಾತ್ಮ ಹೇಳ್ತಾನಂತೆ. ಅದಕ್ಕೆ ಎಲ್ಲರೂ ಒಡಂಬಡ್ತಾರೆ. ಕೃಷ್ಣ ಹೇಳಿದ ಮೇಲೆ ಎರಡು ಮಾತಿಲ್ಲ. ಮಾಮೂಲಿಯಾಗಿ ನಡೆದಾ ಇದ್ದಂತಹ ಇಂದ್ರನ ಯಜ್ಞವನ್ನು ಬಿಟ್ಟು ಇವರು ತಾವೆಲ್ಲ ಸಮರ್ಪಣೆಗೆ ಬೇಕಾದ ಎಲ್ಲ ವಸ್ತುಗಳನ್ನು ತೆಗೆದುಕೊಂಡು ಹೋಗಿ ಗೋ ಬ್ರಾಹ್ಮಣ ಮತ್ತು ಗೋವರ್ಧನ ಇದರ ಪೂಜೆಯನ್ನು ಮಾಡ್ತಾರೆ. ಈಗ ಈ ಕಡೆಯಿಂದ ಇಂದ್ರನಿಗೆ ಈ ವಿಷಯ ತಿಳಿಯುತ್ತದೆ. ಇಂದ್ರನಿಗೆ ಕಾಣುತ್ತದೆ, ಅರೆ ಇದೇನು ಕಥೆ, ಯಾವಾಗಲೂ ನನಗೆ ಪೂಜೆ ಮಾಡ್ತಾ ಇದ್ದವರು ಈ ಬಾರಿ ನನಗೆ ಪೂಜೆ ಮಾಡ್ತಾ ಇಲ್ಲ, ಗೋವರ್ಧನಕ್ಕೆ ಪೂಜೆ ಮಾಡ್ತಾ ಇದ್ದಾರೆ. ಹಾಗಾದರೆ ಇವರಿಗೆ ಒಂದು ಸ್ವಲ್ಪ ಬುದ್ಧಿಯನ್ನು ಕಲಿಸೋಣ ಅಂತ ಹೇಳ್ತಾ ಇಂದ್ರ ಏನು ಮಾಡ್ತಾನೆ ಅಂದರೆ ಸಂವರ್ತಕವೆಂಬ ಮೇಘವನ್ನು ಕರೆದು ಧಾರಾಕಾರ ಮಳೆಯನ್ನು ಸುರಿಸ್ತಾನೆ. ಪ್ರಳಯ ಕಾಲದ ಮಳೆಯ ಹಾಗೆ ಮಳೆ ಸುರಿಯುತ್ತದೆ, ನೀರು ತುಂಬುತ್ತಾ ಬರ್ತದೆ. ಎಲ್ಲರೂ ಕೃಷ್ಣನ ಹತ್ರ ಬಂದು ತ್ರಾಹಿ ತ್ರಾಹಿ ಅಂತ ಬೇಡ್ತಾರೆ. ಕೃಷ್ಣ ಹೇಳ್ತಾನೆ, ನಾವು ಯಾರಿಗೆ ಪೂಜೆ ಮಾಡಿದ್ದು? ಗೋವರ್ಧನಗಿರಿಗೆ, ಹಾಗಾಗಿ ರಕ್ಷಿಸುವ ಜವಾಬ್ದಾರಿ ಗೋವರ್ಧನನ ಮೇಲಿದೆ ಅಂತ ಹೇಳ್ತಾ ಇಡೀ ಲೀಲಾಜಾಲವಾಗಿ ತನ್ನ ಒಂದು ಕೈಯಿಂದ ಗೋವರ್ಧನ ಬೆಟ್ಟವನ್ನು ಎತ್ತುತ್ತಾನೆ. ಅಲ್ಲಿದ್ದಂಥ ಎಲ್ಲ ಗೋಪಾಲಕರಿಗೆ ಮತ್ತು ಗೋವುಗಳಿಗೆ ಎಲ್ಲರಿಗೂ ಕೂಡ ರಕ್ಷಣೆಯನ್ನು ನೀವು ಇದರ ಅಡಿಯಲ್ಲಿ ಪಡೆದುಕೊಳ್ಳಿ ಅಂತ ಹೇಳ್ತಾ ಗೋವರ್ಧನ ಬೆಟ್ಟದ ಅಡಿಯಲ್ಲಿ ಇವರನ್ನು ತಂದು ನಿಲ್ಲಿಸ್ತಾನೆ. ತಾನು ಬೆಟ್ಟವನ್ನು ಎತ್ತಿ ಹಿಡಿತಾನೆ. ಹೀಗೆ 7 ದಿವಸಗಳು ಕಳೆದು ಹೋಗ್ತದೆ. ಕೊನೆಗೆ ಇಂದ್ರನಿಗೆ ಗೊತ್ತಾಗ್ತದೆ ತಾನು ಮಾಡಿದ್ದು ತಪ್ಪು ಅಂತ ಹೇಳಿ. ಅವನು ತನ್ನ ತಪ್ಪನ್ನು ಒಪ್ಪಿಕೊಂಡು ಕೃಷ್ಣನಿಗೆ ಶರಣಾಗತನಾಗಿ ಬರ್ತಾನೆ. ಇಂದ್ರ ಸ್ತುತಿಯನ್ನು ಮಾಡ್ತಾನೆ. ಶ್ರೀಮದ್ ಭಾಗವತ ಬಹಳ ಅದ್ಭುತವಾಗಿ ಗೋವಿಂದ ಪಟ್ಟಾಭಿಷೇಕ ಅಂತ ವರ್ಣನೆ ಮಾಡುತ್ತದೆ. ಗೋವುಗಳೆಲ್ಲ ಸೇರಿ ಗೋವಿಂದನಿಗೆ ಪಟ್ಟಾಭಿಷೇಕವನ್ನು ಮಾಡ್ತಾವಂತೆ, ಹಾಲನ್ನು ಸುರಿಸ್ತಾವಂತೆ. ಹೀಗೆ ಗೋವಿಂದ ಪಟ್ಟಾಭಿಷೇಕದ ಕತೆ ಬರ್ತದೆ. ಸಾಮಾನ್ಯ ಈ ಸಂದರ್ಭದಲ್ಲಿ ಕೃಷ್ಣನಿಗೆ ಸುಮಾರು 7 ವರ್ಷಗಳ ಪ್ರಾಯ, ಪೌಗಂಡಾವಸ್ಥೆ ಅಂತ ನಾವು ನೋಡಿದೆವು. 7 ವರ್ಷದ ಪ್ರಾಯದ ಹುಡುಗ. ಬಹಳ ಪ್ರಸಿದ್ಧವಾದಂತಹ ರಾಸಕ್ರೀಡೆಯ ಕಥೆ ಬರುತ್ತದೆ. ಈ ರಾಸಕ್ರೀಡೆಯ ಕಥೆಯನ್ನು ಸ್ವಲ್ಪ ಪರಂಪರೆಯೂ
ವಿಜೃಂಭಿಸಿದೆ, ತಪ್ಪರ್ಥದಲ್ಲಿಯೂ ಭಾವಿಸಲ್ಪಟ್ಟಿದೆ. 7 ವರ್ಷದ ಬಾಲಕ ಗೋಪಿಕೆಯರೊಡನೆ ವಿಹರಿಸಿದ ಅಂತ ಹೇಳಿ. ಹಾಗಾಗಿ ಶರತ್ಕಾಲದ ರಾತ್ರಿಯಲ್ಲಿ ವೇಣುನಾದವನ್ನು ಮಾಡುತ್ತಾ ಪರಮಾತ್ಮ ಗೋಪಿಕೆಯರ ಜೊತೆಗೆ ವಿಹರಿಸ್ತಾನೆ. ವಾಸ್ತವವಾಗಿ ಮಾನವರೆಲ್ಲರೂ ಕೂಡ ಗೋಪಿಕೆಯರೇ. ಪರಮಾತ್ಮನೊಬ್ಬನೇ ಇರುವಂಥವನು. ಎಲ್ಲ ಗೋಪಿಕೆಯರನ್ನು ಅವನು ತನ್ನ ಲೀಲೆಯಿಂದ ತನ್ನ ಕಡೆಗೆ ಸೆಳೀತಾನೆ. ತನ್ನ ವೇಣು ನಾದದಿಂದ ಎಲ್ಲರನ್ನೂ ವಿಸ್ಮಯಗೊಳಿಸ್ತಾನೆ, ಎಲ್ಲರನ್ನೂ ಆಕರ್ಷಿಸ್ತಾನೆ. ಹಾಗಾಗಿ ರಾಸಕ್ರೀಡೆ ಅನ್ನುವುದು ಒಂದು ಸಾಂಕೇತಿಕವಾಗಿ ಇಡೀ ಮಾನವ ಜನಾಂಗಕ್ಕೆ ಪರಮಾತ್ಮನ ಕಡೆಗಿರುವಂತಹ ಅದ್ಭುತವಾದಂತಹ ಪ್ರೇಮವನ್ನು ಸಾರುವಂಥ ಒಂದು ಕಥಾನಕ. ಹೀಗೆ ಕೃಷ್ಣ ರಾಸಕ್ರೀಡೆ ಆಡುತ್ತಾ 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 ಒಂದು ಕ್ಷಣಕ್ಕೆ ಮಾಯವಾಗಿ ಬಿಡ್ತಾನೆ. ಕೃಷ್ಣ ಮಾಯವಾಗ್ತಾ ಇದ್ದ ಹಾಗೆ ಇವರಿಗೆಲ್ಲ ವಿರಹದ ವೇದನೆ ಕಾಣ್ತದೆ. ಎಲ್ಲಿ ಹೋದ ಕೃಷ್ಣ, ಎಲ್ಲಿ ಹೋದ ಕೃಷ್ಣ, ಈಗ ಇದ್ದ. ಯಾರೋ ಹೇಳ್ತಾರೆ, ಯಾರೋ ಒಬ್ಬ ಗೋಪಿಕೆಯೊಡನೆ ಕೃಷ್ಣ ಹೋಗುವುದನ್ನು ನಾನು ನೋಡಿದೆ. ಯಾರು ಆ ಗೋಪಿಕೆ, ಎಲ್ಲಿದ್ದಾಳೆ ಅವಳು ಅಂತ ಹುಡುಕ್ತಾ ಇರ್ತಾರೆ. ಶ್ರೀಮದ್ ಭಾಗವತ ಅಲ್ಲಿ ಹೆಸರನ್ನು ಹೇಳೋದಿಲ್ಲ, ಆದರೆ ಮುಂದಿನ ಪರಂಪರೆ ಅವಳನ್ನು ರಾಧೆ ಅಂತೇಳಿ ಸಮೀಕರಿಸಿ ರಾಧಾಕೃಷ್ಣರ ಆ ರಾಸದ ಮಹಾತ್ಮ್ಯವನ್ನು ವರ್ಣಿಸ್ತಾ ಪರಂಪರೆ ಅದನ್ನು ಮುಂದುವರಿಸ್ತದೆ. ಹಾಗೆ ಈ ರಾಸಕ್ರೀಡೆಯು ಇವತ್ತಿಗೂ ಕೂಡ ಬೃಂದಾವನ ಮತ್ತಿತರ ಕಡೆಗಳಲ್ಲಿ ಮಹಾರಾಸವಾಗಿ ಇವತ್ತೂ ನಾವು ಆಚರಿಸ್ತಾ ಇರುವಂತಹ ಕೃಷ್ಣ ಗೋಪಿಕೆಯರ ಈ ಪ್ರೇಮದ ಕಥಾನಕ ನಮ್ಮ ಮುಂದೆ ನಿಲ್ತದೆ. ಅಲ್ಲಿ ಬಹಳ ಸುಂದರವಾದಂತಹ ಗೋಪಿಕಾ ಗೀತೆ ನಮ್ಮ ಎದುರು ಪ್ರಸ್ತುತಗೊಳ್ತದೆ. ಜಯತಿ ತೇಧಿಕಂ ಜನ್ಮನಾವ್ರಜ ಶ್ರಯತ ಇಂದಿರ ಸಾಧು ತತ್ರಹಿ ಅಂತ ಬಹಳ ಅದ್ಭುತವಾದಂತಹ ಗೋಪಿಕಾ ಗೀತೆ, ನಮ್ಮ ಮನಸ್ಸನ್ನು ಸೆಳೆಯುವಂತಹ ಒಂದು ಕಾವ್ಯ. ನಕಲು ಗೋಪಿಕಾ ನಂದನೋ ಭವಾನ್ ಅಂತ, ನೀನು ಗೋಪಿಕೆಯರ ಪುತ್ರನಲ್ಲ, ಅಖಿಲ ದೇಹಿನಾಂ ಅಂತರಾತ್ಮದೃಕ್. ನಮಗೆ ಈ ಒಂದು ಮಾತು ಕೇಳಿದಾಗ ಗೋಪಿಕೆಯರ ಜೊತೆಗಿನ ಮಹಾರಾಸದ ಒಂದು ಸೂತ್ರ ನಮಗೆ ಅರ್ಥ ಆಗ್ತದೆ. ಅದನ್ನು ಕೇವಲ ಕೃಷ್ಣ ಮತ್ತು ಗೋಪಿಕೆಯರ ಏನೋ ಪ್ರೇಮದ ಈ ರಾಸ ಅಂತ ನಾವು ಭಾವಿಸಿದರೆ, ನಖಲು ಗೋಪಿಕಾ ನಂದನೋ ಭವಾನ್ ಅಖಿಲ ದೇಹಿನಾಂ ಅಂತರಾತ್ಮದೃಕ್. ಎಷ್ಟು ಚೆನ್ನಾಗಿದೆ ನೋಡಿ ಅಂತ. ನೀನು ಗೋಪಿಕಾ ನಂದನ ಮಾತ್ರ ಅಲ್ಲ, ಆ ಕಾಲದಲ್ಲಿ ಕೃಷ್ಣ ಇದ್ದಾಗಲೇ, ಕೃಷ್ಣ ಬದುಕಿದ್ದಾಗಲೇ ಗೋಪಿಕೆಯರು ಹೇಳುವ ಮಾತು ಅಖಿಲ ದೇಹಿನಾಂ ಅಂತರಾತ್ಮದೃಕ್ ಅಂತ. ಎಲ್ಲ ದೇಹಿಗಳ ಒಳಗಡೆ ಕಾಣಲ್ಪಡುವಂತಹ ಒಂದು ಮೂರ್ತಿ ನೀನು ಅಂತ ಹೇಳ್ತಾರೆ. ಹೀಗೆ ನಂದ ಗೋಕುಲದಲ್ಲಿ ಮಹಾರಾಸ ಸಂಭವಿಸ್ತದೆ. ಮುಂದಕ್ಕೆ ಒಂದು ಮಹಾ ಶಿವರಾತ್ರಿಯ ವ್ರತವನ್ನು ಕೈಗೊಳ್ತಾರೆ ಅಲ್ಲಿ. ಆ ಕಾಲದಲ್ಲಿ ಕೂಡ ಶಿವರಾತ್ರಿ ವ್ರತ ನಡೀತಾ ಇರ್ತದೆ, ಅದರ ಉಲ್ಲೇಖ ಇದೆ. ಆಗ ಸುದರ್ಶನನೆಂಬ ವಿದ್ಯಾಧರ ಇರ್ತಾನೆ. ಅವನು ಹಾವಿನ ರೂಪದಲ್ಲಿರ್ತಾನೆ. ಅವನನ್ನು ಶ್ರೀಕೃಷ್ಣ ಪರಮಾತ್ಮ ತನ್ನ ಕಾಲಿನ ಸ್ಪರ್ಶದಿಂದ ಉದ್ಧಾರ ಮಾಡಿದ ಕಥೆ ಬರ್ತದೆ. ಆನಂತರ ಗೂಳಿಯ ರೂಪದಲ್ಲೊಬ್ಬ ರಾಕ್ಷಸ ಬರ್ತಾನೆ, ಅರಿಷ್ಟಾಸುರ ಅಂಥೇಳಿ. ಅವನನ್ನು ಕೂಡ ಶ್ರೀಕೃಷ್ಣ ಸಂಹಾರ ಮಾಡ್ತಾನೆ. ಈ ಸಂದರ್ಭದಲ್ಲಿ ಇದು ಕಥೆ ಒಂದು ಬದಿಗೆ ಹೋಗ್ತಾ ಇದೆ ಅಂತ ನಾರದರಿಗೆ ಅನಿಸ್ತದೆ. ಈಗ ನಾರದರು ಇದಕ್ಕೆ ಒಂದು ಸ್ವಲ್ಪ ಚಾಲನೆಯನ್ನು ಕೊಡಬೇಕಲ್ಲ. ಅವರು ಮೆಲ್ಲ ಕಂಸನಲ್ಲಿಗೆ ಬರ್ತಾರೆ. ಕಂಸನಲ್ಲಿ ಬಂದು ಕಂಸನಿಗೆ ಹೇಳ್ತಾರೆ, ಕಂಸ ಮಹಾರಾಜ, ಏನು ಸುಮ್ಮನೆ ಕೂತಿದೀಯಾ? ನಿನ್ನ ಶತ್ರು ನಂದ ಗೋಕುಲದಲ್ಲಿ ಬೆಳೀತಾ ಇದ್ದಾನೆ, ಎಚ್ಚರ ಎಚ್ಚರ ಅಂತ ಹೇಳ್ತಾರೆ. ಕಂಸನಿಗೆ ಕಾಣ್ತದೆ, ಹೌದಲ್ಲ, ಏನಾದರೂ ಮಾಡಿ ಇವನನ್ನು ಈಗ ನಾಶ ಮಾಡಬೇಕು ಅಂತ ಒಂದು ಯೋಜನೆಯನ್ನು ಹಾಕಿಕೊಳ್ತಾನೆ. ಬಹಳ ದೊಡ್ಡದಾದೊಂದು ಯೋಜನೆ. ಒಂದು ಹಬ್ಬವನ್ನು ಏರ್ಪಡಿಸ್ತಾನೆ, ಬಿಲ್ಲ ಹಬ್ಬ ಅಂತ. ಆ ಬಿಲ್ಲ ಹಬ್ಬವನ್ನು ಏರ್ಪಡಿಸಿ ಇದಕ್ಕೆ
ಈ ಕೃಷ್ಣ ಬಲರಾಮನನ್ನು ಕರೆತರಬೇಕು. ಅದಕ್ಕೆ ಯೋಗ್ಯ ಯಾರು ಅಂತ ಹುಡುಕುವಾಗ ಒಬ್ಬ ವ್ಯಕ್ತಿ ಅವನಿಗೆ ಕಾಣಲಿಕ್ಕೆ ಸಿಗ್ತಾನೆ, ಅಕ್ರೂರ ಅಂತ ಹೇಳಿ. ಅವನು ಬಹಳ ಮುಖ್ಯವಾದ ಒಂದು ಪಾತ್ರಧಾರಿ. ಅಕ್ರೂರನನ್ನು ಕರೆದು, ನೀನು ಹೋಗಬೇಕು, ನಂದಗೋಕುಲಕ್ಕೆ ಹೋಗು, ನಂದಗೋಕುಲದಲ್ಲಿ ಕೃಷ್ಣ ಬಲರಾಮರಿರ್ತಾರೆ, ಅವರನ್ನು ನೀನು ಕರೆದುಕೊಂಡು ಬರಬೇಕು, ನನಗೆ ಸುಮಾರು ಕೆಲಸಗಳಿದೆ ಇಲ್ಲಿ, ಹಾಗಾಗಿ ಈ ಕೆಲಸ ನಿನಗೆ ವಹಿಸಿದ್ದೇನೆ ಅಂತ. ಅಕ್ರೂರನಿಗೆ ಸೂಚ್ಯವಾಗಿ ಎಲ್ಲ ತಿಳಿಯುತ್ತದೆ. ಅವನು ರಥವನ್ನು ಏರಿಕೊಂಡು ನಂದಗೋಕುಲಕ್ಕೆ ಹೋಗ್ತಾನೆ. ಈ ಸಂದರ್ಭದಲ್ಲಿ ಇವರು ಬೃಂದಾವನದಿಂದ ನಂದಗೋಕುಲಕ್ಕೆ ಬಂದಿರ್ತಾರೆ. ಅಲ್ಲಿ ಅಕ್ರೂರನನ್ನು ಬಹಳ ಆದರದಿಂದ ಸತ್ಕರಿಸ್ತಾರೆ. ಉಭಯ ಕುಶಲೋಪರಿಯಾದ ನಂತರ ಮಾತುಕತೆಯಲ್ಲಿ ಸೂಚ್ಯವಾಗಿ ಅಕ್ರೂರ ಕಂಸನ ಯೋಜನೆಯನ್ನು ತಿಳಿಸ್ತಾನೆ. ಕೃಷ್ಣ ಬಲರಾಮರಿಗೆ ಸಂತೋಷವಾಗ್ತದೆ. ನಮಗೂ ಒಂದು ಸಲ ಮಥುರೆಯನ್ನು ನೋಡಬೇಕು ಅಂತ ಇತ್ತು, ಈಗ ಆಹ್ವಾನ ಬಂದಿದೆ, ಸಂತೋಷದಿಂದ ನಾವು ಬರ್ತೇವೆ ಅಂತ. ಎಲ್ಲರೂ ಗೋಪಿಕೆಯರು, ಮುಖ್ಯವಾಗಿ ಗೋಪಾಲಕರು ಎಚ್ಚರಿಸ್ತಾರೆ. ಇಲ್ಲ ಇಲ್ಲ, ಹೋಗಬೇಡ, ಕಂಸನ ತಂತ್ರ ಇದು, ನಿಮ್ಮನ್ನು ನಾಶ ಮಾಡ್ತಾನೆ ಕಂಸ, ನೀನು ನಂದ ಗೋಕುಲವನ್ನು ಬಿಟ್ಟು ಹೋಗಬೇಡ, ತೆರಳಬೇಡ, ಗೋಕುಲ ನಿರ್ಗಮನ ಸಲ್ಲ ಅಂತ ಹೇಳ್ತಾರೆ. ಆದರೆ ನಗುತ್ತಾ ಕೃಷ್ಣ ಪರಮಾತ್ಮ ಹೇಳ್ತಾನಂತೆ, ತಾನಾಗಿ ಬಂದ ಆಹ್ವಾನವನ್ನು ನಾನೇಕೆ ತಿರಸ್ಕರಿಸಲಿ, ಹೋಗಬೇಕು ನನಗೆ ಮಥುರೆಗೆ, ನೋಡಬೇಕು ಮಥುರೆ, ಹೋಗೋಣ ಅಂತ. ಹಾಗಾಗಿ ಅಕ್ರೂರನ ಜೊತೆಗೆ ಬರ್ತಾರೆ. ಅಕ್ರೂರ ಅವರನ್ನು ರಥದಲ್ಲಿ ಕುಳ್ಳಿರಿಸಿಕೊಂಡು ಮಥುರೆಗೆ ಒಯ್ಯುತ್ತಾನೆ. ನಂದಗೋಪಾದಿಗಳಿಗೂ ಆತಂಕ ಆಗ್ತದೆ, ಈ ಮಕ್ಕಳನ್ನು ಕರ್ಕೊಂಡು ಹೋಗಿದ್ದಾರೆ ಅಲ್ಲ, ಇವರು ಕೂಡ ಗೋಪಾಲಕರು ತಾವು ಒಂದಷ್ಟು ಜನ ಬರ್ತಾರೆ. ಗೋಪಿಕೆಯರಂತೂ ಅತ್ತು ಕರೆದು ರಥದ ಹಿಂದೆ ತಾವು ಓಡ್ತಾ ಓಡ್ತಾ ಬರ್ತಾ ಇದ್ದಾರೆ. ಗೋಕುಲ ನಿರ್ಗಮನದ ದೃಶ್ಯ ಬಹಳ ಸುಂದರವಾಗಿದೆ. ಅನಂತರ ಬಹುತೇಕ ಶ್ರೀಕೃಷ್ಣ ಪರಮಾತ್ಮ ಗೋಕುಲಕ್ಕೆ ಬಂದದ್ದು ಕಡಿಮೆ. ಈ ನಿರ್ಗಮನದ ಸಂದರ್ಭದಲ್ಲಿ ಆಶ್ವಾಸನೆಯನ್ನು ನೀಡ್ತೇನೆ, ನಿಮ್ಮೆಲ್ಲರ ಜೊತೆಗೆ ನಾನು ಮತ್ತೆ ಕಾಣಿಸಿಕೊಳ್ತೇನೆ, ನಿಮ್ಮ ಜೊತೆಗೆ ನಾನಿದ್ದೇನೆ, ಈಗ ನಾನು ಹೋಗಿ ಬರ್ತೇನೆ ಅಂತ. ಎಲ್ಲರೂ ಕಣ್ಣೀರು ಗರೆಯುತ್ತಾ ನಿಂತುಕೊಳ್ತಾರೆ. ಹಾಗೆ ರಥ ಮಥುರೆಯ ಕಡೆಗೆ ಚಲಿಸ್ತದೆ. ಹೋಗ್ತಾ ಇರಬೇಕಾಗಿದ್ದರೆ ಪಟ್ಟಣ ಪ್ರವೇಶಿಸ್ತಾರೆ. ಪ್ರವೇಶಿಸುವಾಗ ಕೃಷ್ಣ ಬಲರಾಮರು ಹೇಳ್ತಾರಂತೆ, ಅಕ್ರೂರ, ನೀನು ನಿನ್ನ ಅರಮನೆಯತ್ತ ತೆರಳು, ನಾವೊಂದು ಸ್ವಲ್ಪ ಪೇಟೆ ಪಟ್ಟಣ ಎಲ್ಲ ಸುತ್ತಿ ಬರ್ತೇವೆ. ಇದೆಲ್ಲ ಹೊಸತಾದಂತಹ ನಗರಿ, ಬಹಳ ಸುಂದರವಾದ ನಗರಿ. ಎಲ್ಲರಿಗೂ ಒಂದು ಕನಸು, ಆ ಕಾಲದಲ್ಲಿ ಮಥುರೆಗೆ ಒಂದು ಸಲ ಹೋಗಿ ಬರಬೇಕು, ಬಹಳ ಭವ್ಯವಾದಂತಹ ನಗರಿ ಇದೆ, ವೈಭವದಿಂದ ಕೂಡಿದ್ದು. ಹಾಗಾಗಿ ಒಂದು ಸಲ ಪೇಟೆ ಎಲ್ಲ ಸುತ್ತಾಡ್ಕೊಂಡು ಬರೋಣ, ಬೀದಿಗಳಲ್ಲಿ ಏನಿದೆ ಅಂತ ನೋಡಿಕೊಂಡು ಬರ್ತೇವೆ, ನೀನು ಹೋಗು ಅಂತ. ಅಕ್ರೂರ ಒಡಂಬಟ್ಟು ಅವನು ತೆರಳ್ತಾನೆ. ಕೃಷ್ಣ ರಾಮರು ಮಥುರೆಯ ಬೀದಿಗಳಲ್ಲಿ ಸುತ್ತಾಡ್ತಾರೆ. ಎಲ್ಲ ಸುದ್ದಿ ಮೊದಲೇ ಮಥುರೆಗೆ ಪಸರಿಸಿರುತ್ತದೆ. ಅಭೂತವಾದಂತಹ ಶಕ್ತಿಶಾಲಿಗಳಾದಂತಹ ಅದ್ಭುತ ಬಾಲಕರು ಮಥುರೆಗೆ ಬರ್ತಾ ಇದ್ದಾರೆ ಅಂಥೇಳಿ ಮಥುರೆಯ ಜನ ಎಲ್ಲ ಬೀದಿಗಳಲ್ಲಿ ಕಾದು ನಿಲ್ತಾರಂತೆ ಇವರನ್ನು ನೋಡಲಿಕ್ಕೆ. ಇವರ ದರ್ಶನದಿಂದ ಪುನೀತರಾಗಲಿಕ್ಕೆ ಕುತೂಹಲದಿಂದ ಕೂಡ ಎಲ್ಲರೂ ನೋಡ್ತಾ ಇರ್ತಾರೆ. ದಾರಿಯಲ್ಲಿ ಹೋಗ್ತಾ ಇರಬೇಕಾಗಿದ್ದರೆ ಒಬ್ಬ ಅಗಸ ಕಾಣಲಿಕ್ಕೆ ಸಿಗ್ತಾನೆ. ಅವನು ಕಂಸನ ರಜಕ ಅಂದರೆ ಅಗಸ. ಈ ರಜಕ ಬರ್ತಾ ಇರ್ತಾನೆ. ರಾಜರಿಗೆ ಬೇಕಾದಂತಹ ವಸ್ತ್ರಭೂಷಣಗಳನ್ನೆಲ್ಲ ಹಿಡ್ಕೊಂಡು ಇವನು ಬರ್ತಾ ಇರ್ತಾನೆ. ಇವರು ಅವನನ್ನು ತಡೆದು ನಿಲ್ಲಿಸ್ತಾರೆ. ಅವನ ಜೊತೆಗೆ ಸುಮಾರು ಬೇರೆ ಬೇರೆ ಮಡಿವಾಳರು ಕೂಡ ಇರ್ತಾರೆ. ಅವನು ತಡೆದು ನಿಲ್ಲಿಸಿ, ನಮಗೂ ಬಟ್ಟೆಗಳನ್ನು ಕೊಡು, ರಾಜಯೋಗ್ಯವಾದ ಬಟ್ಟೆಗಳು ನಮ್ಮಲ್ಲಿಲ್ಲ, ಕೊಡು ಅಂತ ಕೇಳ್ತಾರೆ. ಆದರೆ ಅವನು ಕಂಸನ ರಜಕ, ಕಂಸನದ್ದೇ ಸ್ವಭಾವ ಅವನಲ್ಲಿಯೂ ಇರ್ತದೆ. ಅವನು ಈ ಬಾಲಕರನ್ನು ನಿಂದಿಸ್ತಾನೆ. ಕೃಷ್ಣ ಬಲರಾಮನನ್ನು ನಿಂದಿಸಿ, ನೀವು ತೆರಳೆ ಇಲ್ಲಿಂದ ಅಂತ ತುಚ್ಛವಾಗಿ ಅವನನ್ನು ಅವಮಾನಿಸ್ತಾನೆ. ಕೃಷ್ಣ ಹಿಂದೆಗೆಯುವುದಿಲ್ಲ. ತನ್ನ ಬೆರಳ ತುದಿಯಿಂದ ಅವನ ಕತ್ತನ್ನು ಕಿವುಚಿ ಬಿಸಾಕ್ತಾನೆ ಅಂತ ಭಾಗವತ ಹೇಳ್ತದೆ.
ಆಗ ಉಳಿದೆಲ್ಲ ಮಡಿವಾಳರು ಕೂಡ ಹೆದರಿ ಅಲ್ಲಿಂದ ಓಡಿ ಹೋಗ್ತಾರಂತೆ. ತಮಗೆ ಬೇಕಾದಂಥ ಬಟ್ಟೆಗಳನ್ನು ಆಯ್ಕೆ ಮಾಡಿಕೊಂಡು ಕೃಷ್ಣ ಬಲರಾಮರು ಅದನ್ನು ಧರಿಸಿಕೊಂಡು ಮುಂದಕ್ಕೆ ಹೋಗ್ತಾರೆ. ಹೋಗ್ತಾ ಇದ್ದಾಗ ಒಬ್ಬಳು ಕುಬ್ಜ ಶರೀರವುಳ್ಳವಳು ಕಾಣಿಸಲಿಕ್ಕೆ ಸಿಗ್ತಾಳೆ. ಸುಂದರಾದ ಯುವತಿಯವಳು, ಆದರೆ ಅವಳ ದೇಹ ಕುಬ್ಜವಾಗಿರ್ತದೆ. ತ್ರಿವಕ್ತ್ರೆ ಅಂತ ಅವಳಿಗೆ ಹೆಸರು. ಅವಳು 3 ವಕ್ರತನ ಅವಳಲ್ಲಿ ಇರ್ತದೆ. ಅವಳು ಕಂಸನಿಗೆ ಬೇಕಾದಂತಹ ಅಂಗ ರಾಗ ಪರಿಮಳ ದ್ರವ್ಯಗಳನ್ನು ಹಿಡಿದುಕೊಂಡು ಹೋಗ್ತಾ ಇರ್ತಾಳೆ. ಕೃಷ್ಣ ಪರಮಾತ್ಮ ಎಲ್ಲರನ್ನೂ ಪರೀಕ್ಷೆ ಮಾಡ್ತಾ ಹೋಗೋದು, ಯಾರ್ಯಾರು ಹೇಗೆ ನೋಡಲಿಕ್ಕೋಸ್ಕರ. ಅವಳಲ್ಲಿ ಕೇಳ್ತಾನೆ, ನೋಡು ನಮಗೂ ಒಂದು ಸ್ವಲ್ಪ ಅಂಗರಾಗ ಎಲ್ಲ ಬೇಕು, ಪರಿಮಳ ದ್ರವ್ಯಗಳನ್ನು ಕೊಡು ಅಂತ. ಅವಳು ಸಹಜವಾಗಿ ಒಳ್ಳೆಯ ಹೆಂಗಸು. ಅವಳು ಕಂಸನ ಅರಮನೆಯಲ್ಲಿ ಕಂಸನಿಗೇ ಬೇಕಾದ್ದನ್ನು ತಗೊಂಡು ಹೋಗುವುದಾಗಿದ್ದರೂ ಕೂಡ ಅವಳು ಸಾತ್ವಿಕವಾದ ಹೆಂಗಸು. ಅವಳು ಹೇಳ್ತಾಳೆ, ತಗೋ ಹಚ್ಚಿಕೋ ಅಂತ ಹೇಳಿ. ಅವನು ತನ್ನ ಮೈಗೆಲ್ಲ ರಾಮ ಮತ್ತು ಕೃಷ್ಣರು ಹಚ್ಚಿಕೊಳ್ತಾರೆ, ಸಂತೋಷಗೊಳ್ತಾರೆ. ಆಗ ಕೃಷ್ಣ ಪರಮಾತ್ಮನಿಗೆ ಅವಳಿಗೊಂದು ಅನುಗ್ರಹವನ್ನು ಮಾಡುವ ಅಂತ ಕಾಣುತ್ತದೆ. ಅವಳ ಕಾಲಿಗೆ ತನ್ನ ಕಾಲಿನಿಂದ ಮೆಟುತ್ತಾನೆ, ಪಾದದ ತುದಿಗೆ ಅವಳ ಕತ್ತನ್ನು ಹಿಡಿದು ಎತ್ತುತ್ತಾನಂತೆ. ಅವಳ ಕುಬ್ಜವಾದ ಶರೀರ ನೇರವಾಗ್ತದೆ. ಸುಂದರಿಯಾದಂತಹ ಅವಳು ತನ್ನ ಮನೆಗೆ ಕೃಷ್ಣನನ್ನು ಆಹ್ವಾನಿಸ್ತಾಳೆ. ಅವಳು ಆ ಊರಿನ ವೇಶ್ಯೆ ಅಂತ, ನನ್ನ ಮನೆಗೆ ಬಾ ಕೃಷ್ಣ, ನಿನ್ನನ್ನು ನಾನು ಕರ್ಕೊಂಡು ಹೋಗ್ತೇನೆ ಅಂತ. ಕೃಷ್ಣ ಹೇಳ್ತಾನೆ, ನಾವು ಮಾಡಲಿಕ್ಕೆ ಸುಮಾರು ಕಾರ್ಯಗಳು ಮಥುರೆಯಲ್ಲಿ ಬಾಕಿ ಇದ್ದಾವೆ, ಈಗ ನೀನು ಅಲ್ಲಿಗೆ ಬರೋದಿಲ್ಲ, ಮುಂದೊಂದು ದಿವಸ ಯಾವತ್ತಾದರೂ ಬರ್ತೇನೆ, ಈಗ ನೀನು ಹೋಗು ಅಂತ ಅವಳನ್ನು ಕಳಿಸಿಕೊಟ್ಟು ಮತ್ತೆ ಮಥುರೆಯಲ್ಲಿ ಸಂಚಾರ ಮಾಡ್ತಾ ಎಲ್ಲಿ ಬಿಲ್ಲ ಹಬ್ಬದಲ್ಲಿ ಒಂದು ಬಿಲ್ಲು ಇಟ್ಟುಕೊಂಡಿರ್ತದೆ, ಧನುರ್ಯಜ್ಞ, ಆ ಬಿಲ್ಲಿಟ್ಟಂತಹ ವೇದಿಕೆಗೆ ಕೃಷ್ಣರಾಮರು ಬರ್ತಾರೆ. ಅಲ್ಲಿ ಬಂದು ಒಂದು ಸಲ ನೋಡುವ ಇದನ್ನು ಅಂತ ಹೇಳಿಕೊಂಡು ಆ ಬಿಲ್ಲನ್ನು ಎತ್ತುತ್ತಾನೆ. ಎತ್ತಿ ಅದಕ್ಕೆ ಹೆದೆಯನ್ನು ಏರಿಬಿಸಬೇಕಾಗಿದ್ದರೆ ಬಹಳ ದೊಡ್ಡ ಠಂಕಾರದೊಂದಿಗೆ ಆ ಬಿಲ್ಲು ಮುರಿದು ಹೋಗ್ತದೆ. ಈ ಧನುರ್ಭಂಗವಾದಂತಹ ಸದ್ದು ಮತ್ತು ಸಮಾಚಾರವನ್ನು ಕಂಸ ತಿಳ್ಕೊಳ್ತಾನೆ. ಈಗ ಇವನಿಗೆ ಒಳಗಡೆಯಿಂದ ಏನೋ ಅಲ್ಲೋಲ ಕಲ್ಲೋಲ ಆಗಲಿಕ್ಕೆ ಶುರುವಾಗ್ತದೆ. ಅವನ ಮನಸ್ಸಿನ ಒಳಗಡೆ ನಾನಾ ಶಂಕೆಗಳು ಉಂಟಾಗ್ತದೆ. ಅವನಿಗೆ ಉತ್ಪಾತಗಳು ಕಾಣಲಿಕ್ಕೆ ಶುರುವಾಗ್ತದೆ. ಇದು ಮೃತ್ಯು ಸೂಚಕವಾದಂಥದ್ದು ಅಂತ ಅವನು ಸ್ವಪ್ನ ಅವನಿಗೆ ಬೀಳಲಿಕ್ಕೆ ಶುರುವಾಗ್ತದೆ. ಹೆದರ್ತಾನೆ ಕಂಸ. ಮೊದಲ ಬಾರಿಗೆ ಅವನ ಮನಸ್ಸಿನ ಒಳಗೆ ಒಂದು ಚಳಿ ಕೂತುಕೊಳ್ಳುತ್ತದೆ. ಹಾಗಾಗಿ ಅವನು ರಾಕ್ಷಸರಿಗೆ ಆಜ್ಞೆ ಮಾಡ್ತಾನೆ, ಎಲ್ಲಿದ್ದಾರೆ ಅವರು, ಮಲ್ಲ ಯುದ್ಧಕ್ಕೆ ಏರ್ಪಾಟು ಮಾಡಿ. ಮುಷ್ಟಿಕ ಚಾಣೂರರನ್ನು ಕರೆದು ನೀವು ಅವನ ವಧೆಯನ್ನು ಮಾಡಿ ಅಂತ ಕಳಿಸ್ತಾನೆ. ಹೀಗೆ ಮಲ್ಲ ಯುದ್ಧಕ್ಕೆ ಬರಬೇಕಾಗಿದ್ದರೆ ಇವರು ಕೂಡ ಕೃಷ್ಣ ಬಲರಾಮರು ಆ ಜಾಗಕ್ಕೆ ತೆರಳಲಿಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ತಾರೆ. ಆಗ ಕುವಲಯಾಪೀಡ ಅನ್ನುವಂಥ ಒಂದು ಆನೆ ಅದು ಇವರ ಎದುರಿಗೆ ಕಾಣಲಿಕ್ಕೆ ಸಿಗ್ತದೆ. ಮದೋನ್ಮತ್ತವಾಗಿರ್ತದೆ. ಅದನ್ನು ಕೃಷ್ಣ ಬಲರಾಮರು ಹೊಡೆದು ಸಂಹಾರ ಮಾಡಿ ಅದರ ದಂತವನ್ನು ತಾವು ಕೈಯಲ್ಲಿ ಹಿಡಿದುಕೊಂಡು ಅದನ್ನು ತಮ್ಮ ಭುಜದಲ್ಲಿ ಇಟ್ಟುಕೊಂಡು ಅವರು ಮಲ್ಲಯುದ್ಧದ ತಾಣಕ್ಕೆ ಪ್ರವೇಶಿಸ್ತಾರೆ ಅಂತ ಶ್ರೀಮದ್ ಭಾಗವತ ಹೇಳ್ತದೆ. ಮಲ್ಲಯುದ್ಧದ ಆ ಕಣಕ್ಕೆ ಕೃಷ್ಣ ಬಲರಾಮರು ಬರ್ತಾರೆ. ಇಲ್ಲಿ ಕೃಷ್ಣ ಬಲರಾಮರು ಇನ್ನೂ ಬಾಲಕರು. ಆಗ ಅಲ್ಲಿಗೆ ಮುಷ್ಟಿಕ ಮತ್ತು ಚಾಣೂರ ಅನ್ನುವಂಥ ಇಬ್ಬರು ಜಟ್ಟಿಗಳು ಆಗಮಿಸ್ತಾರೆ. ಅವರಿಬ್ಬರು ಬಹಳ ಮದೋನ್ಮತ್ತರಾಗಿರ್ತಾರೆ. ಈ ಪುಟ್ಟ ಬಾಲಕರನ್ನು ಒಂದು ಕೈಯಲ್ಲಿ ಎತ್ತು ಬಿಸಾಕಿಯೆವು ಅಂಥೇಳಿ. ಆಗ ಕೃಷ್ಣ ಹೇಳ್ತಾನೆ, ನೋಡು, ನಾವಿಬ್ಬರು ಪುಟ್ಟ ಬಾಲಕರು. ಯಾವಾಗಲೂ ಒಂದು ಮಲ್ಲಯುದ್ಧ ಆಗಬೇಕಾಗಿದ್ದರೆ ಸಮಾನವಾದ ಬಲವುಳ್ಳವರಲ್ಲಿ ಆಗಬೇಕು. ನಿಜವಾಗಿ ನಿಮ್ಮನ್ನು ನೋಡಿದರೆ ನೀವು ದೈತ್ಯ ಶರೀರಿಗಳಾಗಿದ್ದೀರಿ. ನೀವು ನಮ್ಮ ಜೊತೆಗೆ ಯುದ್ಧವನ್ನು ನಿಜವಾಗಿ ಮಾಡಬಾರದು. ಮಲ್ಲಯುದ್ಧ ಸಮಾನ ಶಕ್ತಿ ಉಳ್ಳವರ ಜೊತೆಗೆ ಆಗಬೇಕು ಅಂತ ಕೇಳ್ತಾರೆ. ಆದರೆ ಆ ಜಟ್ಟಿಗಳು ಇವರ ಮಾತನ್ನು ಕೇಳದೆ ಮುಷ್ಟಿಕ ಮತ್ತು ಚಾಣೂರರು ಕೃಷ್ಣ ರಾಮರ ಜೊತೆಗೆ ಮಲ್ಲಯುದ್ಧಕ್ಕೆ ಸಿದ್ಧರಾಗ್ತಾರೆ.
ಹೋರಾಟ ನಡೀತದೆ. ಹೋರಾಟ ನಡೀತಾ 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 ಕೃಷ್ಣ ರಾಮರು ಮುಷ್ಟಿಕ ಮತ್ತು ಚಾಣೂರನ್ನು ಹೊಡೆದು ಕೊಂದು ಹಾಕ್ತಾರೆ. ಅವರ ಸಂಹಾರ ಆಗ್ತದೆ. ಇವರ ಜೊತೆಗೆ ಇನ್ನೊಂದು 5 ಜನ ಇವರ ಅನುಯಾಯಿಗಳು ಕೂಡ ಅಲ್ಲಿ ಮಲ್ಲರಿರ್ತಾರೆ. ಅವರೆಲ್ಲರನ್ನೂ ಕೂಡ ಕೃಷ್ಣ ರಾಮರು ಆ ಕಣದಲ್ಲಿ ಹೊಡೆದು ಹಾಕಿ ಕಂಸನ ಬಳಿಗೆ ತೆರಳ್ತಾರೆ. ಕಂಸನಿಗೆ ಉಗ್ರವಾದಂತಹ ಕೋಪ ಏರ್ತಾ ಇರ್ತದೆ. ಈ ಕೃಷ್ಣರಾಮರನ್ನು ಕೊಲ್ಲಲಿಕ್ಕೋಸ್ಕರ ತಾನು ಖಡ್ಗವನ್ನು ಹಿಡಿದುಕೊಂಡು ಅಲ್ಲಿಂದ ನೆಗೆದು ಬರ್ತಾನೆ. ಮೊದಲೇ ಇವನ ಮನಸ್ಸಿನಲ್ಲಿ ಅರ್ಧ ಧೈರ್ಯ ಉಡುಗಿರ್ತದೆ. ಈಗಾಗಲೇ ಸ್ವಪ್ನದಲ್ಲಿ ಕೂಡ ಇವನೇನೇನೋ ಕಂಡಿರ್ತಾನೆ. ತಾನು ಕೆಂಪು ಮಾಲೆಯನ್ನು ಧರಿಸಿ ತಲೆಯನ್ನು ಬೋಳಿಸಿಕೊಂಡು ದಕ್ಷಿಣ ದಿಕ್ಕಿಗೆ ತೆರಳುವಂತಹ ಚಿತ್ರಣಗಳು ಅವನ ಮನಸ್ಸಿನಲ್ಲಿ ಅವನಿಗೆ ಸ್ವಪ್ನದಲ್ಲಿ ಕಂಡು ಇದು ಮರಣ ಸೂಚಕ ಅಂತ ಅನಿಸಿರ್ತದೆ. ಈಗ ಇವನ ಕಡೆ ಎಲ್ಲ ರಾಕ್ಷಸರು ಕೂಡ ಸತ್ತು ಬೀಳುವಾಗ ಇವನು ಒಳಗೆ ಶಂಕೆಯಿಂದಲೇ ಅರ್ಧ ಧೈರ್ಯದಿಂದ ಕೃಷ್ಣ ಬಲರಾಮನನ್ನು ಎದುರಿಸಲಿಕ್ಕೆ ಬರ್ತಾರೆ. ಕೃಷ್ಣ ಛಂಗನೆ ನೆಗೀತಾನೆ. ಕಂಸನ ಮೇಲೆ ಹಾರಿ ಅವನನ್ನು ಕೆಳಗೆ ಬೀಳಿಸಿ ಅವನ ಎದೆಯನ್ನು ಗುದ್ದಿ ಕಂಸನನ್ನು ನಾಶ ಮಾಡ್ತಾನೆ ಕೃಷ್ಣದೇವರು. ಹಾಗೆ ಇಡೀ ಮಥುರೆ ಸ್ತಬ್ಧವಾಗಿ ನಿಲ್ತದೆ. ಈ ಕೃಷ್ಣ ಬಲರಾಮರನ್ನು ಅಲ್ಲಿದ್ದಂತಹ ನಂದಗೋಪಾದಿಗಳು ಬಂದು ಸೇರಿಕೊಳ್ತಾರೆ. ಆಗಾಗಲೇ ಅವರು ಅಲ್ಲಿಗೆ ಬಂದಿರ್ತಾರೆ. ಮೊದಲೇ ಅವರು ಬಂದು ಸೇರಿಕೊಂಡು ಕೃಷ್ಣ ಬಲರಾಮರನ್ನು ಜಯ ಜಯ ಅಂತ ಘೋಷಣೆಗಳೊಂದಿಗೆ ಅವರನ್ನು ವಂದಿಸ್ತಾರೆ. ಹಾಗೆ ಮಥುರೆ ಇಡೀ ಕೃಷ್ಣ ಬಲರಾಮರು ಅಲ್ಲಿ ಕಂಸನ ವಧೆ ಮಾಡಿದ ನಂತರ ಜಯ ಘೋಷದೊಂದಿಗೆ ಅವರನ್ನು ಸ್ವಾಗತಿಸ್ತದೆ ಅಂಥೇಳಿ. ಕೃಷ್ಣ ಬಲರಾಮರು ಒಂದು ಕಾರ್ಯ ಆಯ್ತು. ಈಗ ಇನ್ನೂ ವ್ಯವಸ್ಥೆಗಳಾಗಬೇಕು. ನೇರವಾಗಿ ಸೆರೆಮನೆಗೆ ತೆರಳುತ್ತಾನೆ ಕೃಷ್ಣ. ತನ್ನ ತಾಯಿ ತಂದೆಯನ್ನು ನೋಡಿಲ್ಲ. ಮೊದಲು ಮಾಡಬೇಕಾದ್ದು ಅದು. ಜನ್ಮ ಕೊಟ್ಟಂತಹ ತಾಯಿ, ಪೊರೆದಂತಹ ತಾಯಿ ಕೃಷ್ಣನಿಗೆ ಬೇರೆ ಬೇರೆ. ರಾಮನು ಕೂಡ 2 ಗರ್ಭದಲ್ಲಿ ಹುಟ್ಟಿದವ. ಹಾಗಾಗಿ ಇಬ್ಬರು ಕೂಡ ಒಂದಲ್ಲ ಒಂದು ರೀತಿಯಲ್ಲಿ 2 ತಾಯಂದಿರನ್ನು ಹೊಂದಿದವರು. ಕೃಷ್ಣನ ಜೀವನವೂ ಕೂಡ ಹಾಗೆ. ಅವನು ಮಥುರೆಯಲ್ಲಿ ಹುಟ್ಟಿದ, ಸೆರೆಮನೆಯಲ್ಲಿ ಹುಟ್ಟಿದ, ನಂದಗೋಕುಲಕ್ಕೆ ಹೋದ, ನಂದಗೋಕುಲದಿಂದ ಬೃಂದಾವನಕ್ಕೆ ಹೋದ, ಬೃಂದಾವನದಿಂದ ಮತ್ತೆ ಗೋಕುಲಕ್ಕೆ ಬಂದ, ಮತ್ತೆ ಮಥುರೆಗೆ ಬಂದ. ಈ ರೀತಿಯಾಗಿ ಇವರ ಜೀವನ ಇರ್ತದೆ. ಸೆರೆಮನೆಗೆ ಹೋಗಿ ವಸುದೇವ ದೇವಕಿಯರನ್ನು ಕಾಣ್ತಾನೆ. ಅಪ್ಪಿಕೊಳ್ತಾರೆ. ಆನಂದ ಬಾಷ್ಪವನ್ನು ಸುರಿಸ್ತಾರೆ. ಸ್ತುತಿಯನ್ನು ಮಾಡ್ತಾರೆ. ಆಗ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನಂತೆ, ತಾಯಿ, ನಾನು ನಿನ್ನ ಮಗ. ನಿನಗೆ ನಾನು ಪರಮಾತ್ಮ ಅನ್ನುವ ಭಾವ ಇದ್ದರೆ ಇದು ಲೋಕದ ನಮ್ಮ ವ್ಯವಹಾರಕ್ಕೆ ಕಷ್ಟ ಆಗ್ತದೆ ಅಂತ ಅವಳಿಗೆ ಒಂದು ಭ್ರಮೆಯನ್ನು ಹುಟ್ಟಿಸಿ ಆ ಸತ್ಯವನ್ನು ಮರೆಮಾಚುವಂತೆ ಮಾಡ್ತಾನೆ. ನೀನು ನನ್ನನ್ನು ಮಗುವಿನಂತೆ ನೋಡು ಅಂತ. ಹಾಗೆ ವಸುದೇವ ದೇವಕಿಯರನ್ನು ಸೆರೆಮನೆಯಿಂದ ಬಿಡಿಸಿಕೊಂಡು ಬರ್ತಾನೆ. ಮತ್ತು ಉಗ್ರಸೇನನನ್ನು ಸೆರೆಯಿಂದ ಬಿಡಿಸಿ ತನ್ನ ಅಪ್ಪನನ್ನೇ ಸೆರೆಯಲ್ಲಿಟ್ಟಂತಹ ಕಂಸ ಉಗ್ರಸೇನನನ್ನು ರಾಜನನ್ನಾಗಿ ಮಾಡಿ ಯಾದವ ರಾಜ ಉಗ್ರಸೇನ ಪ್ರತಿಷ್ಠೆಯಾಗ್ತಾನೆ. ಕೃಷ್ಣ ಬಲರಾಮರು ತಾವು ಮಥುರೆಯಲ್ಲಿ ನೆಲೆ ನಿಲ್ತಾರೆ. ಈಗ ಇವರಿಗೆ ಸಂಸ್ಕಾರಗಳಾಗಬೇಕಾಗಿದೆ. ಮತ್ತು ಆಚಾರ್ಯ ಗರ್ಗರು ಅಲ್ಲಿಗೆ ಬಂದು ಉಪನಯನಾದಿ ಸಂಸ್ಕಾರಗಳನ್ನು ಕೃಷ್ಣರಾಮನಿಗೆ ಮಾಡ್ತಾರೆ. ಲೋಕರೂಢಿ ಏನು? ಲೋಕರೂಢಿ ಉಪನಯನ ಸಂಸ್ಕಾರ ಆದ ನಂತರ ಸಹಜವಾಗಿ ವಿದ್ಯಾಭ್ಯಾಸಕ್ಕೆ ಹೋಗಬೇಕು, ಗುರುಕುಲಕ್ಕೆ ಹೋಗಬೇಕು. ಕೃಷ್ಣ ಬಲರಾಮರು ಅಭಿದಾತ ಜ್ಞಾನಿಗಳಾದರೂ ಸಮಸ್ತ ವೇದ ಉಪನಿಷದಾದಿ 64 ವಿದ್ಯೆಗಳನ್ನು ಕೂಡ ಅವರು ತಿಳಿದವರಾದರೂ ಕೂಡ ಲೋಕದ ಕಣ್ಣಿಗೆ ಅವರು ತಾವು ತೋರಿಸಿಕೊಳ್ಳಬೇಕಾಗಿತ್ತು. ಹಾಗಾಗಿ ಅವರು ಸಾಂದೀಪನಿ ಮಹರ್ಷಿಗಳ ಆಶ್ರಮಕ್ಕೆ, ಅವಂತಿ ಉಜ್ಜಯಿನಿ ಅಲ್ಲಿ ಮಹರ್ಷಿಗಳ ಆಶ್ರಮ ಇರ್ತದೆ, ಅಲ್ಲಿಗೆ ಗುರುಕುಲ ವಾಸಕ್ಕೆ ಅವರು ತೆರಳ್ತಾರೆ. ತೆರಳಿ ತಾವು ಕೂಡ ಉಳಿದವರಂತೆ ವಿದ್ಯಾಭ್ಯಾಸವನ್ನು ಮಾಡ್ತಾರೆ. ಬಹಳ ವೇಗವಾಗಿ
ಅವರು ವಿದ್ಯೆಯನ್ನು ಕಲಿತಾರೆ. ಸಾಂದೀಪನಿ ಮಹರ್ಷಿಗಳು ಅವರಿಗೆ ಹೇಳುವುದೇ ತಡ, ಇವರಿಗೆ ವಿದ್ಯೆಗಳೆಲ್ಲ ಅಧೀತವಾಯಿತು. ವೇದಾದಿಗಳನ್ನು ತಿಳಿತಾರೆ, ಉಪನಿಷದಾದಿಗಳನ್ನು ತಿಳಿತಾರೆ. ಹಾಗೆಯೇ ಮತ್ತು ಶಾಸ್ತ್ರಗಳು ಮತ್ತು 64 ವಿದ್ಯೆಗಳು ಕರಗತವಾಗ್ತದೆ. ಷಡಂಗಗಳನ್ನು ಕಲಿತಾರೆ. ಅಚ್ಚರಿ ಏನು ಅಂತ ಕೇಳಿದರೆ, ಕೃಷ್ಣ ಬಲರಾಮಾದಿಗಳು ವಿದ್ಯೆಯನ್ನು ಕಲಿತದ್ದು ತಮ್ಮ ಜೀವಮಾನದಲ್ಲಿ ಕೇವಲ 64 ದಿವಸ. 64 ದಿವಸ, ಹತ್ತಿರ 2 ತಿಂಗಳು ಮತ್ತು ಒಂದು ಸ್ವಲ್ಪ ಮೇಲೆ, ಇಷ್ಟು ಮಾತ್ರ ಅವರು ಗುರುಕುಲದಲ್ಲಿ ವಿದ್ಯೆಯನ್ನು ಕಲಿತಿರುವಂಥದ್ದು. ಆ ಗುರುಗಳಿಗೆ ಅವರನ್ನು ಪಾವನಗೊಳಿಸಲಿಕ್ಕೋಸ್ಕರ, ಇವರು ಶಿಷ್ಯರಾಗಿದ್ದರು ಅಂತ ಪಾವನಗೊಳಿಸಿಕೊಳ್ಳಿಕ್ಕೋಸ್ಕರ ಅವರಲ್ಲಿ ಗುರುಕುಲದಲ್ಲಿ ವಾಸವನ್ನು ಮಾಡಿದ್ದಾರೆ. ಕೊನೆಗೆ ಗುರುಗಳು ಹೇಳ್ತಾರೆ, ಇನ್ನೂ ನಿಮಗೆ ಕಲಿಸಲಿಕ್ಕಿಲ್ಲಿ ಏನೂ ಇಲ್ಲ ಅಂತ. ಕೃಷ್ಣ ಬಲರಾಮರು ಹೊರಡುವಾಗ ಗುರುದಕ್ಷಿಣೆಯನ್ನು ಕೊಡಬೇಕು. ಆಗ ಗುರುದಕ್ಷಿಣೆಯನ್ನು ಕೊಡಲಿ? ಸಾಂದೀಪನಿ ಮಹರ್ಷಿಗಳಿಗೆ ಸಹಜವಾಗಿ ಗೊತ್ತಿದೆ, ಇವರು ದೇವಾಂಶ ಸಂಭೂತರು, ದೇವರೇ ಅಂತ ಗೊತ್ತಿದೆ. ಹಾಗಾಗಿ ಅವರು ಕೇಳಿಕೊಳ್ತಾರೆ, ನನ್ನೊಬ್ಬ ಮಗ ಪ್ರಭಾಸ ತೀರ್ಥದಲ್ಲಿ ಸಮುದ್ರ ಸ್ನಾನ ಮಾಡುವಾಗ ಮುಳುಗಿ ಸಾವನ್ನಪ್ಪಿದ್ದಾನೆ, ಆ ಮಗುವನ್ನು ನನಗೆ ಪುನಃ ತಂದುಕೊಡಬಹುದೇ ಅಂತ. ಲೋಕದಲ್ಲಿ ಸತ್ತವರನ್ನು ಪುನಃ ತಂದುಕೊಟ್ಟ ಉದಾಹರಣೆ ಇಲ್ಲ, ಲೋಕನ್ಯಾಯಕ್ಕೆ ಅದು ವಿರುದ್ಧ. ಆದರೆ ಕೃಷ್ಣ ಬಲರಾಮರು ಹೋಗ್ತಾರೆ, ಹೋಗಿ ಸಮುದ್ರದಲ್ಲಿ ಕೇಳಿಕೊಳ್ತಾರೆ, ಗುರುಪುತ್ರನನ್ನು ಮತ್ತೆ ಒಪ್ಪಿಸು ಅಂತ. ಆಗ ಸಮುದ್ರ ರಾಜ ಹೇಳ್ತಾನೆ, ಇಲ್ಲ ಭಗವಂತ, ಅದನ್ನು ಒಬ್ಬ ರಾಕ್ಷಸ ಸಮುದ್ರದ ಒಳಗಡೆ ಇದ್ದಾನೆ, ಅವನು ಆ ಮಗುವನ್ನು ಹಿಡ್ಕೊಂಡು ಹೋಗಿದ್ದಾನೆ. ಕೃಷ್ಣ ಬಲರಾಮರು ಒಳಗೆ ಹೋಗ್ತಾರೆ, ನೀರಿನ ಒಳಗೆ ಪ್ರವೇಶಿಸ್ತಾರೆ. ಅಲ್ಲಿ ಶಂಖದ ರೀತಿಯಲ್ಲಿ ಒಬ್ಬ ರಾಕ್ಷಸ ಇರ್ತಾನೆ, ಪಂಚಜನ ಅಂತ ಅವನ ಹೆಸರು. ಹಾಗೆ ಅವನನ್ನು ವಧಿಸ್ತಾರೆ. ವಧಿಸಿ ಆ ಶಂಖವನ್ನು ಕಿತ್ತುಕೊಳ್ತಾರೆ. ಅಲ್ಲಿಂದ ಪಾಂಚಜನ್ಯ ಕೃಷ್ಣನ ಶಂಖವಾಗ್ತದೆ. ಆದರೆ ಅಲ್ಲಿ ಈ ಗುರುಪುತ್ರ ಸಿಗೋದಿಲ್ಲ. ಹಾಗಾಗಿ ಕೃಷ್ಣ ಬಲರಾಮರು ಮತ್ತೆ ಯಮಧರ್ಮನಲ್ಲಿಗೆ ತೆರಳುತ್ತಾರೆ. ಅಲ್ಲಿ ಯಮಧರ್ಮನಲ್ಲಿ ಸ್ವಲ್ಪ ವಾದ ವಿವಾದಗಳೆಲ್ಲ ನಡೀತದೆ. ಕೊನೆಗೆ ಯಮಧರ್ಮ ಗುರುಪುತ್ರನನ್ನು ಒಪ್ಪಿಸ್ತಾನೆ. ವಾಸ್ತವವಾಗಿ ಅವನು ಸತ್ತು ಹೋಗಿರೋದಿಲ್ಲ ಅಂತ ಒಂದು ಕಥೆ ಇದೆ. ಅವನನ್ನು ಕರೆದುಕೊಂಡು ಬಂದು ಗುರುಗಳಿಗೆ ಒಪ್ಪಿಸ್ತಾನೆ. ಒಪ್ಪಿಸಿ ಆ ಶಂಖ ಪಾಂಚಜನ್ಯ ಕೃಷ್ಣನಿಗೆ ಒದಗಿ ಬರ್ತದೆ. ಇಲ್ಲಿಂದ ಮಥುರೆಗೆ ಬಂದಂತಹ ಶ್ರೀಕೃಷ್ಣ ಪರಮಾತ್ಮ, ಅವನಿಗೊಬ್ಬ ಸಖ ಇರ್ತಾನೆ. ಅವನ ಪ್ರಾಣ ಸಖ ಯಾವಾಗಲೂ ಉದ್ಧವ ಅಂತ ಅವನ ಹೆಸರು. ಈ ಉದ್ಧವನಲ್ಲಿ ಕೇಳಿಕೊಳ್ತಾನೆ, ನನಗೆ ಒಂದು ಸ್ವಲ್ಪ ಗೋಕುಲದ ನೆನಪಾಗ್ತಾ ಇದೆ, ನೀನು ಹೋಗಬೇಕು, ವ್ರಜ ಯಾತ್ರೆಯನ್ನು ಕೈಗೊಳ್ಳು, ಅಲ್ಲಿ ಹೇಗಿದ್ದಾರೆ ನೋಡಿಕೊಂಡು ಬಾ, ಅವರಿಗೆಲ್ಲ ನನ್ನ ಕುಶಲ ಸಮಾಚಾರವನ್ನು ತಿಳಿಸು, ಅವರು ನನ್ನ ವಿರಹದಿಂದ ಬೇಸರದಿಂದ ಇದ್ದರೆ ಸಮಾಧಾನಪಡಿಸು, ಹೋಗಿ ಬಾ ಅಂತೇಳಿ ಉದ್ಧವ ಗೋಕುಲಕ್ಕೆ ಹೋಗ್ತಾನೆ. ಗೋಪಿಕೆಯರೆಲ್ಲ ಅಚ್ಚರಿಗೊಳ್ತಾರೆ, ಇವನು ಯಾರು, ಒಬ್ಬ ಕೃಷ್ಣನ ಹಾಗೆ ಇದ್ದಾನೆ, ಇಲ್ಲಿ ಬಂದಿದ್ದಾನೆ ಅಂತ ಕೇಳಬೇಕಾಗಿದ್ದರೆ ಕೃಷ್ಣನ ಆಪ್ತ ಸ್ನೇಹಿತ ಅಂತ ತಿಳಿದು ಅವನಲ್ಲಿ ತಮ್ಮ ದುಃಖವನ್ನು ವಿರಹವನ್ನು ತೋಡಿಕೊಳ್ತಾರೆ. ಆಗ ಗೋಪಿಕೆಯೊಬ್ಬಳು ಅಲ್ಲೊಂದು ಭ್ರಮರ ದುಂಬಿ ಬರ್ತದೆ, ಅದರ ಜೊತೆಗೆ ಕೃಷ್ಣನ ಬಗ್ಗೆ ತನ್ನ ವಿರಹವನ್ನು ತೋಡಿಕೊಳ್ಳುವಂತಹ ಒಂದು ಗೀತೆ ಹಾಡ್ತಾಳೆ. ಭ್ರಮರ ಗೀತೆ ಅಂತ ಅದು ಖ್ಯಾತವಾಗಿ ಶ್ರೀಮದ್ ಭಾಗವತದಲ್ಲಿ ನಮಗೆ ಕಾಣಲಿಕ್ಕೆ ಸಿಗ್ತದೆ. ಈ ಸಂದರ್ಭದಲ್ಲಿ ಕೃಷ್ಣ ಪರಮಾತ್ಮನು ಮಥುರಾ ನಗರದಲ್ಲಿ ತಾನು ಹಿಂದೆ ಒಂದು ಕೊಟ್ಟ ಮಾತನ್ನು ನೆನಪಿಸಿಕೊಂಡು ಕುಬ್ಜೆಯ ಮನೆಗೆ ತೆರಳುತ್ತಾನೆ. ಹಾಗೆ ಅಕ್ರೂರನ ಮನೆಗೂ ತೆರಳುತ್ತಾನೆ. ಶ್ರೀಕೃಷ್ಣ ಪರಮಾತ್ಮ ಯಾವಾಗಲೂ ಅವನ ಚರಿತ್ರೆಯನ್ನು ನಾವು ನೋಡಿದಾಗ ನಮಗೆ ಒಂದು ಕಾಣೋದೇನೆಂದರೆ, ಅವನು ಸಾಮಾನ್ಯರ ಮನೆಯಲ್ಲಿ ಹೋಗಿ ವಾಸವನ್ನು ಮಾಡುವುದನ್ನು ಇಷ್ಟಪಡ್ತಾ ಇದ್ದ. ಯಾವಾಗಲೂ ಅವನು ಅರಮನೆಗೆ ಹೋಗುವುದನ್ನು ಅಷ್ಟು ಇಷ್ಟಪಡ್ತಾ ಇರಲಿಲ್ಲ ಅಂಥೇಳಿ. ಹಾಗಾಗಿ ಅಕ್ರೂರನ ಮನೆಗೆ ಹೋಗ್ತಾನೆ, ಕುಬ್ಜೆಯ ಮನೆಗೆ ಹೋಗ್ತಾನೆ. ಮುಂದಕ್ಕೆ ಮಹಾಭಾರತ ಕಾಲದಲ್ಲಿ
ವಿದುರನ ಮನೆಗೆ ಕೂಡ ಹೋದದ್ದನ್ನು ನಾವು ಕಾಣುತ್ತೇವೆ ಅಂಥೇಳಿ. ಹೀಗೆ ಇವನಿಗೆ ಕೃಷ್ಣ ಪರಮಾತ್ಮನಿಗೆ ಈ ಸಂದರ್ಭದಲ್ಲಿ ತನ್ನ ಅತ್ತೆಯ ಮಕ್ಕಳ ನೆನಪಾಗ್ತದೆ. ಅಲ್ಲೊಂದು ಉಲ್ಲೇಖ ಬರ್ತದೆ, ಅಕ್ರೂರನನ್ನು ಹಸ್ತಿನಾವತಿಗೆ ಕಳುಹಿಸ್ತಾನೆ ಶ್ರೀಕೃಷ್ಣ ಪರಮಾತ್ಮ. ಅಲ್ಲಿ ತನ್ನ ಅತ್ತೆಯ ಮಕ್ಕಳು ಕಾಡಿನಿಂದ ಬಂದು ಹೇಳ್ತಾನೆ ಅವನು, ದುರ್ಯೋಧನಾದಿಗಳು ದುಷ್ಟ ಸ್ವಭಾವದವರು ಅಂತ ಕಾಣ್ತದೆ, ಹಾಗಾಗಿ ಅಲ್ಲಿ ಅತ್ತೆಯ ಮಕ್ಕಳು ಪಾಂಡವರಿದ್ದಾರೆ, ಅವರು ಏನು ಮಾಡ್ತಾ ಇದ್ದಾರೆ, ಅವರ ಕುಶಲ ಸಮಾಚಾರವನ್ನು ನೀನು ತಿಳಿದು ಬರಬಹುದಾ ಅಕ್ರೂರ ಅಂತ ಹೇಳಿ ಹಸ್ತಿನಾವತಿಗೆ ತಾನು ಕಳಿಸ್ತಾನೆ. ಈ ಸಂದರ್ಭದಲ್ಲಿ ಮಥುರೆಯಲ್ಲಿ ಕಂಸನಿಗೆ ಇಬ್ಬರು ಪತ್ನಿಯರಿದ್ದರು. ಒಬ್ಬಳು ಅಸ್ತಿ ಅಂಥೇಳಿ, ಇನ್ನೊಬ್ಬಳು ಪ್ರಾಪ್ತಿ ಅಂಥೇಳಿ. ಇವರಿಬ್ಬರು ಈಗ ವಿಧವೆಯರಾಗಿರ್ತಾರೆ, ಗಂಡ ಸತ್ತೋಗಿರ್ತಾನೆ. ಹಾಗಾಗಿ ಬೇರೆ ಗತಿ ಇಲ್ಲದೆ ಅವರು ತಮ್ಮ ತಂದೆಯ ಮನೆಗೆ ತೆರಳಿರ್ತಾರೆ. ಅವರ ತಂದೆಯ ಕಥೆಯನ್ನು ನಾವು ನಿನ್ನೆ ನೋಡಿದ್ದೇವೆ. ಅವನೇ ಜರಾಸಂಧ. ಜರೆಯಿಂದ ಜೋಡಿಸಲ್ಪಟ್ಟಂತಹ ಜರಾಸಂಧನ ಮಕ್ಕಳು. ಈ ಕಂಸ ಜರಾಸಂಧನ ಅಳಿಯ. ಇವನು ಕಾಯ್ತಾ ಇರ್ತಾನೆ, ಏನು ಸುಮ್ಮನೆ ಕೂತ್ಕೊಂಡಿದ್ದಾನೆ ಅಂತ ಭಾವಿಸಿದರೆ ಇವನು ಸಿದ್ಧನಾಗ್ತಾ ಇರ್ತಾನೆ. ಕೃಷ್ಣ ಬಲರಾಮರನ್ನು ವಧಿಸಬೇಕು, ಮಥುರೆಯನ್ನು ನಾಶ ಮಾಡಬೇಕು ಅಂತ ಕಾಯ್ತಾ ಇದ್ದವನು ಸಂದರ್ಭಕ್ಕೆ ಕಾದು ಸುಮಾರು 23 ಅಕ್ಷೋಹಿಣಿ ಸೇನೆಯನ್ನು ಸಂಘಟಿಸ್ತಾನೆ. ಗೊತ್ತಿದೆ ನಮಗೆ ಮಹಾಭಾರತ ಯುದ್ಧದಲ್ಲಿ ಎಷ್ಟು ಅಕ್ಷೋಹಿಣಿ ಇದ್ದದ್ದು, ಅದಕ್ಕಿಂತ ಮಿಕ್ಕಿ ಜಾಸ್ತಿಯಾದಂತಹ ಅಕ್ಷೋಹಿಣಿ ಸೈನ್ಯ ಸಂಘಟನೆ ಆಗ್ತದೆ. ಇವನ ಜೊತೆಗೆ ಇವನ ದುಷ್ಟ ಕೂಟಗಳೆಲ್ಲ ಇರ್ತದೆ. ಜರಾಸಂಧನ ಜೊತೆಗಿದ್ದವರೆಲ್ಲರೂ ಕೂಡ ಕೃಷ್ಣನ ವಿರೋಧಿಗಳೇ. ಶಿಶುಪಾಲಾದಿಗಳು ಇತ್ಯಾದಿಗಳೆಲ್ಲ ಜರಾಸಂಧನ ಜೊತೆಗೆ ಸೇರಿಕೊಂಡಿರ್ತಾರೆ. ಜರಾಸಂಧ ಮಥುರೆಯನ್ನು ಮುತ್ತುತ್ತಾನೆ, ಮಥುರೆಯ ಮೇಲೆ ಯುದ್ಧ ಸಾಧಿಸ್ತಾನೆ. 23 ಅಕ್ಷೋಹಿಣಿ ಸೈನ್ಯ ಇದು ಮಥುರೆಯನ್ನು ಆಕ್ರಮಣ ಮಾಡುತ್ತದೆ. ಕೃಷ್ಣ ಬಲರಾಮಾದಿಗಳು ಇನ್ನಷ್ಟೇ ತರುಣರು. ಇವರು ಸೈನ್ಯವನ್ನು ಸಂಘಟನೆ ಮಾಡ್ತಾರೆ. ಸಂಘಟನೆ ಮಾಡಿ ಹೋರಾಟವನ್ನು ಮಾಡ್ತಾರೆ. ಎಲ್ಲಿ ಕೃಷ್ಣನಿರ್ತಾನೋ ಅಲ್ಲಿ ಜಯ ಅನ್ನುವಂಥ ಮಾತು ಯಾವತ್ತೂ ಸ್ಥಿರ. ಹಾಗಾಗಿ ಕೃಷ್ಣ ಬಲರಾಮರಿದ್ದಲ್ಲಿ ಜಯವು ಒದಗಿ ಬರ್ತದೆ. ಮಥುರೆಯ ಸೈನ್ಯ ಕೃಷ್ಣನ ನಾಯಕತ್ವದಲ್ಲಿ ಈ 23 ಅಕ್ಷೋಹಿಣಿಯ ಬಲರಾಮ ಸೇನೆಯನ್ನು ಹೊಡೆದೋಡಿಸ್ತಾರೆ. ಬಲರಾಮ ದೇವರು ಜರಾಸಂಧನನ್ನು ಸೆರೆ ಹಿಡಿತಾರಂತೆ. ಕೃಷ್ಣ ಇವನನ್ನು ಕತ್ತರಿಸಿ ಮುಗಿಸಿಬಿಡೋಣ ಇಲ್ಲಿಗೆ ಅಂತ. ಆಗ ಕೃಷ್ಣದೇವರು ಹೇಳ್ತಾರಂತೆ, ಇಲ್ಲ ಇಲ್ಲ, ಇನ್ನೂ ಸ್ವಲ್ಪ ನಾಶ ಆಗಬೇಕಾಗಿದೆ, ಇವನನ್ನು ಈಗಲೇ ಮುಗಿಸಿಬಿಟ್ರೆ ಭೂಭಾರ ಹರಣದ ಕಾರ್ಯ ಮುಗಿಯೋದಿಲ್ಲ, ಇನ್ನಷ್ಟು ದುಷ್ಟರನ್ನು ಅವನು ಕರ್ಕೊಂಡು ಬರಬೇಕು, ಅಲ್ಲಿಯವರೆಗೆ ಕಾಯೋಣ ಅಂತ ಅವನ್ನ ಬಿಟ್ಟು ಬಿಡ್ತಾನೆ. ಮತ್ತು ಇದು ಪುನರಾವರ್ತನೆ ಆಗ್ತದೆ. ಮತ್ತೊಂದು ಬಾರಿ ಜರಾಸಂಧ ಸೈನ್ಯವನ್ನು ಹಿಡ್ಕೊಂಡು ಬರೋದು, ಈ ಕಡೆ ಕೃಷ್ಣ ರಾಮರು ಅವನ ಸೈನ್ಯವನ್ನು ನಾಶ ಮಾಡೋದು, ಅವನನ್ನು ಬಿಟ್ಟು ಬಿಡೋದು. ಎಷ್ಟು ಬಾರಿ ಮರಳಿ ಯತ್ನವ ಮಾಡು, 17 ಬಾರಿ ಇದು ಸಂಭವಿಸ್ತದೆ. ಕೃಷ್ಣ ಬಲರಾಮರು 17 ಬಾರಿ ಇವನನ್ನು ಸೋಲಿಸಿ ಜೀವ ಸಹಿತ ಬಿಟ್ಟು ಬಿಡ್ತಾರೆ. ಕೊನೆಗೆ ಕೃಷ್ಣನಿಗೆ ಕಾಣುತ್ತದೆ ಈ ಮಥುರೆ ಯಾವಾಗಲೂ ಇದಕ್ಕೆ ತೊಂದರೆ ತಪ್ಪಿದ್ದಲ್ಲ. ಯಾಕೆಂದರೆ ಈ ರಾಜರುಗಳೆಲ್ಲ ಮಥುರೆಯನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡ್ತಾ ಇರ್ತಾರೆ. ಅದಕ್ಕೋಸ್ಕರ ಒಂದು ಹೊಸತಾದಂತಹ ಪಟ್ಟಣವನ್ನು ನಿರ್ಮಾಣ ಮಾಡೋಣ ಅಂತ ಹೇಳ್ತಾ ಒಂದು ದ್ವೀಪದಲ್ಲಿ ಬಹಳ ವಿಶಾಲವಾದಂಥ ಬೃಹತ್ತಾದಂಥ ನೂತನವಾದ ಒಂದು ಪಟ್ಟಣವನ್ನು ನಿರ್ಮಾಣ ಮಾಡಲಿಕ್ಕೆ ಆರಂಭ ಮಾಡ್ತಾರೆ. ಅದಕ್ಕೆ ಹೆಸರು ಬಹಳ ಚೆನ್ನಾಗಿದೆ, ದ್ವಾರಕಾ ಅಂತ. ದ್ವಾರ ಅಂದರೆ ಬಾಗಿಲು ಅಂತ. ಯಾವಾಗಲೂ ಕೃಷ್ಣನೆಡೆಗೆ ಬಾಗಿಲನ್ನು ತೆರೆದುಕೊಂಡಿರುವಂತಹ ಒಂದು ಪುರಿ ಪಟ್ಟಣ ಅದು ದ್ವಾರಕೆಯ ನಿರ್ಮಾಣವಾಗ್ತದೆ. ಈ ಸಂದರ್ಭದಲ್ಲಿ
ಈ ಕಡೆಯಿಂದ ಕಾಲಯವನ ಅನ್ನುವಂತಹ ಒಬ್ಬ ರಕ್ಕಸ, ಅವನು ಕೃಷ್ಣನ ಮೇಲೆ ಶತ್ರುತ್ವವನ್ನು ಹೊಂದಿರ್ತಾನೆ. ಅವನು ಮಥುರೆಯನ್ನು ದಾಳಿ ಮಾಡಿ ಕೃಷ್ಣನನ್ನು ಕೊಲ್ಲಬೇಕು ಅಂತ ಬರ್ತಾನೆ. ಕೃಷ್ಣನಿಗೆ ಕಾಣುತ್ತದೆ ಈ ಕಡೆ ಇನ್ನು ಜರಾಸಂಧ ಈಗ ದಾಳಿ ಇಡ್ತಾನೆ. ಈ ಎರಡೂ ಕಡೆಯಲ್ಲಿಯೂ ಏಕಕಾಲಕ್ಕೆ ಯುದ್ಧವನ್ನು ಮಾಡಿದಾಗ ಮಥುರೆಯ ಜನಕ್ಕೆ ತೊಂದರೆ ಸಂಭವಿಸ್ತದೆ. ಕೆಲವು ಗ್ರಂಥಗಳಲ್ಲಿ ಹೇಳ್ತಾರೆ ಮಥುರೆಯ ಒಳಗೆ ಒಂದು ಪುಟ್ಟ ರಾಜಕೀಯಗಳು ಕೂಡ ನಡೀತಾ ಇತ್ತು. ಕೃಷ್ಣನ ವಿರುದ್ಧ ಕೆಲವರು ಮಾತನಾಡ್ತಾ ಇದ್ದರಂತೆ. ಇವರಿಂದಾಗಿ ನಮಗೆ ತೊಂದರೆ, ಇಲ್ಲೆಲ್ಲ ದಾಳಿಗಳಾಗುವುದು ಕೃಷ್ಣ ಬಲರಾಮರಿಂದಾಗಿ, ಹಾಗಾಗಿ ಈ ತೊಂದರೆ ನಿಲ್ಲಬೇಕು ಅಂತ ಮಾತಾಡ್ತಾ ಇದ್ದರು ಅಂತ ಕೆಲವು ಗ್ರಂಥಗಳ ವಿಮರ್ಶೆ. ಕೃಷ್ಣ ಬಲರಾಮರು ಅದಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡು ಇಡೀ ಮಥುರಾ ಪಟ್ಟಣವನ್ನೇ ದ್ವಾರಕೆಗೆ ಬದಲಿಸಿ ಬಿಡ್ತಾರೆ. ಅಲ್ಲಿಯ ಜನಗಳನ್ನು, ದನಗಳನ್ನು, ಸಮಸ್ತ ಸಾಮಗ್ರಿಗಳನ್ನು ಕೂಡ ಬಹಳ ದೊಡ್ಡದಾದಂತಹ ಒಂದು ಯಾತ್ರೆ ನಡೆಯುತ್ತದೆ, ಎಲ್ಲವನ್ನು ದ್ವಾರಕೆಗೆ ಕಳುಹಿಸಿ ಬಿಡ್ತಾರೆ. ಈ ಕಡೆ ಕಾಲಯವನ ಬರ್ತಾನೆ. ಅವನ ಸೈನ್ಯ ಸಿದ್ಧವಾಗಿರ್ತದೆ. ಅವನ ಸೈನ್ಯ ಯವನ ಸೈನ್ಯ, ಅವನು ಮ್ಲೇಚ್ಛ, ಅವನು ಪಶ್ಚಿಮದ ದೇಶಗಳಿಂದ ಬಂದವ. ಅವನಲ್ಲಿ ಇಷ್ಟು ಅಕ್ಷೋಹಿಣಿ ಅಲ್ಲ, ಎಷ್ಟೋ ಇದಕ್ಕಿಂತ ಮಿಕ್ಕಿದ ಒಂದು ಸೈನ್ಯ ಇರ್ತದೆ. ಹಾಗಾಗಿ ಇವನನ್ನು ಉಪಾಯದಿಂದ ನಾಶ ಮಾಡಬೇಕು ಅಂತ ಕೃಷ್ಣದೇವರು ಏಕಾಕಿಯಾಗಿ ಮಥುರೆಯ ಕೋಟೆಯ ಬಾಗಿಲನ್ನು ತೆಗೆದು ಅವನ ಸೈನ್ಯದ ಎದುರಿನಿಂದ ನಡ್ಕೊಂಡು ಹೋಗ್ತಾರೆ. ಕಾಲಯವನ ನೋಡ್ತಾನೆ, ಇದೇನು ಕೃಷ್ಣ ಒಬ್ಬಂಟಿಯಾಗಿ ಹೋಗ್ತಾ ಇದ್ದಾನೆ, ಕಥೆ ಏನು ಅಂತ ಅವನಿಗೆ ಅರ್ಥ ಆಗೋದಿಲ್ಲ. ಕೃಷ್ಣನ ತಂತ್ರ ಏನು ಅಂತ ಅವನಿಗೆ ಆಲೋಚನೆಗೆ ಹೋಗೋದಿಲ್ಲ. ಓಹೋ, ಹೇಡಿ ಓಡ್ತಾ ಇದ್ದಾನೆ, ತಪ್ಪಿಸಿಕೊಳ್ತಾ ಇದ್ದಾನೆ ಅಂತಲೇ ಅವನು ಭಾವಿಸ್ತಾನೆ. ಬೆಂಬತ್ತುತ್ತಾನೆ ಕೃಷ್ಣನನ್ನು. ಕೃಷ್ಣ ಅವನಿಗಿಂತ ವೇಗವಾಗಿ ನಡೀತಾನೆ. ಅವನು ಓಡಿ ಹತ್ತಿರ ಬರ್ತಾನೆ. ಕೃಷ್ಣನೂ ಓಡ್ತಾನೆ. ಎದುರಿನಿಂದ ಕೃಷ್ಣ, ಹಿಂದಿನಿಂದ ಕಾಲಯವನ ಅಟ್ಟಿಸಿಕೊಂಡು ಹೋಗ್ತಾರೆ. ಅಲ್ಲಿ ಒಂದು ಪರ್ವತದ ಗುಹೆಯ ಒಳಗಡೆ ಕೃಷ್ಣ ಪ್ರವೇಶಿಸ್ತಾನೆ. ಒಳ್ಳೆಯದೇ ಆಯಿತು ಅಂತ ಕಾಲಯವನ ಆಲೋಚಿಸ್ತಾನಂತೆ. ಸಿಕ್ಕಿಬಿದ್ದಿ, ಈ ಗುಹೆಯಿಂದ ಎಲ್ಲಿ ಹೊರಗಡೆ ಹೋಗ್ತೀನಿ, ನೀನು ಇಲ್ಲೇ ನಿನ್ನನ್ನು ನಾಶ ಮಾಡಿಬಿಡ್ತಾನೆ ಅಂತ ಹೇಳಿ ಕಾಲಯವನ ಪ್ರವೇಶಿಸ್ತಾನೆ. ಗುಹೆಯ ಒಳಗಡೆ ಕತ್ತಲೆಯಾಗಿರ್ತದೆ. ಈ ಕತ್ತಲೆಯಲ್ಲಿ ಏನು ಕಾಣಿಸೋದಿಲ್ಲ. ಸ್ವಲ್ಪ ದೂರದಲ್ಲಿ ಹೋಗುವಾಗ ಒಂದು ಮಂದ ಬೆಳಕಿನಲ್ಲಿ ಅಲ್ಲಿ ಒಬ್ಬ ವ್ಯಕ್ತಿ ಮುಸುಕು ಹೊದ್ದುಕೊಂಡು ಮಲಗಿರ್ತಾನೆ. ಕಾಲಯವನ ಹೇಳ್ತಾನೆ, ಹೇಡಿ, ನನ್ನಿಂದ ತಪ್ಪಿಸಿಕೊಂಡು ಬಂದು ಇಲ್ಲಿ ಮುಸುಕು ಹೊದ್ದುಕೊಂಡು ಮಲಗಿದರೆ ನಾನು ಬಿಡ್ತೇನಾ? ಏಳು ಅಂತ ಹೇಳಿ ಕಾಲಿನಿಂದ ಒಂದು ತುಳಿತಾನೆ ಅವನಿಗೆ. ಆ ವ್ಯಕ್ತಿ ಎದ್ದು ಕೂತುಕೊಂಡ್ರೆ ತನ್ನ ಕೆಂಪಡರಿದ ಕಣ್ಣುಗಳಿಂದ ಎಲ್ಲ ತಲೆಗೂದಲು ದಾಡಿಗಳಿಂದ ಕೂಡಿದಂತಹ ಒಬ್ಬ ಋಷಿ ನೋಡ್ತಾ ಇರ್ತಾನೆ. ಅವನ ದೃಷ್ಟಿಯಿಂದ ಅಗ್ನಿ ಹೊರಸೂಸ್ತಾ ಇರ್ತದೆ. ಆ ಬೆಂಕಿಯಲ್ಲಿ ಕಾಲಯವನ ಸುಟ್ಟು ಭಸ್ಮನಾಗ್ತಾನೆ. ಇದೇನು ಕಥೆ ಅಂತ ಕೇಳಿದರೆ, ಇವನು ಮುಚುಕುಂದ ಅನ್ನುವಂತಹ ಒಬ್ಬ ಮಹರ್ಷಿ. ಇವನು ಇಕ್ಷ್ವಾಕು ವಂಶದಲ್ಲಿ ಬಂದಂಥ ಮಾಂಧಾತನ ಮಗ. ಇವನೊಂದು ಕಾಲದಲ್ಲಿ ದೇವತೆಗಳಿಗೆ ಯುದ್ಧದಲ್ಲಿ ಬಹಳ ಸಹಾಯವನ್ನು ಮಾಡಿರ್ತಾನೆ. ಮಾಡಿ ಕೊನೆಗೆ ಸುಸ್ತಾಗಿರ್ತಾನೆ. ಆಗ ಅವನಿಗೊಂದು ವರ ಸಿಕ್ಕಿರ್ತದೆ. ಈ ಸುಸ್ತನ್ನು ನಿವಾರಣೆ ಮಾಡಲಿಕ್ಕೋಸ್ಕರ ನೀನು ದೀರ್ಘಕಾಲ ನಿದ್ದೆಯನ್ನು ಮಾಡುವಂಥ ವರ. ದೀರ್ಘಕಾಲ ನಿದ್ದೆ, ಯಾರೂ ನಿನ್ನನ್ನು ಎಚ್ಚರಿಸಬಾರದು. ಯಾರು ನಿನ್ನನ್ನು ಎಚ್ಚರಿಸ್ತಾರೋ ಅವರು ನಿನ್ನ ಕಣ್ಣಿನ ಅಗ್ನಿಯಿಂದ ಸುಟ್ಟು ಭಸ್ಮವಾಗಲಿ ಅಂತ ಅವನಿಗೆ ವರ ಇತ್ತು. ಆ ಮುಚುಕುಂದ ಇಲ್ಲಿ ಬಂದು ಮಲಗಿದ್ದ. ಕೃಷ್ಣದೇವರಿಗೆ ಇದು ಗೊತ್ತಿತ್ತು. ಹಾಗಾಗಿ ಇವನನ್ನು ಸೆಳೆದುಕೊಂಡು ಅಲ್ಲಿಗೆ ಹೋಗ್ತಾರೆ. ದೃಷ್ಟಿಯ ಅಗ್ನಿಯಿಂದ ಕಾಲಯವನ ಭಸ್ಮನಾಗ್ತಾನೆ. ಕೃಷ್ಣ ಮತ್ತೆ ನಸುನಗುತ್ತಾ ಹೊರಗೆ ಬಂದು ಮಥುರೆಗೆ ಬರುತ್ತಾನೆ. ಅಲ್ಲಿ ಮತ್ತೆ ಮಥುರೆಯ ಸೇನೆ ಕಾಲಯವನನ್ನು ಓಡಿಸ್ತದೆ. ಕಾಲಯವನನ್ನು ಸೈನ್ಯವನ್ನು ನಾಶ ಮಾಡುತ್ತದೆ. ಹಾಗೆಯೇ ಇರಬೇಕಾಗಿದ್ದರೆ ಈ ಕಡೆ ಜರಾಸಂಧ ಮತ್ತೆ ದಾಳಿ ಇಡ್ತಾನೆ. ಭಾಳ ರೋಚಕವಾದ ಕಥೆ. ಇವನು ಮತ್ತೆ ದಾಳಿಯನ್ನು ಇಡುವಂಥದ್ದು. ಈ ಬಾರಿ ಹೆಚ್ಚು ಪ್ರಾಣಹಾನಿಯಾಗದಂತೆ ಕೃಷ್ಣ ಎಚ್ಚರ ವಹಿಸ್ತಾನೆ. ಯಾಕೆಂದರೆ
ಜರಾಸಂಧನ ವಧೆಯ ಸಮಯ ಇನ್ನೂ ಬಂದಿಲ್ಲ. ಕೃಷ್ಣ ಪರಮಾತ್ಮನಿಗೆ ಎಲ್ಲವೂ ಗೊತ್ತಿದೆ, ಯಾವಾಗ ಏನು ಸಂಭವಿಸ್ತದೆ ಅಂತ. ಹಾಗಾಗಿ ಈಗ ಇವನನ್ನು ಎದುರಿಸಿ ಪ್ರಯೋಜನ ಇಲ್ಲ ಅಂತ ಹೇಳ್ತಾ ಕೃಷ್ಣ ಬಲರಾಮರು ಸೈನ್ಯವನ್ನು ದೂರಕ್ಕೆ ಕಳಿಸ್ತಾರೆ. ತಾವಿಬ್ಬರೂ ಅಲ್ಲಿ ಹತ್ತಿರದ ಒಂದು ಬೆಟ್ಟವನ್ನು ಏರುತ್ತಾರೆ. ಜರಾಸಂಧ ನೋಡ್ತಾನೆ, ಹೇಳಿ ಕೃಷ್ಣ ಓಡ್ತಾ ಇದ್ದಾನೆ, ಇವನನ್ನು ಇಲ್ಲಿಯೇ ವಧೆ ಮಾಡಿಬಿಡೋಣ ಅಂಥೇಳಿ ಸೈನ್ಯವನ್ನೆಲ್ಲ ಈ ಪರ್ವತದ ಸುತ್ತುವಂತೆ ಹೇಳ್ತಾನೆ. ಕೃಷ್ಣ ಬಲರಾಮರು ಮೇಲಕ್ಕೆ ಏರ್ತಾ ಇರ್ತಾರೆ. ಇಡೀ ಪರ್ವತದ ಸುತ್ತ ಬೆಂಕಿಯನ್ನು ಒಡ್ಡುತ್ತಾರೆ. ಬೆಂಕಿ ಉರಿತಾ ದಗದಗಿಸ್ತಾ ಬರ್ತಾ ಇರ್ತದೆ. ಕೃಷ್ಣ ಬಲರಾಮರು ಮತ್ತಷ್ಟು ಮೇಲಕ್ಕೆ ಏರ್ತಾರೆ, ಮತ್ತಷ್ಟು ಮೇಲಕ್ಕೆ ಬೆಂಕಿಯನ್ನು ಒಡ್ಡುತ್ತಾರೆ. ಬಲರಾಮ ಕೃಷ್ಣರು ಮತ್ತೆ ಮೇಲೆ ಏರ್ತಾರೆ. ಇಡೀ ಪರ್ವತ ಬೆಂಕಿಯಲ್ಲಿ ಧಗಿಸ್ತಾ ಇರಬೇಕಾಗಿದ್ದರೆ ಬಲರಾಮ ತಿಳಿತಾನೆ, ಇಲ್ಲಿಗೆ ಕೃಷ್ಣನ ಕಥೆ ಮುಗಿಯಿತು. ಬೆಂಕಿಯ ಜ್ವಾಲೆ ಎಲ್ಲ ಕಡೆ ಸುತ್ತುವರಿಸ್ತಾ ಇದೆ. ಆದರೆ ಕೃಷ್ಣ ಬಲರಾಮರು ಕೈಯನ್ನು ಹಿಡಿದುಕೊಂಡು ಆ ಬೆಟ್ಟದ ಮೇಲಿನಿಂದ ಒಂದು ನೆಗೆತ ಕೆಳಗಡೆ ನೆಗೀತಾರೆ. ಬಹಳ ದೂರಕ್ಕೆ ಹೋಗಿ ಅವರು ಬೀಳ್ತಾರೆ. ಅಲ್ಲಿಗೆ ಈ ಜರಾಸಂಧನ ಸೈನ್ಯಕ್ಕೆ ಇವರ ಇರುವಿನ ಸುಳಿವು ಕೂಡ ಸಿಗೋದಿಲ್ಲ. ಅಲ್ಲಿಂದ ಅವರು ನೇರವಾಗಿ ದ್ವಾರಕೆಯತ್ತ ತೆರಳುತ್ತಾರೆ. ಕೃಷ್ಣ ಸತ್ತು ಹೋದ ಅಂತ ಭ್ರಮಿಸಿದಂತಹ ಜರಾಸಂಧ ತನ್ನ ಎಲ್ಲ ಸೈನ್ಯವನ್ನು ತೆಗೆದುಕೊಂಡು ಮತ್ತೆ ಅವನ ನಗರದತ್ತ ಹೋಗ್ತಾನೆ. ಹೀಗೆ ಶ್ರೀಕೃಷ್ಣ ಪರಮಾತ್ಮ ದ್ವಾರಕೆಯತ್ತ ತೆರಳುತ್ತಾನೆ. ಅಲ್ಲಿ ಇಡೀ ಪಟ್ಟಣವನ್ನು ಬಹಳ ಸುಂದರವಾಗಿ ನಿರ್ಮಾಣ ಮಾಡ್ತಾರೆ. ಬಲರಾಮ ದೇವರು ಅದರ ಒಡೆತನವನ್ನು ನೋಡಿಕೊಳ್ತಾ ಇರ್ತಾರೆ. ಅಲ್ಲಿ ಸುಂದರವಾದ ಉದ್ಯಾನಗಳು, ವಿಶಾಲವಾದ ವೀಥಿಗಳು ಇತ್ಯಾದಿ ವ್ಯಾಪಾರಾದಿ ಎಲ್ಲವೂ ಕೂಡ ಸಮೃದ್ಧತೆಯನ್ನು ಕಾಣುತ್ತದೆ. ಸಮುದ್ರ ಮಧ್ಯದಲ್ಲಿರುವಂತಹ ಈ ನಗರಿ ಇಂದ್ರನ ಅಮರಾವತಿಯಂತೆ ಶೋಭಿಸ್ತಾ ಇರ್ತದೆ. ಕೃಷ್ಣ ಪರಮಾತ್ಮ ಇರುವಾಗ ಬಲರಾಮ ದೇವರಿಗೆ ವಿವಾಹವಾಗ್ತದೆ. ಆ ಕಥೆಯನ್ನು ಹಿಂದಕ್ಕೆ ನಾವು ನೋಡಿದ್ದೇವೆ. ಕಾಲಾಂತರದಲ್ಲಿ ನಡೆದಂತಹ ಒಂದು ಘಟನೆಯಿಂದಾಗಿ ಕಕುದ್ಮಿಯ ಮಗಳು ರೇವತನ ಮಗನಾದ ಕಕುದ್ಮಿಯ ಮಗಳು ರೇವತಿ, ಈ ರೇವತಿಯನ್ನು ಬಲರಾಮ ದೇವರು ವಿವಾಹವಾಗ್ತಾರೆ. ಹೀಗೆ ನಡೀತಾ ಇರಬೇಕಾಗಿದ್ದರೆ ಒಂದು ಸುಂದರವಾದಂತಹ ಪ್ರಸಂಗ ಅಲ್ಲಿ ಸಂಭವಿಸ್ತದೆ. ಬಲರಾಮ ದೇವರಿಗೇನೋ ವಿವಾಹವಾಯಿತು. ಕೃಷ್ಣನ ವಿವಾಹವಾಗುವ ಗಳಿಗೆ ಸಂಪನ್ನಗೊಳ್ಳುತ್ತದೆ ಅಂತ ಕಾಣ್ತದೆ. ವಿದರ್ಭದ ಅರಸ ಭೀಷ್ಮಕ ಅಂತ, ಈ ಭೀಷ್ಮಕನಿಗೆ ರುಕ್ಮಿ ಅಂತ ಒಬ್ಬ ಮಗ ಇರ್ತಾನೆ. ಅವರೊಂದು 5 ಜನ ಏನೋ ಇರ್ತಾರೆ. ರುಕ್ಮ ರಥ ಅಂತ ಒಬ್ಬ, ಹಾಗೆಯೇ ರುಕ್ಮ ಬಾಹು ಅಂತ ಒಬ್ಬ, ರುಕ್ಮ ಕೇಶ ಅಂತ ಒಬ್ಬ, ಹೀಗೆ ಒಂದು 5 ಜನ ಇರ್ತಾರೆ. ದೊಡ್ಡವನು ರುಕ್ಮಿ ಅಂತ. ಈ ಸಂದರ್ಭದಲ್ಲಿ ಕೃಷ್ಣನ ವಿರುದ್ಧ ಬಹಳ ದೊಡ್ಡದಾದಂತಹ ಒಂದು ಸಂಚು ಅಲ್ಲೆಲ್ಲ ನಡೀತಾ ಇರ್ತದೆ. ಅಲ್ಲಿ ಬೇರೆ ಬೇರೆ ವಸುದೇವನ ಮಗ ವಾಸುದೇವ, ಈ ವಾಸುದೇವ ಅನ್ನುವಂಥ ಹೆಸರನ್ನು ಹೊಂದಲಿಕ್ಕೆ ಒಂದು ಸ್ಪರ್ಧೆ ನಡೀತಾ ಇರ್ತದೆ. ಅಲ್ಲೊಬ್ಬ ಪೌಂಡ್ರಕ ಅಂತ ಇರ್ತಾನೆ. ಅವನು ನಿಜವಾದ ವಾಸುದೇವ ಯಾರು? ಕೃಷ್ಣನಲ್ಲ, ನಾನೇ ಅಂತ ಹೇಳಿಕೊಂಡು ಪೌಂಡ್ರಕ ವಾಸುದೇವ ಅಂತ ಅವನು ಪ್ರಸಿದ್ಧನಾಗ್ತಾನೆ. ಇದೆಲ್ಲ ಕೃಷ್ಣನ ಒಂದು ಸಂಬಂಧಿಕರೇ ಎಲ್ಲ ಇರ್ತಾರೆ. ಶಿಶುಪಾಲ ಇನ್ನೊಬ್ಬ ಇರ್ತಾನೆ. ಈ ಶಿಶುಪಾಲನು ಕೂಡ ಕೃಷ್ಣನ ಬಗ್ಗೆ ಅವನು ವಿಷವನ್ನು ಕಾರ್ತಾ ಇರ್ತಾನೆ. ಅವನು ಕೃಷ್ಣನ ಅತ್ತೆಯ ಮಗನೇ ಆಗಿರ್ತಾನೆ. ದಂತವಕ್ತ ಅಂತ ಒಬ್ಬ ಇರ್ತಾನೆ. ಹೀಗೆ ನಾನಾ ಒಂದು ದುಷ್ಟ ಕೂಟಗಳು ಕೃಷ್ಣನ ವಿರುದ್ಧ ಎಲ್ಲ ಸೇರಿಕೊಂಡು ಒಂದು ರಾಜಕೀಯವು ಅಲ್ಲಿ ಸಂಭವಿಸ್ತಾ ಇರ್ತದೆ. ಇವರಿಗೆಲ್ಲ ಗುರುಸ್ಥಾನದಲ್ಲಿದ್ದವನು ಜರಾಸಂಧ. ಈ ಜರಾಸಂಧ ಇವರಿಗೆಲ್ಲ ಬುದ್ಧಿವಂತಿಕೆ ಹೇಳಿಕೊಡೋದು, ಇವರಿಗೆಲ್ಲ ಸ್ವಲ್ಪ ಬುದ್ಧಿ ಅಷ್ಟೇ ಇದ್ದದ್ದು ಅಂತ ಕಾಣುತ್ತದೆ.
ಗುರು ಸ್ಥಾನದಲ್ಲಿ ತಂತ್ರಗಳನ್ನು ಹೇಳಿಕೊಡ್ತಾ ಇದ್ದವನು ಜರಾಸಂಧ. ಹೇಳ್ತಾರೆ, ಶಿಶುಪಾಲನು ಈ ಜರಾಸಂಧನ ಮಾನಸ ಪುತ್ರ ಅಂತ. ಅಷ್ಟು ಸ್ಥಾನವನ್ನು ಜರಾಸಂಧ ಶಿಶುಪಾಲನಿಗೆ ಕೊಡ್ತಾನೆ. ತನ್ನ ಮಗನಿಗೂ ಕೊಡದ ಸ್ಥಾನವನ್ನು ಶಿಶುಪಾಲನಿಗೆ ಜರಾಸಂಧ ಕೊಟ್ಟಿರ್ತಾನೆ. ಹಾಗಾಗಿ ಈಗ ಇಲ್ಲಿ ಈ ರಾಜಕೀಯ ಒಂದು ನಡೀತಾ ಇರಬೇಕಾಗಿದ್ದರೆ ಇದನ್ನು ಕೃಷ್ಣ ಬಲರಾಮರು ಅರಿತುಕೊಳ್ತಾರೆ. ಇದಕ್ಕೆ ಪ್ರತಿತಂತ್ರಗಳನ್ನು ಹೆಣಿತಾರೆ. ಭೀಷ್ಮಕ ಅವನಿಗೆ ಒಬ್ಬಳು ಸುಂದರಿಯಾದ ಮಗಳು, ರುಕ್ಮಿಯ ತಂಗಿ, ಅವಳು ರುಕ್ಮಿಣಿ. ರುಕ್ಮಿಯಾದರೂ ಜರಾಸಂಧ ಶಿಶುಪಾಲಾದಿಗಳ ಸ್ನೇಹಿತ. ಹಾಗಾಗಿ ಈ ಭೀಷ್ಮಕನಿಗೆ ಮತ್ತು ರುಕ್ಮಿಣಿಗೆ ಸ್ವತಃ ಕೃಷ್ಣನ ಈ ಎಲ್ಲ ಮಹಿಮೆಗಳನ್ನು ಕಥೆಗಳನ್ನು ಅವಳು ಯಾರ್ಯಾರಿಂದಲೋ ಕೇಳಿ ಸಂಗ್ರಹಿಸಿ ಇರ್ತಾಳೆ. ಹಾಗಾಗಿ ಅವಳಿಗೆ ತಾನು ವಿವಾಹವಾದರೆ ಕೃಷ್ಣನನ್ನು ವಿವಾಹವಾಗಬೇಕು ಅಂತ ಅವಳ ಮನಸ್ಸಿನಲ್ಲಿ ಅನಿಸಲಿಕ್ಕೆ ಶುರುವಾಗ್ತದೆ. ಈ ಕಡೆ ಭೀಷ್ಮಕನೇನು ತನ್ನ ಮಗಳ ಇಚ್ಛೆಗೆ ಏನೂ ವಿರೋಧ ಇಲ್ಲ, ಅವನು ಕೂಡ ತೊಂದರೆ ಇಲ್ಲ ಕೃಷ್ಣನನ್ನು ತನ್ನ ಮಗಳು ವಿವಾಹವಾದರೆ ಅನ್ನುವಂಥ ಮನೋಸ್ಥಿತಿಯನ್ನು ಹೊಂದಿರ್ತಾನೆ. ಆದರೆ ರುಕ್ಮಿ ಅವನು ಬಹಳ ಕಠೋರನಾಗಿ ಹೇಳ್ತಾನೆ, ಇಲ್ಲ ರುಕ್ಮಿಣಿಯನ್ನು ಕೊಡುವಂಥದ್ದು ಶಿಶುಪಾಲನಿಗೆ ಅಂತ. ಹಾಗಾಗಿ ಶಿಶುಪಾಲನನ್ನು ಅವರು ಆಹ್ವಾನಿಸ್ತಾರೆ. ಭೀಷ್ಮಕ ತನ್ನ ಮಗಳಿಗೆ ಮದುವೆ ಅಂತ ಹೇಳಿ ಎಲ್ಲ ಮಾಡ್ತಾನೆ. ಜರಾಸಂಧನೇ ಮೊದಲಾದವರು, ಈಗ ಸ್ವಲ್ಪ ಇವನು ಯುದ್ಧದಿಂದ ವಿರಾಮವನ್ನು ತಗೊಂಡಿರ್ತಾನೆ ಜರಾಸಂಧ, ತನ್ನೆಲ್ಲ ದುಷ್ಟ ಕೂಟಗಳನ್ನು ಕರೆದುಕೊಂಡು ಅವನು ಕೂಡ ಈ ವಿದರ್ಭ ದೇಶಕ್ಕೆ ಬರ್ತಾನೆ. ಬಹಳ ಸಂಭ್ರಮ ಮನೆ ಮಾಡಿರ್ತದೆ. ಶಿಶುಪಾಲಾದಿಗಳು ಅಲ್ಲಿ ಸೇರ್ತಾರೆ. ಶಿಶುಪಾಲ ಬಹಳ ವಯಸ್ಸಿನಲ್ಲಿ ದೊಡ್ಡವನಂತೆ ರುಕ್ಮಿಣಿಗಿಂತ. ಆದರೂ ಕೂಡ ರುಕ್ಮಿ ತನ್ನ ಹಠವನ್ನು ಬಿಡೋದಿಲ್ಲ. ಇವನಿಗೆ ವಿವಾಹ ಮಾಡಿಕೊಳ್ಳಿಕ್ಕೆ ಸಿದ್ಧತೆಗಳನ್ನು ಮಾಡ್ತಾರೆ. ಆದರೆ ಇವರಿಗೆಲ್ಲ ಒಂದು ಸಂಶಯ ಇರ್ತದೆ, ಈ ಕೃಷ್ಣ ಏನು ಸಾಮಾನ್ಯದವ ಅಲ್ಲ, ಇವನು ಏನಾದರೂ ತಂತ್ರಗಳನ್ನು ಹೂಟಗಳನ್ನು ಹೂಡಿಯಾನು ಅಂತ ಹೇಳಿ ಜರಾಸಂಧ ಹೇಳಿರ್ತಾನಂತೆ. ಎಲ್ಲರೂ ಕೂಡ ನಿಮ್ಮ ಸೈನ್ಯ ಸಹಿತವಾಗಿ ಬರತಕ್ಕದ್ದು ಮತ್ತು ಯುದ್ಧಕ್ಕೆ ಸನ್ನದ್ಧತೆಯನ್ನು ಮಾಡಿಕೊಂಡೇ ನೀವು ಬರೋದು, ಯಾಕೆಂದರೆ ಈ ಕೃಷ್ಣನನ್ನು ನಂಬಲಿಕ್ಕೆ ಆಗೋದಿಲ್ಲ ಅಂಥೇಳಿ. ಹಾಗಾಗಿ ಈ ಮದುವೆ ಅನ್ನುವುದು ಒಂದು ಜಿದ್ದಿನ ಕಣವಾಗಿ ಸಂಭವಿಸ್ತದೆ. ಇಲ್ಲಿ ಇವರೆಲ್ಲ ಬಂದು ಸೇರ್ತಾರೆ. ಇನ್ನೇನು 2 ದಿವಸದಲ್ಲಿ ಮದುವೆ. ಇಲ್ಲಿ ರುಕ್ಮಿಣಿಗೆ ಈ ವಿವಾಹದ ಎಲ್ಲ ಸಿದ್ಧತೆಗಳು ನಡೀತಾ ಇರಬೇಕಾಗಿದ್ದರೆ ಅವಳಿಗೆ ಅನಿಸ್ತದೆ ಇದೀಗ ಕಷ್ಟಕ್ಕೆ ಬಿತ್ತು ಅಂತ ಹೇಳಿ. ಸ್ವತಃ ಶಿಶುಪಾಲನಿಗೆ ಈ ನಾಂದಿಯ ಈ ಕಂಕಣವನ್ನು ಕಟ್ಟುತ್ತಾರಂತೆ. ಅವನಿಗೆ ಇನ್ನೇನು ಬಾಸಿಂಗ ಎಲ್ಲ ತೊಡಿಸಬೇಕು. ಹಾಗಾಗಿ ಅವರು ಕಾಯ್ತಾ ಇರ್ತಾರೆ ಎಲ್ಲ ಸಂಭ್ರಮದಿಂದ ಒಂದು ಮಂಗಳ ಕಾರ್ಯಗಳನ್ನು ಮಾಡಲಿಕ್ಕೆ. ಆದರೆ ರುಕ್ಮಿಣಿ ಈಗ ಒಂದು ಆಲೋಚನೆಯನ್ನು ಮಾಡ್ತಾಳೆ. ಬಹಳ ಧೈರ್ಯವಂತ ಹೆಣ್ಣು ಮಗಳು. ಬಹುತೇಕ ಒಂದು ಮೊದಲ ಪ್ರೇಮ ಪತ್ರ ಸಿದ್ಧವಾಗ್ತದೆ. ಅವಳು ಒಬ್ಬ ಬ್ರಾಹ್ಮಣನನ್ನು ಕರೀತಾಳೆ. ಕರೆದು ಹೇಳ್ತಾಳೆ, ನೋಡು, ನೀನು ಬಹಳ ಗೌಪ್ಯವಾಗಿ, ಬಹಳ ವಿಶ್ವಾಸಪಾತ್ರನಾದ ಬ್ರಾಹ್ಮಣ, ಗೌಪ್ಯವಾಗಿ ಯಾರಿಗೂ ತಿಳಿಯದಂತೆ ನೀನು ದ್ವಾರಕೆಗೆ ತೆರಳಬೇಕು. ತೆರಳಿ ನೀನು ಕೃಷ್ಣನನ್ನು ಭೇಟಿಯಾಗಬೇಕು. ಭೇಟಿಯಾಗಿ ನನ್ನ ಈ ಪತ್ರವನ್ನು ಕೊಡಬೇಕು. ಅದರಲ್ಲಿ ಅವಳು ಏನು ಹೇಳ್ತಾಳೆ ಆ ಪತ್ರದಲ್ಲಿ ಅಂತ ನೋಡಿದರೆ, ನೋಡು ಕೃಷ್ಣ, ನಿನ್ನೆಲ್ಲ ಕಥೆಗಳನ್ನು ನಾನು ಕೇಳಿ ತಿಳಿದಿದ್ದೇನೆ. ನಿನ್ನ ರೂಪವನ್ನು ಬೇರೆ ಬೇರೆಯವರು ವರ್ಣಿಸಿದ್ದನ್ನು ನಾನು ಕೇಳಿದ್ದೇನೆ. ಆದ್ದರಿಂದ ನಿನ್ನನ್ನು ನಾನು ನೋಡದೇ ಇದ್ದರೂ ಕೂಡ ನಿನ್ನ ಒಂದು ಚಿತ್ರ ನನ್ನ ಮನಸ್ಸಿನಲ್ಲಿ ಅಚ್ಚೊತ್ತಿದೆ. ನಿನ್ನ ಕಥೆಯನ್ನು ನಾನು ಕೇಳಿದಂದಿನಿಂದ ನನ್ನ ಮನಸ್ಸನ್ನೆಲ್ಲ ನಾನು ನಿನಗೆ ಒಪ್ಪಿಸಿ ಆಗಿದೆ. ಹಾಗಾಗಿ ನಾನು ಇನ್ನೊಬ್ಬನನ್ನು ಮದುವೆಯಾಗ ಪ್ರಸಂಗವೇ ಇಲ್ಲ.
ನೀನು ನನ್ನನ್ನು ವಿವಾಹವಾಗದೇ ಇದ್ದರೆ ನಾನು ಬಹಳ ಕಷ್ಟಕ್ಕೆ ಸಿಕ್ಕಾಕೊಳ್ತೇನೆ, ಬೇರೆಯವರಿಗೆ ನನ್ನನ್ನು ವಿವಾಹ ಮಾಡಿಕೊಡ್ತಾರೆ. ಹಾಗಾಗಿ ನೀನು ಬರಬೇಕು, ನೀನು ನನ್ನನ್ನು ವಿವಾಹ ಆಗಬೇಕು. ಕೇವಲ 2 ದಿವಸದಲ್ಲಿ ವಿವಾಹವು ಸಂಭವಿಸ್ತದೆ, ನೀನು ಬರಬೇಕು, ನನ್ನ ಚಿತ್ತವು ನಿನ್ನಲ್ಲಿ ನೆಲೆಗೊಂಡಿದೆ ಅಂತ ಒಂದು ಮಾತನ್ನು ಬಹಳ ಧೈರ್ಯಶಾಲಿಯಾಗಿ ಬಹಳ ಸುಂದರವಾಗಿ ಆ ಪತ್ರದಲ್ಲಿ ಅವಳು ಬರೆದಿರ್ತಾಳೆ ಅಂತ. ಹಾಗೆ ಅದರಲ್ಲಿ ಒಂದು ಸೂಚನೆಯನ್ನು ಕೂಡ ಕೊಟ್ಟಿರ್ತಾಳೆ. ನೋಡು, ನಮ್ಮಲ್ಲಿ ವಿವಾಹ ಹೇಗೆ ಆಗ್ತದೆ ಅಂತ ಇವಳೆಲ್ಲ ಬಹಳ ಅದ್ಭುತವಾದ ಯೋಜನೆಯನ್ನು ರುಕ್ಮಿಣಿ ಮಾಡಿಕೊಂಡಿರ್ತಾಳೆ. ಹೇಗೆ ಮದುವೆ ಆಗ್ತದೆ ಅಂದರೆ, ಇದಕ್ಕೆಲ್ಲ ಸಿದ್ಧತೆಗಳನ್ನೆಲ್ಲ ಮಾಡಿಕೊಂಡು ಮದುವೆಯ ಹಿಂದಿನ ದಿವಸ ನಾವು ಇಲ್ಲೇ ಪಕ್ಕದಲ್ಲಿ ಒಂದು ಗಿರಿಜಾ ಮಂದಿರ ಇದೆ, ಭವಾನಿ ಮಂದಿರ. ಆ ಮಂದಿರಕ್ಕೆ ಪೂಜೆಯನ್ನು ಸಲ್ಲಿಸಲಿಕ್ಕೆ ನಾವು ಹೋಗಬೇಕು, ಯಾರು ವಿವಾಹವಾಗ್ತಾರೆ ಅವರು. ಹಾಗೆ ಅಲ್ಲಿ ಪೂಜೆಯನ್ನು ಮುಗಿಸಿ ಮತ್ತೆ ವಿವಾಹದ ಇದಕ್ಕೆ ಬರಬೇಕು ನಾವು ಅಂತ ಒಂದು ಸೂಚನೆಯನ್ನು ಕೊಡ್ತಾಳೆ. ಅದರ ಅರ್ಥ ಏನು ಅಂದರೆ, ಅಲ್ಲಿ ನಿನಗೆ ನಾನು ಸಿಗುತ್ತೇನೆ ಅಂತ. ಕೃಷ್ಣ ಪರಮಾತ್ಮ ನಸು ನಗ್ತಾನಂತೆ, ಅವನಿಗೆ ಯೋಜನೆ ಅರ್ಥ ಆಗ್ತದೆ. ಅವನು ಈ ಬ್ರಾಹ್ಮಣನಲ್ಲಿ ಹೇಳ್ತಾನೆ, 10 ರಥ ಹೋಗುವ ಅಂತ. ಹಾಗೆ ದಾರುಕನನ್ನು ಎದುರು ಮಾಡಿಕೊಂಡು ಅವನು ರಥವನ್ನು ಏರ್ತಾನೆ ಕೃಷ್ಣ. ಅಲ್ಲಿಂದ ಈ ಭೀಷ್ಮಕನ ಈ ಕುಂಡಿನಾಪುರಕ್ಕೆ ಅವರು ಹೋಗ್ತಾರೆ. ಈಚೆ ಬಲರಾಮ ದೇವರಿಗೆ ಈ ಸುದ್ದಿ ಮುಟ್ಟುತ್ತದೆ, ಕೃಷ್ಣ ಎಲ್ಲೋ ಹೊರಟು ಹೋಗ್ತಾ ಇದ್ದಾನೆ. ಕೃಷ್ಣನ ಜಾಯಮಾನ ಮನೋಧರ್ಮವನ್ನು ಬಲರಾಮ ದೇವರು ಅರಿತಷ್ಟು ಯಾರೂ ಅರಿತಿಲ್ಲ. ಅವರಿಗೆ ಏನು ಕೃಷ್ಣ ಮಾಡ್ತಾನೆ ಅಂತ ಗೊತ್ತಾಗ್ತದೆ, ಇದು ಅಂದರೆ ಆಗ್ತದೆ ಅಂತ ಹೇಳಿ ಬಲರಾಮ ದೇವರು ಸಮಸ್ತ ಯಾದವರನ್ನು ಕಟ್ಟಿಕೊಂಡು, ಸೈನ್ಯವನ್ನು ಕಟ್ಟಿಕೊಂಡು ಅವರು ಕೂಡ ಕೃಷ್ಣನ ಹಿಂದಕ್ಕೆ ಪ್ರಯಾಣವನ್ನು ಬೆಳೆಸ್ತಾರೆ. ಬಹಳ ವೇಗವಾಗಿ ಕೃಷ್ಣನ ರಥ ಬರ್ತದೆ. ಬಂದು ಇಲ್ಲಿ ಮದುವೆಯ ಸಿದ್ಧತೆಗಳೆಲ್ಲ ಆಗ್ತದೆ. ಅಲ್ಲೊಂದು ಕಡೆ ಕೃಷ್ಣ ಎಲ್ಲರಿಗೂ ಕಾಣಲಿಕ್ಕೆ ಸಿಗ್ತಾನೆ. ಎಲ್ಲರಿಗೂ ಹುಬ್ಬು ಮೇಲೆ ಇರ್ತದಂತೆ. ಜರಾಸಂಧಾದಿಗಳು ಸಂಶಯಗ್ರಸ್ತರಾಗ್ತಾರೆ. ಆದರೆ ಅವರಿಗೆ ಒಂದು ಖುಷಿ ಏನು ಅಂತ ಕೇಳಿದರೆ, ಕೃಷ್ಣ ಒಬ್ಬನೇ ಬಂದಿದ್ದಾನೆ, ಇವನಿಂದ ಏನಾದೀತು, ಒಬ್ಬನೇ ಇದ್ದಾನೆ ಕೃಷ್ಣ. ಹಾಗಾಗಿ ಇವರು ಹೆಚ್ಚು ಅವನ ಬಗ್ಗೆ ಚಿಂತೆಯನ್ನು ಮಾಡೋದಿಲ್ಲ. ಕೃಷ್ಣ ಒಂದು ಬದಿಯಲ್ಲಿ ಇರ್ತಾನೆ. ಇವರೆಲ್ಲ ಸಂಭ್ರಮದಲ್ಲಿ ಮುಳುಗಿರ್ತಾರೆ. ನೋಡಲಿ ರುಕ್ಮಿಣಿ ವಿವಾಹವನ್ನು ಕೃಷ್ಣನು ನೋಡಲಿ ಅಂತ ಒಂದು ಉಪೇಕ್ಷೆಯ ಮನೋಭಾವದಿಂದ ಇವರು ಇರ್ತಾರೆ. ಇಲ್ಲಿ ಎಲ್ಲ ಇವಳಿಗೆ ಸಿಂಗಾರಗಳನ್ನೆಲ್ಲ ಮಾಡ್ತಾರೆ. ರುಕ್ಮಿಣಿಯ ವಿವಾಹಕ್ಕೆ ಸಿದ್ಧತೆಯಾಗ್ತಾ ಇವಳು ತನ್ನ ಸಖಿಯರ ಜೊತೆಗೆ ಇವಳು ಗಿರಿಜಾ ಮಂದಿರಕ್ಕೆ ಬರ್ತಾ ಗಿರಿಜಾ ಮಂದಿರವನ್ನು ಪ್ರವೇಶಿಸಿ ಪೂಜೆಗಳನ್ನೆಲ್ಲ ಮುಗಿಸಿ ಮಂದಿರದಿಂದ ಹೊರಗೆ ಬರ್ತಾಳೆ. ದೂರದಲ್ಲಿ ಇವರೆಲ್ಲ ನೋಡ್ತಾ ಇದ್ದಾರೆ. ಶಿಶುಪಾಲಾದಿಗಳೆಲ್ಲ ಈ ಸಂಭ್ರಮವನ್ನು, ಇವಳು ಬರುವ ಸಂಭ್ರಮವನ್ನು ನೋಡ್ತಾ ಇದ್ದಾಳೆ. ಇವಳ ಕಟಾಕ್ಷ ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ಅವರೆಲ್ಲ ಜರಾಸಂಧಾದಿಗಳು ಕೂಡ ದೂರದಲ್ಲಿ ನಿಂತು ನೋಡ್ತಾ ಇದ್ದಾರೆ ಬರುವುದನ್ನು. ಅಷ್ಟರ ಹೊತ್ತಿಗೆ ಒಂದು ರಥ ನೇರವಾಗಿ ನುಗ್ಗಿಕೊಂಡು ಬರ್ತದೆ. ಇವರು ಕಣ್ಣು ಬಾಯಿ ಬಿಟ್ಟು ನೋಡುವಷ್ಟರಲ್ಲಿ ಆ ರಥ ಮಂದಿರದ ಸಮೀಪಕ್ಕೆ ಬರ್ತದೆ. ರುಕ್ಮಿಣಿ ನೇರವಾಗಿ ಹೋಗಿ ಆ ರಥವನ್ನು ಹತ್ತಿಕೊಳ್ತಾಳೆ. ಆ ರಥದಲ್ಲಿ ಕೃಷ್ಣನಿರ್ತಾನೆ. ಅಲ್ಲಿಂದ ಬಹಳ ವೇಗವಾಗಿ ಈ ರಥ ಇವರೆಲ್ಲ ನೋಡ್ತಾ ಇದ್ದ ಹಾಗೆ ಕಣ್ಣು ಕೋರೈಸುವಂತೆ ಮಿಂಚಿನಂತೆ ಅದು ಮಾಯವಾಗಿ ಹೋಗ್ತದೆ. ಎಲ್ಲರೂ ಏನಾಯಿತು ಅಂತ ಎಚ್ಚರಿಕೆಗೊಳ್ಳುವಷ್ಟರಲ್ಲಿ ಕೃಷ್ಣ ಸುಮಾರು ದೂರ ಕ್ರಮಿಸಿ ಆಗಿರ್ತದೆ ಅಂತ. ಇವರೆಲ್ಲ ಎಚ್ಚರಿಕೆ ಆಯಿತು, ಕೃಷ್ಣ ರುಕ್ಮಿಣಿಯನ್ನು ಅಪಹರಿಸಿದ ಅಂಥೇಳಿ ಸುದ್ದಿಯಾಯಿತು. ಎಲ್ಲ ಕೋಲಾಹಲ ಸಂಭವಿಸ್ತದೆ. ಎಲ್ಲರೂ ತಮ್ಮ ಶಸ್ತ್ರಾಸ್ತ್ರಗಳನ್ನು ತೆಗೆದುಕೊಂಡು ಕೃಷ್ಣನ ಹಿಂದೆ ಹೋಗ್ಲಿಕ್ಕೆ ಶುರು ಮಾಡ್ತಾರೆ. ಇಷ್ಟು ಹೊತ್ತಿಗೆ ಬಲರಾಮ ದೇವರು ಅಲ್ಲಿಗೆ ತಲುಪಿರ್ತಾರೆ. ಯಾದವ ಸೇನೆ, ಈ ಶಿಶುಪಾಲಾದಿಗಳ ಸೇನೆ, ಶಿಶುಪಾಲನಿಗೆ ಬಹಳ ಕೋಪ ಬಂದಿರ್ತದೆ. ಅವನಿಗೆ ಅವಮಾನದ ಮೇಲೆ ಅವಮಾನ ಆಗಿರ್ತದೆ. ಇವನು ಬಾಸಿಂಗ ಎಲ್ಲ ಕಟ್ಟಿಕೊಂಡು ಇನ್ನೇನು ನಾನು ಮದುಮಗ ರುಕ್ಮಿಣಿ ನನಗೆ ಸಿಗ್ತಾಳೆ ಅಂತ ಕನಸು ಕಾಣ್ತಾ ಇದ್ದವನಿಗೆ ಕ್ಷಣಕ್ಕೆ ಅವನಿಗೆ ಕಂಡು ಹೋಗ್ತದೆ, ಇದು ಹೋಯ್ತು ಈಗ ಅಂತ ಉಗ್ರನಾಗಿ ಯುದ್ಧವನ್ನು ಮಾಡ್ತಾನೆ. ಜರಾಸಂಧ ಹೇಳ್ತಾನಂತೆ, ಏನು ಮಾಡೋದು, 17 ಬಾರಿ ನಾನು ಕೂಡ
ಸೋತೋಗಿದ್ದಾನೆ ಕೃಷ್ಣನಿಗೆ, ಮತ್ತೆ ಮತ್ತೆ ಯತ್ನ ಮಾಡ್ತಾ ಇದ್ದಾನೆ ಶಿಶುಪಾಲ, ಹೀಗೆಲ್ಲ ಒಂದೊಂದು ಸಲ ಆಗ್ತದೆ, ಸ್ವಲ್ಪ ಸೈರಣೆಯನ್ನು ಮಾಡಿಕೋ ಅಂತ ಜರಾಸಂಧ ಸಮಾಧಾನ ಮಾಡಿದ ಅಂತ ಭಾಗವತ ಗ್ರಂಥ ಹೇಳ್ತಾ ಇರ್ತದೆ. ಹಾಗೆ ಇವರೆಲ್ಲ ಮತ್ತೆ ಯುದ್ಧಕ್ಕೆ ಹೋಗ್ತಾರೆ. ಬಲರಾಮ ದೇವರು ಇವರನ್ನೆಲ್ಲ ಹೊಡೆದು ಓಡಿಸ್ತಾ ಇರ್ತಾರೆ. ಈ ಕಡೆ ಒಬ್ಬ ವ್ಯಕ್ತಿ ಕಾಣೆಯಾಗಿರ್ತಾನೆ, ಅವನೇ ರುಕ್ಮಿ. ಅಸಾಧ್ಯ ಸಿಟ್ಟು ಅವನಿಗೆ ಸಂಭವಿಸ್ತದೆ. ಯಾಕೆಂದರೆ ಅವನು ಕೃಷ್ಣ ದ್ವೇಷಿ, ಇವನ ದುಷ್ಟಕೂಟದ ಒಬ್ಬ ಸದಸ್ಯ ಅವನು. ಈಗ ಇವನ ಮುಖದ ನೀರಿಳಿಯಿತು, ಹಾಗಾಗಿ ಅವಮಾನ ಆಯಿತು. ಅವನು ಶಪಥ ಮಾಡ್ತಾನಂತೆ, ಕೃಷ್ಣನನ್ನು ಕೊಂದಲ್ಲದೆ ನಾನು ಮತ್ತೆ ಈ ಪುರವನ್ನು ಪ್ರವೇಶಿಸಲಾರೆ ಅಂತ ಶಪಥವನ್ನು ಗೈದು ಅವನು ತನ್ನ ಸೈನ್ಯ ರಥವನ್ನು ಇಟ್ಟುಕೊಂಡು ಅವನು ಹೋಗ್ತಾನೆ. ಹೋಗಿ ಅಲ್ಲಿ ಹೋಗ್ತಾ ದಾರಿಯಲ್ಲಿ ವೇಗವಾಗಿ ಹೋಗ್ತಾ ಇರಬೇಕಾಗಿದ್ದರೆ ಕೃಷ್ಣನ ರಥ ಅವನಿಗೆ ಕಾಣಲಿಕ್ಕೆ ಸಿಗ್ತದೆ. ರುಕ್ಮಿಣಿ ಕೂಡ ಇದ್ದಾಳೆ. ಬಹಳ ಇನ್ನಷ್ಟು ವೇಗವಾಗಿ ಚಲಿಸ್ತಾ ಅವನ ರಥವನ್ನು ಅಡ್ಡಗಟ್ಟು ಯುದ್ಧಕ್ಕೆ ಆಹ್ವಾನಿಸ್ತಾನೆ. ಶ್ರೀಕೃಷ್ಣ ದೇವರು ಸ್ವತಃ ಕಾದಾಡಿದ ಇದು ಕಡಿಮೆಯೇ ಇರ್ತದೆ. ಆದರೆ ರುಕ್ಮಿಣಿಯ ಜೊತೆಗೆ ರುಕ್ಮಿಣಿಯ ಈ ರಕ್ಷಣೆಗೋಸ್ಕರ ಖಾಡಾಖಾಡಿ ಯುದ್ಧಕ್ಕೆ ನಿಲ್ತಾರೆ. ಅಲ್ಲಿ ಕೊನೆಗೆ ರುಕ್ಮಿಣಿಯು ಸೋತು ಹೋದಾಗ ಶ್ರೀಕೃಷ್ಣ ದೇವರು ತನ್ನ ಖಡ್ಗವನ್ನು ಹಿಡಿದುಕೊಂಡು ಬಂದು ಇವನನ್ನೀಗ ಕತ್ತರಿಸಿ ಕೊಲ್ಲುತ್ತೇನೆ ಅಂತ ಕೋಪದಿಂದ ವೀರಾವೇಶದಿಂದ ಉಗ್ರ ರೂಪವನ್ನು ತಾಳ್ತಾರಂತೆ. ಇದನ್ನು ನೋಡಿ ರುಕ್ಮಿಣಿ ದಂಗು ಬಡಿತಾಳೆ. ಅವಳು ಹೇಳ್ತಾಳೆ, ಶ್ರೀಕೃಷ್ಣ, ನಾನು ನಿನ್ನ ಸೌಮ್ಯ ರೂಪವನ್ನು ನೋಡಿದ್ದೆ, ಆದರೆ ಈಗ ಈ ಉಗ್ರ ರೂಪವನ್ನು ನಾನು ನೋಡಲಾರೆ. ಏನಿದ್ದರೂ ಕೂಡ ರುಕ್ಮಿ ನನ್ನ ಅಣ್ಣ, ಹಾಗಾಗಿ ಅಣ್ಣನ ವಧೆಯನ್ನು ನಾನು ಹೇಗೆ ಸಹಿಸಲಿ? ದೇವ, ಅವನನ್ನು ಬಿಟ್ಟು ಬಿಡು, ಕ್ಷಮಿಸಿ ಬಿಡು ಅಂತ ಹೇಳ್ತಾಳಂತೆ. ಕೃಷ್ಣ ಕತ್ತಿ ಎತ್ತಿ ಆಗಿದೆ. ಹಾಗಾಗಿ ಅವನೇನು ಮಾಡ್ತಾನಂದರೆ ಆ ಕತ್ತಿಯಿಂದಲೇ ರುಕ್ಮಿಯ ತಲೆಯನ್ನೆಲ್ಲ ಬೋಳಿಸ್ತಾನಂತೆ. ಗಡ್ಡ ಮೀಸೆಗಳನ್ನೆಲ್ಲ ಬೋಳಿಸಿ ಇವನಿಗೆ ಇದೇ ಅಪಮಾನ ಅಂತ ಹೇಳಿ ಇನ್ನು ಇವನು ಜೀವಂತ ಇದ್ದು ಸತ್ತ ಹಾಗೆ ಅಂತ ಭಾವಿಸ್ತಾರೆ. ಹಾಗೆಯೇ ರುಕ್ಮಿಣಿಯ ಈ ಬೇಡಿಕೆಗೆ ಮನ್ನಣೆಯನ್ನಿತ್ತು ರುಕ್ಮಿಯನ್ನು ಅವನು ಬಿಡ್ತಾನೆ. ಅನಂತರ ರುಕ್ಮಿ ತನ್ನ ಪಟ್ಟಣಕ್ಕೆ ಹೋಗೋದೇ ಇಲ್ಲ. ಜೀವಮಾನ ಪೂರ್ತಿ ಅವನ ಶಪಥವೂ ಕೂಡ ಫಲಿಸೋದಿಲ್ಲ. ಅವನು ಹೊರಗಡೆ ಎಲ್ಲಿಯೋ ಒಂದು ಪಟ್ಟಣವನ್ನು ಮಾಡಿಕೊಂಡು ಅಲ್ಲೇ ತನ್ನ ಜೀವಮಾನ ಪೂರ್ತಿ ಕಳೆಯುತ್ತಾನೆ. ಈ ರೀತಿಯಾಗಿ ಶ್ರೀಕೃಷ್ಣ ರುಕ್ಮಿಣಿಯನ್ನು ಕರೆದುಕೊಂಡು ಬಂದು ದ್ವಾರಕೆಗೆ ಬರ್ತಾನೆ. ಅಲ್ಲಿ ದ್ವಾರಕೆಯ ಈ ಸಂಭ್ರಮದಲ್ಲಿ ವಿವಾಹ ಮಹೋತ್ಸವವು ಸಂಭವಿಸ್ತದೆ. ರುಕ್ಮಿಣಿ ಕೃಷ್ಣನ ಪಟ್ಟ ಮಹಿಷಿಯಾಗಿ ದ್ವಾರಕೆಯಲ್ಲಿರ್ತಾಳೆ. ಹಾಗೆ ರುಕ್ಮಿಣಿ ಸ್ವಯಂವರ ಬಹಳ ಅದ್ಭುತವಾದಂಥ ಒಂದು ಕಥಾನಕ. ಮುಂದಕ್ಕೆ ಕೃಷ್ಣನಿಗೆ ವಿವಿಧ ಮಹಿಷಿಯರು ಬರ್ತಾರೆ. ಅದರಲ್ಲಿ ರುಕ್ಮಿಣಿಯು ಶ್ರೇಷ್ಠಳಾಗಿ ಅವನ ಜೊತೆಗೆ ಯಾವಾಗಲೂ ಅನುಗ್ರಹವನ್ನು ನೀಡ್ತಾ ಇರ್ತಾಳೆ ಅಂತ ಹೇಳುವಲ್ಲಿಗೆ ನಾವು ಇವತ್ತಿನ ಕಥಾನಕವನ್ನು ಮುಗಿಸೋಣ. ಈ ಶ್ರೀಕೃಷ್ಣ ಕಥೆ, ಶ್ರೀಕೃಷ್ಣ ಲೀಲೆ, ಕೃಷ್ಣನ ಜನ್ಮದಿಂದ ಒಂದು ಮಹತ್ ಕಾರ್ಯವನ್ನು ಮಾಡಲಿಕ್ಕೋಸ್ಕರ ಪರಮಾತ್ಮ ಪುರುಷೋತ್ತಮ ಅವತಾರವನ್ನು ತಾಳಿ ಭಗವಾನ್ ವೇದವ್ಯಾಸರು ಯಾವ ಕೃಷ್ಣನ ಲೀಲೆಗಳನ್ನು ಬಾಯ್ತುಂಬ ವರ್ಣಿಸಬೇಕು ಅಂತ ಹೇಳಿದರೋ ಆ ವರ್ಣನೆಯೊಂದಿಗೆ ಯಾವ ಪರೀಕ್ಷಿತ ಮಹಾರಾಜ ವಿಷ್ಣುರಾತ ಕೃಷ್ಣನಿಂದಾಗಿ ಜೀವನವನ್ನು ಪಡೆದವನು, ಅವನು ಕೃಷ್ಣ ಕಥೆಯನ್ನು ಸಂಭ್ರಮಿಸಬೇಕು ಅಂತ ಶುಕ ಮಹರ್ಷಿಗಳೇ ಹೇಳಿದನೋ ಆ ಶುಕ ಮಹರ್ಷಿಗಳು ಕೃಷ್ಣನ ಲೀಲೆಯನ್ನು ವಿವಿಧ ರೀತಿಯಲ್ಲಿ ವರ್ಣಿಸ್ತಾ ಶ್ರೀಮದ್ ಭಾಗವತವನ್ನು ಕೇಳುವವರಿಗೆ, ಮಾಡಿಸಿದವರಿಗೆ, ಹೇಳುವವರಿಗೆ ಎಲ್ಲರಲ್ಲಿಯೂ ಕೂಡ ಪರಮಾತ್ಮ ತಾನಾಗಿ ಬಂದು ಸೇರುವಂತೆ ಎಲ್ಲರಿಗೂ ಕೂಡ ಅನುಗ್ರಹಿಸಲಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕರಿಸ್ತಾ ಸ್ವಸ್ತಿ ಪ್ರಜಾಭ್ಯಃ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹಿಂ ಮಹಿಷಾಃ ಗೋಬ್ರಾಹ್ಮಣೇಭ್ಯಃ ಶುಭಮಸ್ತು ನಿತ್ಯಂ
ಲೋಕಾ ಸಮಸ್ತಾ ಸುಖಿನೋ ಭವಂತು. ಕಾಲೇ ವರ್ಷತು ಪರ್ಜನ್ಯಃ ಪೃಥ್ವೀ ಸಸ್ಯಶಾಲಿನಿ ದೇಶೋಯಂ ಕ್ಷೋಭರಹಿತಃ ಸಜ್ಜನಾಃ ಸಂತು ನಿರ್ಭಯಾಃ. ಅಪುತ್ರಾಃ ಪುತ್ರಿಣಃ ಸಂತು ಪುತ್ರಿಣಃ ಸಂತು ಪೌತ್ರಿಣಃ ಅಧನಃ ಸದನಾಃ ಸಂತು ಜೀವಂತು ಶರದಾಂ ಶತಂ. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೇಃ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀ ಕೃಷ್ಣಾರ್ಪಣಮಸ್ತು. ಓಂ ತತ್ ಸತ್.